ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सहगणललिता श्रीविशाखान्वितांश। हे कृष्णा करुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्ते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशधारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे 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 राम 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 हरे हरे। जय जय श्री चैतन्य जय नित्यानंद जय द्वैत चंद्र जय गौर भक्तवृंद। हरे कृष्ण ಶ್ರೀ ಚೈತನ್ಯ ಚರಿತಾಮೃತ ಆದಿ ಲೀಲಾ ಅಧ್ಯಾಯ 4 ಭಗವಾನ್ ಚೈತನ್ಯರ ಆವಿರ್ಭಾವದ ರಹಸ್ಯತಮ ಕಾರಣಗಳು. ನಾವು ಇದನ್ನ ಸುಮಾರು 2-3 ಕ್ಲಾಸಿಂದ 4ನೇ ಕ್ಲಾಸ್ ಅನ್ಸುತ್ತೆ ಇದು ಚರ್ಚೆ ಮಾಡ್ತಾ ಇದ್ದೀವಿ. ಎಷ್ಟು ಇದನ್ನ ನಾವು ಹೇಳಿದ್ರು ಮತ್ತೆ ಮತ್ತೆ ಅದನ್ನೇ ಹೇಳಬೇಕು ಅಂತ ಅನಿಸ್ತಾ ಇರುತ್ತೆ. ಮೊದಲಿ ಭಗವಂತನ ಅವತಾರ ಆದಾಗ ಬ್ರಜವಾಸಿಗಳೆಲ್ಲ ನೋಡೋಕೆ ಅಂತ ಬಂದ್ರು ನಂದಗೋಪುರ ಮನೆಗೆ. ಮಗುನ್ ನೋಡ್ತಾ ಇದ್ರೆ ಕೆಲವರು ಮೊದಲನೇ ದೃಷ್ಟಿ ಕೃಷ್ಣನ ಪಾದದ ಮೇಲೆ ಬಿತ್ತು, ಪಾದನೇ ನೋಡ್ತಾ ಕೂತ್ಬಿಟ್ರು. ಕೆಲವು ದೃಷ್ಟಿ ಭಗವಂತನ ಹಸ್ತ ಕಮಲದ ಮೇಲೆ ಬಿತ್ತು, ಆ ಹಸ್ತನೇ ನೋಡ್ಕೊಂಡು ಕೂತ್ಬಿಟ್ರು. ಕೆಲವರು ನಾಭಿ ಕಮಲದಲ್ಲಿ ನೋಡಿದ್ರು, ಅದನ್ನೇ ನೋಡ್ತಾ ಕೂತ್ಬಿಟ್ರು. ಅಂದ್ರೆ ಅದರಿಂದ ಮುಂದಕ್ಕೆ ಹೋಗಕ್ಕೆ ನಮಗೆ ಬಿಡೋದೇ ಇಲ್ಲ. ಇದು ಭಗವಂತನ ಅಲೌಕಿಕ ಸೌಂದರ್ಯ. ಸೊ ನಾವು ಎಷ್ಟು ಸವಿದ್ರು ಇನ್ನೂ ಭಗವಂತನಿಗೆ ಅವನು ಇನ್ನೂ ಜಾಸ್ತಿ ಮಾಡ್ಕೊತಿರ್ತಾನೆ ಸೌಂದರ್ಯ. ನಾವು ಎಷ್ಟು ಸವಿತೀವಿ ಅಷ್ಟು ಕೃಷ್ಣ ಸೌಂದರ್ಯ ಹೆಚ್ಚಾಗ್ತಾ ಇರುತ್ತೆ. ಹಾಗೆ ನಾವು ಭಗವಂತನ ಈ ಅಲೌಕಿಕ ಲೀಲೆಗಳನ್ನ ಎಷ್ಟು ಶ್ರವಣ ಮಾಡಿದ್ರು ನಮ್ಗೆ ತೃಪ್ತಿ ಆಗ್ಬಾರ್ದು. ತೃಪ್ತಿ ಆಗ್ಬಾರ್ದು. ತೃಪ್ತಿ ಆಗ್ಬಾರ್ದು, ಅಬ್ಬಾ ಸಾಕಪ್ಪ ಸದ್ಯ ನೋಡ್ಕೊಂಬಿಟ್ಟೆ ಅಲ್ಲ. ನಾವು ಎಲ್ಲಾದ್ರೂ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋದಾಗ ದರ್ಶನ ಆಗೋಯ್ತು, ಸದ್ಯ ಏನೋ ಒಂದು ಮರೆಯಲ್ಲಿ ನೋಡ್ಕೊಂಬಿಟ್ಟೆ, 1 ಸೆಕೆಂಡ್ 2 ಸೆಕೆಂಡ್, ತೃಪ್ತಿ ಆಗ್ಬಾರ್ದು ನಮ್ಗೆ. ಅದಕ್ಕೆ ಪ್ರತಿ ಕ್ಷಣ ನಾವು ಭಗವಂತನನ್ನ ನಮ್ಮ ಹೃದಯದಲ್ಲಿ ಸ್ಥಾಪಿಸ್ಕೋಬೇಕು. ಹೇಳ್ತಾ 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 ಮತ್ತೆ ಇನ್ನು ಆಸಕ್ತಿ, ರುಚಿ, ರಸ ಜಾಸ್ತಿ ಆಗ್ಬೇಕು, ಕಡಿಮೆ ಆಗ್ಬಾರ್ದು. ಹೀಗೆ ಭಗವಂತ ಚೈತನ್ಯ ಮಹಾಪ್ರಭು ಬರೋದಕ್ಕೆ 3 ಮುಖ್ಯ ರಹಸ್ಯ ಕಾರಣಗಳನ್ನ ಗ್ರಂಥಕರ್ತರು ಶ್ರೀಲಾ ಕವಿರಾಜ್ ಕೃಷ್ಣದಾಸ್ ಗೋಸ್ವಾಮಿ ಅವರು ಹೇಳ್ತಾರೆ. ಒಂದು, ರಾಧಾರಾಣಿಯ ಆ ಪ್ರೇಮದ ಗುರಿಯನ್ನ ನಾನು ತಲುಪೋದು ಹೇಗೆ, ನಾನು ರಾಧಾರಾಣಿ ಸ್ಥಾನದಲ್ಲಿ ಇರಿಸ್ಕೊಳ್ಳದೆ ನಾನು ಆ ಪ್ರೇಮವನ್ನ ಸವಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ರಾಧಾರಾಣಿಯಾಗಿ ಪ್ರೇಮ ಸುಧೆಯನ್ನ ನಾನು ಆಸ್ವಾದಿಸ್ಬೇಕು. 2ನೇ ಕಾರಣ, ತನ್ನಲ್ಲೇ ಇದ್ದ ಆ ದಿವ್ಯ ಪ್ರೇಮದ ಸ್ವಾದವನ್ನ ತಾನು ಅರ್ಥ ಮಾಡ್ಕೋಬೇಕು. ಒಂದು ಸವಿಬೇಕು ಅದನ್ನ. ಆ ಸವಿಯೋದಕ್ಕೆ ಕಾರಣ ನನ್ನೊಳಗೆ ಏನೋ ಒಂದು ದಿವ್ಯ ಸ್ವಾದ ಇದೆ, ದಿವ್ಯ ಪ್ರೇಮದ ಸ್ವಾದ ಇದೆ, ನಮ್ಮಲ್ಲಿ ಟೇಸ್ಟ್ ಇದೆ. ಆ ಟೇಸ್ಟ್ ಏನು ಅಂತ ನಾನು ತಿಳ್ಕೋಬೇಕು. 3ನೇ ಮುಖ್ಯ ಕಾರಣ, ರಾಧಾರಾಣಿ ಅನುಭವಿಸ್ತಾ ಇದ್ದ ಪ್ರೇಮದ ಆನಂದವನ್ನ ತಾನು ಅನುಭವಿಸ್ಬೇಕು. ಸೊ ಈ 3 ಕಾರಣಗಳಿಗೆ ಭಗವಂತ ರಾಧಾರಾಣಿಯ ಮುಖ್ಯ ಭೂಮಿಕೆಯಲ್ಲಿ ಅವತಾರ ಮಾಡಿ ಬಂದ. ಇದು ನಾವು ತಿಳ್ಕೋಬೇಕು. ತನ್ನನ್ನ ಪ್ರೇಮದ ಗುರಿಯಾಗಿ ಇರಿಸ್ಕೊಳ್ಳದೆ ನಾವು ಯಾವುದೇ ಒಂದು ವಸ್ತುವನ್ನ ಆಸ್ವಾದನೆ ಮಾಡಕ್ ಬರೋದಿಲ್ಲ. ಅದಕ್ಕೆ ಇದು ವಿಶೇಷ ಅವತಾರ, ರಹಸ್ಯ ಅವತಾರ. ಈ ಅವತಾರ ಯಾವ ಅವತಾರದಲ್ಲೂ ಇಲ್ಲ, ಇಷ್ಟು ದಿವ್ಯ ಪ್ರೇಮ ಸ್ವಾದ. ಶ್ರೀಲ ಬಿಲ್ವಮಂಗಲ ಠಾಕೂರ್ ಅವರಿಗೆ ಭಗವಂತ ಕೇಳ್ತಾನೆ, ನನ್ನ ಸೌಂದರ್ಯದಲ್ಲಿ ಅಂತ ವಿಶೇಷ ಏನಿದೆ? ನನಗೆ ಅಸಂಖ್ಯಾತ ಅವತಾರಗಳಿದೆ, ನಾನು ವಾಮನನಾಗಿ ಬಂದೆ,
ನರಸಿಂಹನಾಗಿ ಬಂದೆ, ಮತ್ಸ್ಯ ಕೂರ್ಮ ಆಗಿ ಬಂದೆ, ರಾಮನಾಗಿ ಬಂದೆ. ಆದ್ರೆ ಈ ಅವತಾರದಲ್ಲಿ ಏನಂತ ವಿಶೇಷ ಇದೆ ಅಂತ ಕೇಳ್ತಾನೆ ಕೃಷ್ಣ ಭಕ್ತನಿಗೆ. ಯಾವುದೇ ಅವತಾರದಲ್ಲೂ ವೇಣು ಮಾಧುರಿ ಇಲ್ವಲ್ಲ ಕೃಷ್ಣ, ನಿನ್ನ ಲೀಲಾ ಮಾಧುರಿ ಇಲ್ವಲ್ಲ, ನಿನ್ನ ರೂಪ ಮಾಧುರಿ ಇಲ್ವಲ್ಲ. ಈ ಅಲೌಕಿಕ ಸೌಂದರ್ಯವನ್ನ ಕುಡಿದ್ರು ಕುಡಿದ್ರು ಎಷ್ಟು ಕುಡಿದ್ರು ಇನ್ನೂ ಬೇಕು ಅನ್ನಿಸ್ತಾ ಇತ್ತು. ನಿನ್ನ ರೂಪ ಮಾಧುರಿ, ವೇಣು ಮಾಧುರಿ, ಲೀಲಾ ಮಾಧುರಿ, ಗೋಪ ಮಾಧುರಿ ಯಾವ ಅವತಾರದಲ್ಲೂ ಇಲ್ಲ. ವಾಮನನಾಗಿ ಬಂದಾಗ ಎಷ್ಟು ಸುಂದರವಾದ ಹುಡುಗ, ಬ್ರಾಹ್ಮಣ ಹುಡುಗ ಅಂತ ಅಲ್ಲಿದ್ದವರೆಲ್ಲ ಮೋಹಿಸಿದ್ರು. ಅಷ್ಟೇ ಯಾಕೆ, ಬಲಿ ಚಕ್ರವರ್ತಿ ಮಗಳೇ ಈ ಮಗುಗೆ ನಾನು ತಾಯಿ ಆಗ್ಬಾರ್ದಾ ಅಂತ ಬಯಸಿದ್ಲು. ತನ್ನ ತಂದೆಯನ್ನ ಸಂಹಾರ ಮಾಡಕ್ ಬಂದಂತ ಭಗವಂತನನ್ನ ಆ ಸೌಂದರ್ಯ ನೋಡಿ ಅಲ್ಲಿ ಶತ್ರುತ್ವ ಬರ್ಲಿಲ್ಲ ನೋಡಿ ಅವಳಿಗೆ. ಫಸ್ಟ್ ಬಂದಿದ್ದು ಪ್ರೇಮ, ಆಮೇಲೆ ಶತ್ರುತ್ವ ಭಾವನೆನೂ ಬಂತು ಅವಳಿಗೆ. ನನ್ನ ತಂದೆಯನ್ನ ಸಂಹಾರ ಮಾಡಿದಾನೆ ಅವನು. ಅದಕ್ಕೋಸ್ಕರ ಭಗವಂತ ಅನುಗ್ರಹ ಮಾಡಿದ್ದು ಪೂತನಿಯಾಗಿ ಬರೋದಕ್ಕೆ ಕಾರಣ ರತ್ನಮಾಲ, ಬಲಿಚಕ್ರವರ್ತಿ ಮಗಳು ಆ ಮಗುವನ್ನ, ವಾಮನ ವಟುವನ್ನ, ಬ್ರಾಹ್ಮಣ ವಟುವನ್ನ ಪ್ರೀತಿಸ್ತಾಳೆ. ಅಷ್ಟು ಸೌಂದರ್ಯ. ಆದ್ರೆ ಆ ಸೌಂದರ್ಯನೂ ಕೂಡ ಕೃಷ್ಣ ಸೌಂದರ್ಯ ಮುಂದೆ ಏನೂ ಅಲ್ಲ. ಸೊ ಈ ಸೌಂದರ್ಯವನ್ನ ಸವಿಯೋದಿಕ್ಕೆ ರಾಮಾವತಾರದಲ್ಲಿ ಜನಸ್ಥಾನದಲ್ಲಿದ್ದಂತ ದಂಡಕಾರಣದಲ್ಲಿದ್ದಂತ ಋಷಿ ಮುನಿಗಳು ಅವರು ಗಂಡಸಿನ ದೇಹದಲ್ಲಿದ್ದವರಲ್ವಾ. ಋಷಿ ಮುನಿಗಳು ಅಂದ್ರೆ ಯಾರು? ಪುರುಷನ ಶರೀರದಲ್ಲಿದ್ದವರು, ಅವರು ಸ್ತ್ರೀ ಶರೀರದಲ್ಲಿದ್ದವರಲ್ಲ. ಆದ್ರೂನು ರಾಮಚಂದ್ರನ ಆ ಅದರಾಮೃತವನ್ನ ಕುಡಿಬೇಕು ಅಂತ ಆಸೆ ಆಯ್ತಂತೆ ಋಷಿ ಮುನಿಗಳಿಗೆ. ಭಗವಂತನ ತುಟಿಗೆ ಭಕ್ತನು ತುಟಿಯನ್ನು ಹಚ್ಬೇಕು, ಆ ರಸವನ್ನು ಹೀರಬೇಕು. ಆದ್ರೆ ಪುರುಷ ಶರೀರದಲ್ಲಿರೋರಿಗೆ ಮುಜುಗರ, ಸಂಕೋಚ. ಋಷಿಗಳು ಸಂಕೋಚ ಪಟ್ಟು ಅಲ್ಲೇ ನಿಲ್ಲಿಸ್ಬಿಡ್ತಾರೆ ನೋಡಿ ಆಸೆಯನ್ನ, ಆ ಕಾಮನೆಯನ್ನ. ಭಗವಂತನ ಆ ಅಲೌಕಿಕ ಸೌಂದರ್ಯವನ್ನ ಸವಿಬೇಕಾದ್ರೆ ಸ್ತ್ರೀ ದೇಹದಲ್ಲಿದ್ದವರಿಗೆ ಎಷ್ಟು ಅನುಕೂಲ ನೋಡಿ. ಆದ್ರೆ ಪುರುಷ ಶರೀರದಲ್ಲಿದ್ದವರಿಗೆ ಹೇಗೆ ನಾನು ಹೋಗಿ ಭಗವಂತನ ತುಟಿಯನ್ನ ತುಟಿಗೆ ಮುತ್ತು ಕೊಡ್ಬೇಕು ಅಂದ್ರೆ ಮುಜುಗರ ಆಗುತ್ತೆ ಅಲ್ವಾ. ಬಿಲ್ವಮಂಗಲ ಠಾಕೂರ್ ಹೇಳ್ತಾರೆ, ನನಗೆ ಮುಜುಗರ ಆಗ್ಲಿಲ್ಲ, ಬಯಸ್ದೆ ನಾನು ಆ ಸವಿಬೇಕು, ಆ ರಸವನ್ನ ಕುಡಿಬೇಕು, ಆ ಅಮೃತವನ್ನು ಸವಿಬೇಕು ಅಂತ. ಗಂಡಸಿನ ಶರೀರ, ಹೆಂಗಸಿನ ಶರೀರ ಅಂತ ಬರೋದಿಲ್ಲ. ಭಗವಂತನಿಗೆ ಮಾಧುರ್ಯ ಬೇಕು ಅಷ್ಟೇನೆ. ಇದೆಲ್ಲ ಅಲ್ಲಿದ್ದಂತ ಋಷಿಗಳೆಲ್ಲ ಗೋಪಿಯರಾಗಿ ಬಂದ್ರು ನೋಡಿ. ಭಗವಂತನ ಕರುಣೆ ಅಷ್ಟೇ ತಾನೆ. ನಾನ್ ಕೊಡ್ತೀನಿ ಅದಕ್ಕೆ ಸೌಲಭ್ಯ. ನನ್ನ ಅದರಾಮೃತ ಸವಿಬೇಕು ತಾನೆ, ಗೋಪಿಯರಾಗಿ ಬನ್ನಿ. ಈ ತರ ಸೌಂದರ್ಯ ಸಾಕ್ಷಾತ್ ಭಗವಂತನೂ ಸವಿಬೇಕು ಅಂತ ಆಸೆ ಆಗುತ್ತೆ. ಆಹಾ, ಎಂತ ಸೌಂದರ್ಯ, ಎಂತ ಮಾಧುರ್ಯ, ಅದರಲ್ಲಿ ಏನ್ ಸ್ವೀಟ್ ಇದೆ ಅದರಲ್ಲಿ. ಕೃಷ್ಣ ಮಧುರಾಧಿಪತಿ, ಅವನು ಎಲ್ಲ ರಸಗಳಿಗೆ ರಾಜ, ರಸದ ರಾಜ, ರಸಿಕರ ರಾಜ ಕೃಷ್ಣ. ಮಧುರಾಧಿಪತೇ ರಖಿಲಂ ಮಧುರಂ ಅಂತ ಮಧುರಾಧಿಪತಿನೂ ಕೂಡ ಆ ಮಾಧುರ್ಯವನ್ನ ಸವಿಬೇಕು ಅಂತ ಬರ್ತಾನೆ ಅಂದ್ರೆ ಮತ್ತೆ ಎಂಥ ಶಕ್ತಿ ಇರಬೇಕು ಅದರಲ್ಲಿ. ಆ ಪ್ರೀತಿಯಲ್ಲಿ ಎಷ್ಟು ಬಲ ಇರಬೇಕು, ಆ ಪ್ರೀತಿಯಲ್ಲಿ ಎಷ್ಟು ಮೋಹಕ ಇರಬೇಕು. ಆ ಪ್ರೀತಿಗೆ ಯಾರು ಸೋಲೋದಿಲ್ಲ. ಭಗವಂತನ ಅಲೌಕಿಕ ರಸವನ್ನ ಕೇಳಿ ಯಾರ ಮನಸ್ಸು ಕರಗೋದಿಲ್ಲ. ಅದು ಕಲ್ಲು ಹೃದಯ. ಕಲ್ಲು ಅಂತಾನೆ ಹೇಳಬಾರದು, ಅದು ಕಲ್ಲೇ ಅಲ್ಲ, ಅದು ಕಬ್ಬಿಣ ಆದ್ರೂ ಕರಗುತ್ತೆ, ಕಲ್ಲು ಕರಗುತ್ತೆ. ಅದೇ ನಮ್ದು ಕರಗದ ಹೃದಯ, ರಕ್ತ ಸಂಚಾರ ಮಾಡ್ತಿದೆ ಅಷ್ಟೇ ಅದರಲ್ಲಿ. ಹೇಗೆ ಭಗವಂತ ಅದರೊಳಗೆ ಕೂತಿದ್ದಾನೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹೇಗೆ ಭಗವಂತ ಕಲ್ಲಿಗಿಂತನೂ ಗಟ್ಟಿಯಾಗಿರುವಂತಹ ಹೃದಯದಲ್ಲಿ ಕೂತ್ ಬಿಟ್ಟಿದ್ದಾನೆ ಗೊತ್ತಾಗ್ತಾ ಇಲ್ಲ. ಏನೂ ಬೇಡ ಅಂತ ಎಲ್ಲ ಬಿಟ್ಟು ಬಂದ ಋಷಿಗಳೂ ಕೂಡ ಕೃಷ್ಣನ ತುಟಿಯನ್ನ, ಅದರಾಮೃತವನ್ನ ಸವಿಬೇಕು ಅಂತ ಆಸೆ ಪಟ್ಟು, ಸಂಕೋಚ ಪಟ್ಟು ಅಲ್ಲಿಗೆ ನಿಲ್ಲಿಸ್ತಾರೆ ಅದನ್ನ. ಆದ್ರೆ ಭಗವಂತ ಬಿಡ್ಲಿಲ್ಲ ನೋಡಿ, ಕೊಡ್ತಾನೆ ಕರುಣೆ. ಸೊ ಅದಕ್ಕೆ ನಾವು ಆ ರಸವನ್ನ ಸವಿಬೇಕು. ಆ ರಸ ಸವಿಬೇಕಾದ್ರೆ ಶ್ರವಣ ಮಾಡಬೇಕು. ಒತ್ತಾಯ ಪೂರ್ವಕವಾಗಿ ಬನ್ನಿ ಅಂತ ಕರ್ಕೊಂಡು ಬರೋದಲ್ಲ. ನಮ್ಮ ಒಳಗಿಂದ ಉದಿಸ್ಬೇಕು. ಏನ್ ಹೇಳ್ತಾರೆ, ಸ್ವಯಂ ಪ್ರೇರಣೆಯಿಂದ ಉದಿಸಿದ ಆಕರ್ಷಣೆಯ ಮೇಲೆ ನಿಂತ ನಾವು ಭಕ್ತಿ ಸೇವೆಯಲ್ಲಿ ನಾವು ತೊಡಗಿಸ್ಕೋಬೇಕು ಸ್ವಯಂ ಪ್ರೇರಣೆಯಿಂದ. ಇನ್ನೆಷ್ಟು ಉದಾತ್ತವಾದದ್ದು ಆ ರಾಧಾರಾಣಿಯ ಪ್ರೇಮ. ಕೃಷ್ಣನನ್ನು ಕೂಡ ಬಗ್ಗಿಸ್ಬಿಡುತ್ತೆ. ಒಂದು ಲೀಲೆ ಹೇಳಿದ್ರೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಕೃಷ್ಣ ತನ್ನ
ಅಲೌಕಿಕ ಲೀಲೆಯಲ್ಲಿ ತೊಡಗಿದ್ದಾಗ ಬಿಲ್ವಮಂಗಲ ಠಾಕೂರ್ ಅವರು ಶುದ್ಧ ಭಕ್ತರು. ಬಿಲ್ವಮಂಗಲ ಠಾಕೂರ್ ಭಗವಂತನ ಅಲೌಕಿಕ ರಸವನ್ನ ಸವಿತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಕೃಷ್ಣನ ಆ ಕ್ರೀಡೆಯಲ್ಲಿ ರಾಧಾರಾಣಿಯ ಮುತ್ತು ಸರ ಕತ್ತಿಗೆ ಹಾಕಿರ್ತಾಳಲ್ಲ, ಆ ಮುತ್ತಿನ ಸರ ಹರಿದೋಗ್ಬಿಡುತ್ತೆ, ಕಿತ್ತೋಗ್ಬಿಡುತ್ತೆ, ಆ ಮುತ್ತುಗಳೆಲ್ಲ ಉದುರೋಗುತ್ತೆ. ಇವ್ರು ನೋಡ್ತಾ ಇದ್ದಾರೆ, ಭಕ್ತ ಏನ್ ನಡೆಯುತ್ತೆ ನೋಡೋಣ ಮುಂದೆ ಅಂತ. ರಾಧಾರಾಣಿಗೆ ಕೋಪ ಬಂತು, ನೋವಾಯ್ತು. ಕೃಷ್ಣ, ನನ್ನ ಈ ಮುತ್ತಿನ ಸರವನ್ನ ಕಿತ್ತಾಕಿದ್ಯಾ ನೀನು, ನನಗೆ ಇದನ್ನ ಪೋಣಿಸ್ಕೊಡ್ಬೇಕು ನೀನು. ಕೃಷ್ಣ ಏನ್ ಮಾಡ್ತಾನೆ, ಒಂದೊಂದೇ ಮುತ್ತಿನ ತೆಗೆದು 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 ಅದನ್ನ ಪೋಣಿಸಿ 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 ಹಾರ ಮಾಡ್ತಾ ಇದ್ದಾನೆ. ರಾಧಾರಾಣಿ ನೋವಲ್ಲಿದ್ದಾಳೆ, ಕೋಪದಲ್ಲಿದ್ದಾಳೆ. ಕೃಷ್ಣ ಕಣ್ಣೀರ್ ಹಾಕ್ತಾ ಇದ್ದಾನೆ. ಆ ಕಣ್ಣೀರು ಒಂದೊಂದೇ ಮುತ್ತಿನ ಮೇಲೆ ಬೀಳ್ತಾ ಇದೆ. ಆ ಮುತ್ತಿನ ಮೇಲೆ ಬಿದ್ದಂತ ಭಗವಂತನ ಕಣ್ಣೀರು ಫಳ 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 ಅಂತ ಸೂರ್ಯನಿಗೂ ಕೂಡ ಪ್ರಕಾಶಮಾನವಾಗಿ ಬೆಳೀತಾ ಇದೆ. ಆದ್ರೆ ರಾಧಾರಾಣಿ ಕೋಪ ಮಾತ್ರ ಕಡಿಮೆ ಆಗ್ಲಿಲ್ಲ. ಅಳ್ದಿದ್ದಾನೆ ಕೃಷ್ಣ, ಸಮಾಧಾನ ಮಾಡ್ತಾ, ನಾನ್ ಮುತ್ತನ್ ಪೋಣಿಸ್ಕೊಡ್ತೀನಿ ನಿನಗೆ, ಅಳಬೇಡ. ಅಂದ್ರೆ ಆ ತತ್ವ ಏನಿದೆ, ಸಾಮಾನ್ಯರಿಗೆ ಇದು ಅರ್ಥ ಆಗದೆ ಇರುವಂತ ವಿಚಾರ. ನಮ್ಮಂತ ಬದ್ಧ ಜೀವಿಗಳಿಗೆ ಅರ್ಥ ಆಗೋದಿಲ್ಲ. ಅದು ಏನ್ ಹೇಳೋದಕ್ಕೋಸ್ಕರ ಇದು ಲೀಲೆ ಮಾಡ್ತಾ ಇದ್ದಾನೆ ಭಗವಂತ. ಭಗವಂತ ಏನೇ ಮಾಡಿದ್ರು, ಕೃಷ್ಣ ಏನೇ ಮಾಡಿದ್ರು ಅದರಿಂದ ಏನೋ ಒಂದು ವಿಚಾರ ನಮ್ಗೆ ತಲುಪಿಸ್ಬೇಕು ಅಂತ ಮಾಡ್ತಿರ್ತಾನೆ ಹೊರತು ಅವನ ಖುಷಿಗೋಸ್ಕರ ಅಲ್ಲ, ಕೇವಲ ಅವನ ಖುಷಿಗೋಸ್ಕರ ಅಲ್ಲ. ಅದರಿಂದ ಏನೋ ವಿಷಯ ತಲುಪಿಸ್ಬೇಕು, ಏನೋ ಒಂದು ತತ್ವ ಸಾರಬೇಕು ಜಗತ್ತಿಗೆ, ಆ ತತ್ವನ ಅರ್ಥ ಮಾಡಿಸ್ಬೇಕು ಜನರಿಗೆ ಅಂತ ಮಾಡ್ತಿರ್ತಾನೆ. ಕೃಷ್ಣನು ಕೂಡ ಆ ಪ್ರೇಮದ ಮುಂದೆ ಕಣ್ಣೀರ್ ಹಾಕ್ತಾನೆ, ಭಕ್ತರ ನೋವಿಗೆ ತಾನು ಸ್ಪಂದಿಸ್ತಾನೆ. ನಮ್ಗೆ ಅರ್ಥ ಆಗೋದಿಲ್ಲ ಅದು, ಯಾಕಂದ್ರೆ ನಮ್ದು ಕಲ್ಲು ಹೃದಯ. ಅದಕ್ಕೆ ಭಗವಂತನ ಅಲೌಕಿಕ ರಸವನ್ನ ಕೇಳ್ಬೇಕು, ಶ್ರವಣ ಮಾಡ್ಬೇಕು. ಮೊದಲು ನಮ್ಮ ಕಿವಿ ಎನ್ನುವ ಪಾತ್ರೆಯಿಂದ ಹಿಡಿದು ಹಿಡಿದು ಕುಡಿಬೇಕು ಭಗವಂತನ ಆ ದಿವ್ಯ ರಸವನ್ನ. ಇದು ಭಗವಂತನ ಲೀಲೆಗಳು ಅಸಂಖ್ಯಾತ. ಅವನ ಲೀಲೆಗೆ ಕೊನೆನೇ ಇಲ್ಲ. ನಮೋ ರಾಧಿಕಾಯ ತ್ವದಯ ಪ್ರಿಯಾಯ, ನಮೋ ಅನಂತ ಲೀಲಾಯ ದೇವಾಯ ತುಭ್ಯಂ. ನಮೋ ಅನಂತ ಲೀಲಾಯ ದೇವಾಯ ತುಭ್ಯಂ. ನಮೋ ಅನಂತ ಲೀಲಾಯ, ಒಂದು ಲೀಲೆ ಎರಡು ಲೀಲೆ ಅಲ್ಲ, ಅನಂತ ಲೀಲಾಯ. ಅದಕ್ಕೆ ಬ್ರಹ್ಮದೇವರ ಮೇಲೆ ನಮಗೆ ಬೇಜಾರು ಬರ್ಬೇಕು. ಏನ್ ಸೃಷ್ಟಿ ಮಾಡಿದ್ದಾನೆ ಬ್ರಹ್ಮದೇವ, ಬರೀ ಒಂದು ನಾಲಿಗೆ ಕೊಟ್ಟಿದ್ಯಾ. ಭಗವಂತನ ಗುಣಗಾನ ಮಾಡೋದಕ್ಕೆ ನನ್ಗೆ ಒಂದು ನಾಲಿಗೆ ಸಾಕಾಗ್ತಾ ಇಲ್ಲ. ಭಗವಂತನ ಕಥೆ ಕೇಳೋದಕ್ಕೆ ನನಗೆ ಒಂದು ಕಿವಿ ಎರಡು ಕಿವಿ ಸಾಕಾಗ್ತಾ ಇಲ್ಲ. ನನಗೆ ಲಕ್ಷಾಂತರ ಕಿವಿಗಳು ಬೇಕು, ಲಕ್ಷಾಂತರ ನಾಲಿಗೆಗಳು ಬೇಕು. ಭಗವಂತನ ಸೌಂದರ್ಯ ನೋಡೋದಕ್ಕೆ ಒಂದ್ ಎರಡು ಕಣ್ಣು ಸಾಕಾಗೋದಿಲ್ಲ ನನಗೆ, ಅಸಂಖ್ಯಾತ ಕಣ್ಣುಗಳು ಬೇಕು. ಯಾಕೆ ಬರೀ ನೀನ್ ಇಷ್ಟೇ ಕೊಟ್ಟೆ? ಯಾಕೆ ನೀನು ಇಷ್ಟೇ ಕೊಟ್ಟೆ? ಯಾಕಂದ್ರೆ ನಿನಗೆ ಭಗವಂತನ ದಿವ್ಯ ಸೌಂದರ್ಯದ ಗಂಧಗಾಳಿ ಗೊತ್ತಿಲ್ಲ. ನಿನಗೆ ಗೊತ್ತಿದ್ರೆ ಬ್ರಹ್ಮದೇವರಿಗೆ, ಅಯ್ಯೋ ಬರೀ ಎರಡು ಕಣ್ಣು ಎರಡು ಕಿವಿ ಸಾಕಾಗೋದಿಲ್ಲಪ್ಪ, ಇವರಿಗೆಲ್ಲ ಲಕ್ಷ ಲಕ್ಷ ಕಿವಿಗಳು ಕಣ್ಣುಗಳು ಕೊಡ್ಬೇಕಿತ್ತು ಅಂತ ಯೋಚನೆ ಮಾಡ್ತಾ ಇದ್ದೆ ಅಲ್ವಾ ನೀನು? ಭಕ್ತರಿಗೆ ಬ್ರಹ್ಮದೇವರ ಮೇಲೆ ಬೇಜಾರು. ಸಾಕಾಗತ್ತಾ ಎರಡು ಕಣ್ಣು ಎರಡು ಕಿವಿ? ಬರೀ ಒಂದು ನಾಲಿಗೆ ಕೊಟ್ಟಿದ್ದಾನೆ ಭಗವಂತ. ಆ ಒಂದು ನಾಲಿಗೆ 24 ಗಂಟೆ ತಿನ್ನೋದ್ರಲ್ಲಿ ಬ್ಯುಸಿ ಇರುತ್ತೆ, ಇಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರಲ್ಲಿ ಬ್ಯುಸಿ ಇರುತ್ತೆ. ಆದ್ರೆ ಭಗವಂತನ ಬಗ್ಗೆ ಮಾತಾಡೋಕ್ಕೆ ಟೈಮೇ ಇಲ್ಲ, ಪುರುಸೋತೆ ಇಲ್ಲ. ಆದ್ರೆ ಭಕ್ತರು ಹೇಳ್ತಾರೆ, ಒಂದು ನಾಲಿಗೆ ಸಾಕಾಗ್ತಾ ಇಲ್ಲ ನನ್ಗೆ ಭಗವಂತನ ಗುಣಗಾನ ಮಾಡೋದಕ್ಕೆ. ನಿನಗೆ ಬುದ್ಧಿ ಇಲ್ಲ ಅಂತ ಕಾಣುತ್ತೆ ನಿನಗೆ. ಇದು ಭಕ್ತರ ಮನದ ಮಾತು, ಮನಸ್ಸಿಂದ ಬರುತ್ತಲ್ಲ, ಹೃದಯದಿಂದ ಬರುತ್ತಲ್ಲ ಭಕ್ತರ ಮಾತು, ಅದು ದೇವತೆಗಳನ್ನು ಕೂಡ ನಿಂದನೆ ಮಾಡುತ್ತೆ. ನಿಮ್ಗೆ ಏನ್ ಗೊತ್ತಿದೆ ನಿಮ್ಗೆ ಗಂಧ ಗಾಳಿ? ಇದು ರಸ, ಇದು ಹೇಳಿದ್ರು ರಸ. ಹೀಗೆ ಭಗವಂತ ತನ್ನ ರಸದಿಂದ ಭಕ್ತರನ್ನ ಮನೋ ಲಹರಿಯಲ್ಲಿ ತೇಲಿಸ್ತಾನೆ. ತಾನು ಕೂಡ ಆ ಲಹರಿಯಲ್ಲಿ, ಅಲೆಯಲ್ಲಿ ತೇಲ್ತಾನೆ ಕೃಷ್ಣ. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ಹೇಗೆ ಋಷಿ ಮುನಿಗಳು ಕೂಡ ಭಗವಂತನನ್ನ ಮಾಧುರ್ಯ ರಸದಲ್ಲಿ ಪ್ರೀತಿ ಮಾಡ್ಬೇಕು ಅಂತ ಆಸೆ ಪಟ್ರೋ, ಹಾಗೆ ನಾವು ಕೂಡ ಆ ಮಾಧುರ್ಯ ರಸದಿಂದ ಭಗವಂತನನ್ನ ಸಮೀಪಿಸ್ಬೇಕು, ಹತ್ರ ಹೋಗ್ಬೇಕು. ಕೃಷ್ಣ ಬರೀ ಹೆಣ್ಣು ಮಕ್ಕಳನ್ನ ಮಾತ್ರ ಆಕರ್ಷಣೆ ಮಾಡ್ಲಿಲ್ಲ, ಋಷಿಗಳನ್ನು ಆಕರ್ಷಣೆ ಮಾಡ್ದ. ಯಾರಾದ್ರೂ ಹೇಳ್ತಾರಲ್ಲ, ನಿಮ್ಮ ಕೃಷ್ಣ ಲೋಲುಪ, ಸ್ತ್ರೀ ಲೋಲುಪ. ಸ್ತ್ರೀ ಲೋಲುಪ ಅಲ್ರಿ, ಅವನು ಋಷಿಗಳು ಲೋಲುಪ. ಋಷಿಗಳಿಗೂ ಕೂಡ ಆಸೆ ಆಗತ್ತೆ. ನಿಮಗ್ ಬರೀ ಸ್ತ್ರೀ ಲೋಲುಪ ಅಷ್ಟೇ ಕಾಣಿಸ್ತಾ ಇದೆ.
ಸ್ತ್ರೀ ಅಲ್ಲ, ಇಡೀ ಜಗತ್ತಿರೋ ಇರುವೆಯಿಂದ ಹಿಡಿದು ಬ್ರಹ್ಮದೇವರ ತನಕ ಎಲ್ಲರನ್ನೂ ಆಕರ್ಷಣೆ ಮಾಡ್ತಾನೆ ನಮ್ಮ ಕೃಷ್ಣ. ಆ ಸ್ತ್ರೀಯರಲ್ಲ, ಅವರು ಋಷಿಗಳು. ನಮ್ಮ ಯೋಗ್ಯತೆಗೆ ಅದು ನಮ್ಮ ನಮ್ಮ ಅನರ್ಹತೆ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಏನಾದ್ರೂ ಮಾಡ್ಬೇಕು, ಮೊಸಲ್ ಕಲ್ಲು ಹುಡುಕ್ಬೇಕು, ಕೃಷ್ಣನಲ್ಲಿ ಕಲ್ಲು ಹುಡುಕ್ಬಿಡ್ತೀವಿ ನಾವು, ದೋಷ ಹುಡುಕ್ಬಿಡ್ತೀವಿ ಅವನಲ್ಲಿ. ನಾವು ನೀವು ಗಂಡಸರು ಎಲ್ರು ಕೂಡ ಕೃಷ್ಣನನ್ನ ಪ್ರೀತಿ ಮಾಡ್ಬೋದು, ಪ್ರೀತಿ ಮಾಡಬೇಕು. ಮಾಧುರ್ಯ ರಸದಲ್ಲಿ, ದಾಂಪತ್ಯ ರಸದಲ್ಲಿ, ಶೃಂಗಾರ ರಸದಲ್ಲಿ. ಒಂದು ಅಡ್ವಾಂಟೇಜ್ ಏನಂದ್ರೆ, ಸ್ತ್ರೀ ದೇಹದಲ್ಲಿ ಇರೋರಿಗೆ, ಅವ್ರಿಗೆ ಬೈ ಡಿಫಾಲ್ಟ್ ಸ್ತ್ರೀ ಭಾವ ಇರುತ್ತೆ. ಆದ್ರೆ ಗಂಡಸರಿಗೆ ಹಾಗಲ್ಲ. ಗಂಡಸರು ಅದನ್ನ ತಂದುಕೋಬೇಕು, ಸ್ತ್ರೀ ಭಾವನ. ನಾನೀಗ ಹುಡುಗಿ, ನಾನು ಕೃಷ್ಣನ ಪತ್ನಿ, ಈಗ ಕೃಷ್ಣ ಹತ್ರ ಹೋಗ್ಬೇಕು, ನಾನು ತಪ್ಕೋಬೇಕು, ಹಗ್ ಮಾಡ್ಬೇಕು. ಕಷ್ಟ ಅದು. ಆದ್ರೂ ಕೂಡ ನಾವು ಅದನ್ನ ಆಸೆ ಪಡ್ಬೇಕು. ಅದನ್ನೇ ಶೃಂಗಾರ ರಸ ಅಂತ ಹೇಳುದು. ಶೃಂಗಾರ ನೀವ್ ಯಾವುದೇ ರಸವನ್ನ ಹೋಲಿಕೆ ಮಾಡಿ, 5 ಮುಖ್ಯ ರಸಗಳು, 7 ಗೌಣ ರಸಗಳು, ಟೋಟಲ್ 12 ರಸಗಳು. 5 ಮುಖ್ಯ ರಸಗಳನ್ನ ತಗೊಳ್ಳೋಣ. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಈ 5 ರಸಗಳನ್ನ ನೀವು ಹೋಲಿಕೆ ಮಾಡಿದ್ರೆ ತುಂಬಾ ವೇಟೇಜ್ ಬರೋದು ಯಾವುದು? ಮಾಧುರ್ಯ. ಮಾಧುರ್ಯ ನೋಡಿ, ಯಾರಾದ್ರೂ ಈಗ ಹೆಂಡತಿ ಗಂಡನನ್ನ ಹೆಂಡತಿಯಾಗಿ ಸೇವೆ ಮಾಡ್ತಾಳೆ, ಕಷ್ಟ ಇದ್ದಾಗ ಫ್ರೆಂಡು ಹಾಕ್ತಾಳೆ, ಅವನ್ ದುಃಖದಲ್ಲಿದ್ದಾಗ ತಾಯಿ ಸ್ಥಾನದಲ್ಲಿ ನಿಂತು ಅವನಿಗೆ ಸಮಾಧಾನ ಮಾಡ್ತಾಳೆ, ಸೇವೆ ಮಾಡ್ತಾಳೆ. ದಾಸ್ಯ ಭಾವದಲ್ಲಿ, ಶಾಂತ ಭಾವದಲ್ಲಿ ಯಾವಾಗ್ಲೂ ಮನ್ಸಲ್ಲಿ ನನ್ನ ಗಂಡನ್ಗೆ ಒಳ್ಳೇದಾಗ್ಲಿ, ನನ್ನ ಗಂಡನ್ಗೆ ಒಳ್ಳೇದಾಗ್ಲಿ ಅಂತ ಭಾವಿಸ್ತಾ ಇರ್ತಾಳೆ. ಆದ್ರೆ ಬೇರೆ ರಸದಲ್ಲಿ ಹಾಗಲ್ಲ. ಸಖ್ಯ ಭಾವದಲ್ಲಿ ಇರೋರು ಮಾಧುರ್ಯ ಭಾವದಲ್ಲಿ ಪ್ರೀತಿ ಮಾಡಕ್ ಬರೋದಿಲ್ಲ. ವಾತ್ಸಲ್ಯ ಭಾವದಲ್ಲಿ ಇರೋರು ಮಾಧುರ್ಯ ಭಾವದಲ್ಲಿ ಪ್ರೀತಿ ಮಾಡಕ್ ಆಗೋದಿಲ್ಲ. ಆದ್ರೆ ಮಾಧುರ್ಯ ಭಾವದಲ್ಲಿ ಇರೋರು ಯಾವುದೇ ರಸದಲ್ಲೂ ಕೂಡ ಪ್ರೀತಿ ಮಾಡ್ಬೋದು. ಹಾಗೆ ಬಲರಾಮ, ಸಂಕರ್ಷಣ ಕೃಷ್ಣನಿಗೆ ಎಲ್ಲಾ ರಸದಲ್ಲೂ ಕೂಡ ಅವನಿಗೆ ಸೇವೆ ಮಾಡ್ತಾನೆ. ಈ 5 ಮುಖ್ಯ ರಸದಲ್ಲಿ, 5 ಮುಖ್ಯ ರಸಗಳಲ್ಲಿ ಮಾಧುರ್ಯ ತುಂಬಾ ಉತ್ಕೃಷ್ಟವಾದದ್ದು. ಹಂಗಂತ ಬೇರೆ ಭಾವಗಳು ಕಡಿಮೆ ಅಂತನ? ಕಡಿಮೆ ಅಲ್ಲ. ಅದು ಎಲ್ಲ ರಸಗಳು ಒಂದೇ ಹಂತದಲ್ಲಿ. ಆದ್ರೆ ಮಾಧುರ್ಯ ನೆಲೆ ಅದು, ಆ ನಂಟು ಇದೆಯಲ್ಲ, ಅದು ಅತ್ಯುನ್ನತ ಅಂತಾನೆ ಪರಿಗಣನೆ ಮಾಡಬೇಕು. ಆಭಾಸ ಮಾಡ್ಕೋಬಾರ್ದು ಇದರಲ್ಲಿ. ಹಾಗಾದ್ರೆ ಸಖ್ಯ ಅಂದ್ರೆ ಕಡಿಮೆ, ದಾಸ್ಯ ಅಂದ್ರೆ ಕಡಿಮೆ. ಹನುಮಂತ ದಾಸ್ಯ ಭಾಗದಲ್ಲಿ ಭಗವಂತನ ಪ್ರೀತಿ ಮಾಡ್ತಾ ಇದ್ದ. ಪ್ರಹ್ಲಾದರು ಮಾಧುರ್ಯ ಭಾಗದಲ್ಲಿ ಪ್ರೀತಿ ಮಾಡಿದ್ರ? ಸೇವಕ ದಾಸ್ಯ ಭಾವದಲ್ಲಿ ಪ್ರೀತಿ ಮಾಡ್ದ. ಆದ್ರೆ ಭಗವಂತ ತನ್ನ ತೊಡೆ ಮೇಲೆ ಕೂರಿಸಿ ಪ್ರಹ್ಲಾದರಿಗೆ ಎಲ್ಲ ಅನುಗ್ರಹ ಮಾಡ್ದ. ಯಾವ್ದು ಕಡಿಮೆ ಅಂತ ಅಲ್ಲ, ಆದ್ರೆ ಭಗವಂತನಿಗೆ ತುಂಬಾ ಸಮೀಪದ ರಸ ಅಂದ್ರೆ ಮಾಧುರ್ಯ. ಇದು ಎಂತ ರಸ ಅಂದ್ರೆ, ಯಾವುದೇ ಭಾವದಲ್ಲೂ ನಾವು ಭಗವಂತನ ಹತ್ತಿರಕ್ಕೆ ಬಂದಾಗ ಅದು ಕೊನೆಗೆ ಎಂಡ್ ಆಗೋದೆ ಮಾಧುರ್ಯ ಭಾವದಲ್ಲಿ. ಯಾವ ಪ್ರೇಮ ಕ್ರಮವಾಗಿ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೋ, ಆಗದು ತಾನಾಗೆ ಮಧುರ ಪ್ರೇಮವಾಗಿ ಅಭಿವ್ಯಕ್ತಿಗೊಳ್ಳುತ್ತೆ. ಮಧುರ ಪ್ರೇಮ, ಮಾಧುರ್ಯ. ಆ ಪ್ರೇಮ ಹೆಂಗ್ ಬೆಳೆಯುತ್ತೆ ನಮ್ಗೆ ಗೊತ್ತಾಗೋದಿಲ್ಲ, ಅದು ಹೇಗ್ ಬೆಳೆಯುತ್ತೆ ಅಂತ. ಈಗ ಒಂದು ಬಾಳೆಕಾಯಿ ಗಿಡ, ಬಾಳೆಕಾಯಿ ಇರುತ್ತೆ, ಅದು ನಾವು ನೋಡ್ತಾ 1 ತಿಂಗಳಲ್ಲಿ ಅದು ಹಣ್ಣಾಗ್ಬಿಡುತ್ತೆ. ಅದು ಹೇಗಾಯ್ತು ಹಣ್ಣು? ಆ ರಸವನ್ನ ಎಲ್ಲಿಂದ ತುಂಬಿದ್ರು ಅಲ್ವಾ? ಬಾಳೆಕಾಯಿ ಕಸರೇ ಇರುತ್ತೆ, ಕಾಯಿ ಇದ್ದಾಗ ತಿಂದಾಗ. ಅದು ನೋಡ್ತಾ ಹಣ್ಣಾಗುತ್ತೆ. ಹಣ್ಣಲ್ಲಿ ರಸ ಹೇಗ್ ಬಂತು? ಯಾರು ತುಂಬಿದ್ರು? ಆಕಾಶಕ್ಕೆ ಬಣ್ಣ ತುಂಬಿದವ್ರು ಯಾರು? ಆಕಾಶಕ್ಕೆ ಬಣ್ಣ ಇದೆಯಾ? ಅದು ಬಣ್ಣ ರಾಹಿತ್ಯ. ಬಟ್ ನಮ್ಗೆ ನೋಡಿದಾಗ ಬಣ್ಣ ಕಾಣಿಸುತ್ತಲ್ಲ, ಅದೇ ತುಂಬಿದವ್ರು ಯಾರು? ನಮ್ಮ ಕಣ್ಣಿಗೆ ಬಣ್ಣ ತುಂಬಿದವ್ರು ಯಾರು? ಪ್ರತಿಯೊಂದು ಕೂಡ ಭಗವಂತನೇ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಿಶು ಸೂರ್ಯಯೋ. ನಾವು ಇದನ್ನ ತಿಳ್ಕೊಂಡಾಗ ಅಷ್ಟೇ ಭಗವಂತನ ಪ್ರೀತಿ ಮಾಡಕ್ಕಾಗತ್ತೆ. ಏನು ಗೊತ್ತಿಲ್ಲ ಅಂದ್ರೆ ನಾವು ಪ್ರೀತಿ ಬರೋದಿಲ್ಲ. ಬಂದ್ರು ಅದು ಈ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ತಾರಲ್ಲ, ಗಂಡ ಹೆಂಡತಿ ಪಾರ್ಕ್ ಮಾಡ್ತಾರೆ, ನಟನೆ ಮಾಡ್ತಾರೆ ಅಷ್ಟೇನೆ. ನಟನೆ ಮುಗಿದ್ಮೇಲೆ ಅವ್ರು ಯಾರೋ ಇವ್ರು ಯಾರೋ. ಆ ನಟನೆಗೋಸ್ಕರ ದುಡ್ಡು ಕೊಡ್ತಾರಲ್ಲ ಅಂತ ನಟನೆ ಮಾಡ್ತಿರ್ತಾರಲ್ಲ, ಅದು ಆರ್ಟಿಫಿಷಿಯಲ್ ಪ್ರೇಮ ಭಗವಂತ ಒಪ್ಪೋದಿಲ್ಲ. ಅದು ಸ್ವಯಂ ಪ್ರೇರಣದ ಉದಯಿಸ್ಬೇಕು ಒಳಗಡೆಯಿಂದ. ಓಕೆ, ಸೊ ನಿನ್ನೆ ಇಲ್ಲಿವರೆಗೂ ನಾವು ಚರ್ಚೆ ಮಾಡಿದ್ವಿ.
ಪರಕೀಯ ರಸ ಮತ್ತೆ ಸ್ವಕೀಯ ರಸ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಹೇಳಿದ್ವಿ. ಎಲ್ರು ಇಲ್ಲಿ ಒಂದು ನಾನು ಒಂದು ಮಾತು ಹೇಳ್ಬೇಕಂದ್ರೆ, ಯಾರಿಗೆ ಭಗವಂತನ ಮೇಲೆ ಪ್ರೀತಿ ಇಲ್ಲ, ಶ್ರದ್ಧೆ ಇಲ್ಲ, ಅವರು ಇದನ್ನ ಶ್ರವಣ ಮಾಡಬೇಡಿ ದಯವಿಟ್ಟು. ಎಕ್ಸಿಟ್ ಆಗ್ಬೋದು, ತೊಂದರೆ ಇಲ್ಲ. ಮೊದಲೇ ವಾರ್ನಿಂಗ್ ಕೊಟ್ಟಿರ್ತೀನಿ ನಾನು. ಇಲ್ಲ ನಾವು ಕೇಳಿಸ್ಕೊಳ್ಳೋದು ತಪ್ಪಲ್ಲ. ಕೇಳಿಸ್ಕೊಂಡು ಮನಸ್ಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದು ತಪ್ಪಾಗುತ್ತೆ, ಲೆಕ್ಕ ಮಾಡೋದು. ಪರಕೀಯ ರಸ ಸ್ವಕೀಯ ರಸ ಭೌತಿಕ ಜಗತ್ತಲ್ಲಿ ಬೇರೆ, ಅಲೌಕಿಕ ಜಗತ್ತಲ್ಲಿ ಬೇರೆ. ಕೃಷ್ಣ ಏನ್ ಮಾಡಿದ್ರು ಅದು ಪರ್ಫೆಕ್ಟ್, 100% ಪರ್ಫೆಕ್ಟ್ ಅಂತ ನಾವು ಮಾಡಬಾರದು. ಅವನ್ ಏನು ತತ್ವ ಹೇಳ್ಕೊಡ್ಬೇಕೋ ಆ ಲೀಲೆಯಲ್ಲಿ, ಆ ತತ್ವ ಅಷ್ಟೇ ನಾವು ಗ್ರಹಿಸ್ಬೇಕು. ಭಗವಂತ ಮಾಡ್ದಂಗೆ ನಾವು ಅನುಕರಣೆ ಮಾಡಬಾರ್ದು, ಅನುಸರಣೆ ಮಾಡಬೇಕು. ಅದ ಕೃಷ್ಣ ಗೀತೆ ಹೇಳಿದ, ಯದ್ಯದ್ ಆಚರಿತಿ ಶ್ರೇಷ್ಠ ತತ್ತದ್ ದೇವೇತರ ಜನಃ ಸ ಯತ್ ಪ್ರಮಾಣಂ ಕುರಿತೆ ಲೋಕಸ್ತದನುವರ್ತತೆ. ಅನುವರ್ತತೆ ಅಂದ್ರೆ ಅನುಸರಣೆ ಮಾಡಬೇಕು, ಅನುಕರಣೆ ಅಲ್ಲ. ನಾವು ಕೃಷ್ಣ ಮಾಡ್ದ ನಾನು ಮಾಡ್ತೀನಿ, ಕೃಷ್ಣ 16,000 ಜನನ ಮದುವೆ ಮಾಡ್ಕೊಂಡು ನಾನು 4-5 ಮಾಡ್ಕೋತೀನಿ, ಹಾಗೆ ಮಾಡಬಾರ್ದು. ಅವನು ದಿವ್ಯ ವ್ಯಕ್ತಿ, ಅವನು ಮಾಡ್ಬೋದು, ನಾವು ಮಾಡೋಂಗಿಲ್ಲ. ಸೊ ಪರಕೀಯ ರಸ ಸ್ವಕೀಯ ರಸ ನಾವು ಈ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತು ನೋಡಿದ್ರೆ ಅದು ಅಪಾರ್ಥ ಆಗುತ್ತೆ ಅಲ್ವಾ. ನನ್ ಮೋಸ್ಟ್ ಕಾಮನ್ ಡೈಲಾಗ್ ಏನು, ನಿಮಗೆ ಅರ್ಥ ಆಗದೆ ಹೋದ್ರೂ ಪರವಾಗಿಲ್ಲ, ಅಪಾರ್ಥ ಮಾತ್ರ ಮಾಡ್ಕೋಬೇಡಿ ಅಂತ ಅಲ್ವಾ. ಅದನ್ನೇ ಇವಾಗ್ಲೂ ಹೇಳ್ತೀನಿ, ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಬಿಟ್ಬಿಡಿ, ಆದ್ರೆ ಅಪಾರ್ಥ ಮಾಡ್ಕೋಬೇಡಿ. ಈಗ ಪರಕೀಯ ಭಾವೇ ಅತಿ ರಸೇರ ಉಲ್ಲಾಸ. ಪರಕೀಯ ಭಾವ ಅಂದ್ರೆ ಏನು ಅಂದ್ರೆ, ಉದಾಹರಣೆ ಕೊಟ್ಟು ಆಮೇಲೆ ಹೇಳ್ತೀನಿ ನಿಮಗೆ. ಇದು ಪರಕೀಯ ರಸ ಕೇವಲ ಕೃಷ್ಣ ಮಾತ್ರ ಮಾಡೋಕ್ ಸಾಧ್ಯ, ಅದು ವ್ರಜಭೂಮಿಯಲ್ಲಿ. ಬೇರೆ ಇನ್ನೆಲ್ಲೂ ಕೂಡ ಯಾವ ಜಗತ್ತಲ್ಲೂ ಯಾರು ಕೂಡ ಮಾಡೋಂಗಿಲ್ಲ. ಪರಕೀಯ ರಸ ಅಂದ್ರೆ ಅವಿವಾಹೇತರ ದಾಂಪತ್ಯದ ಭಾವ. ಅಂದ್ರೆ ವಿವಾಹೇತರ ಅಂದ್ರೆ ಮದುವೆ ಮದುವೆಯಾಗಿ ಹೆಂಡತಿ ಇರ್ತಾಳೆ, ಇನ್ನೊಂದು ಹೆಂಡತಿ ಜೊತೆ ಲೀಲೆ ಮಾಡೋದು. ಇನ್ನೊಬ್ಬರ ಹೆಂಡತಿ, ರಾಧಾರಾಣಿ ಮದುವೆ ಆಗಿದೆ, ಇನ್ನೊಬ್ಬರ ಹೆಂಡತಿ. ಗೋಪಿಯರಿಗೆ ಮದುವೆ ಆಗಿದೆ, ಅವ್ರು ಇನ್ನೊಬ್ಬರ ಹೆಂಡತಿಯರು. ಆದ್ರೆ ಕೃಷ್ಣ ಪರಕೀಯ ರಸದಲ್ಲಿ ಆ ಹುಡುಗಿಯರ ಜೊತೆ ಲೀಲೆ ಮಾಡ್ತಾನೆ. ಅದಕ್ಕೆ ಹೇಳುದು, ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲ ಯಾರಿಗೇನು ಗೊತ್ತಾಗಲ್ಲ, ಎಕ್ಸಿಟ್ ಆಗ್ಬಿಡಿ ಒಂದ್ 10 ನಿಮಿಷ. ಇಲ್ಲ ನಾವು ಕೇಳಿಸ್ಕೊಳ್ತೀವಿ, ಭಗವಂತನ ಅಲೌಕಿಕ ಲೀಲೆ, ಭಗವಂತನ ನಂಬಿದೀನಿ, ಭಗವಂತನ ಪ್ರೀತಿ ಮಾಡ್ತಾ ಇದೀನಿ ಅನ್ನೋರು ಮಾತ್ರ ಶ್ರವಣ ಮಾಡಿ. ಯಾಕಂದ್ರೆ ಇದನ್ನ ಚೈತನ್ಯ ಚರಿತಾಮೃತ ಎಲ್ರಿಗೂ ಹೇಳೋಂಗಿಲ್ಲ. ಇದು ಎಲ್ಲೂ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಈ ರಾಸ ಲೀಲೆ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿಲ್ಲ, ಕೇವಲ ಆಪ್ತ ಭಕ್ತರ ಜೊತೆ ಬಿಟ್ಟು. ಇಲ್ಲಿ ಎಷ್ಟೋ ಜನಕ್ಕೆ ಶಿಕ್ಷಾ ಗುರು ಮೇಲೆ ಅವ್ರಿಗೆ ಭಿನ್ನಾಭಿಪ್ರಾಯ. ಅಂತವ್ರಿಗೆ ಭಗವಂತನ ಬಗ್ಗೆ ಹೇಳಿದ್ರೆ ಏನು ಪ್ರಯೋಜನ? ಶಿಕ್ಷಾ ಗುರುಗಳ ಬಗ್ಗೆನೇ ಇನ್ನೊಬ್ರ ಹತ್ರ ಹಂಗಂತೆ ಹಿಂಗಂತೆ ಅದಂತೆ ಹಿಂಗ್ ಹೇಳುದು ಅಂತ ಅದಕ್ಕೆ ಹೇಳುದು. ನನಗೆ ಈ ವಿಚಾರಗಳೇನಾದ್ರು ಈ ತರ ಬಂದ್ರೆ, ನೀವು ಭಕ್ತರಲ್ಲ, ಮನುಷ್ಯ ಆಗಕ್ಕೆ ಲಾಯಕ್ಕಿಲ್ಲ ಅಂತ. ಸೊ ಭಗವಂತನ ಲೀಲೆಗಳನ್ನ ಯಥಾರೂಪವಾಗಿ ಅರ್ಥ ಮಾಡ್ಕೋಬೇಕು. ಅವ್ರು ಹಂಗ್ ಹೇಳಿದ್ರಂತೆ ಹಿಂಗ್ ಹೇಳಿದ್ರೆ, ಇನ್ನು ಪದ್ಯಾವಳಿ ಓದ್ಬಿಟ್ರೆ ಆಶ್ಚರ್ಯ ಆಗುತ್ತೆ, ಈ ತರದೆಲ್ಲ ಪದ್ಯಗಳನ್ನ ರಚನೆ ಮಾಡಿದಾರ. ಅಂದ್ರೆ ಭಗವಂತನ ಶೃಂಗಾರ ರಸ ಅದು ಕೇವಲ ಭಕ್ತರು, ನಮಗೂ ಹೇಳೋ ಅಧಿಕಾರ ಇಲ್ಲ. ಚೈತನ್ಯ ಚರಿತಾಮೃತದಲ್ಲಿ ವರ್ಣನೆ ಮಾಡಿದರೆ, ಗುರುಗಳ ಆಜ್ಞೆ, ಪರ್ಮಿಷನ್, ಪ್ರಭುಪಾದರ ಪರ್ಮಿಷನ್ ತಗೊಂಡು ಅದನ್ನ ಹೇಳ್ತಾ ಇರೋದು. ಇಲ್ಲಿ ಏನಿದೆ ಅದನ್ನ ಯಥಾವತ್ತಾಗಿ ಹೇಳ್ತೀನಿ. ಅರ್ಥ ಆಗ್ತಿದ್ಯಾ ಏನ್ ಹೇಳಿದೆ ಅಂತ? ಹಾ, ಮೊದಲು ನಂಬಿಕೆ ಬೆಳೆಸ್ಕೋಬೇಕು. ಯಾರು ಭಗವಂತನ ಬಗ್ಗೆ ಹೇಳ್ತಾರೆ ಅವ್ರ ಮೇಲೆ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು. ಏನೋ ಹೊಸದಾಗಿ ಕ್ರಿಯೇಟ್ ಮಾಡಿ ಮನರಂಜನೆಗೋಸ್ಕರ ಹೇಳುವಂಥದ್ದಲ್ಲ ಇದು. ಹೊಸ ಭಕ್ತರಿಗೆ, ಹೊಸಬರಿಗೆ ಇದು ಹೇಳುವಂತ ವಿಚಾರವೇ ಅಲ್ಲ. ಓಕೆ, ಇದು ಎಂತ ರಸ ಪರಕೀಯ ರಸ ಅಂದ್ರೆ, ಮದುವೆ ಆಗಿದ್ದ ಬೇರೆ ಹುಡುಗರ ಜೊತೆ ಮದುವೆ ಆಗಿರುವಂತ ಹುಡುಗಿಯರ ಜೊತೆ ಇಲ್ಲಿ ಮಾಡುವಂತಹ ಲೀಲೆ ಪರಕೀಯ ರಸ. ಅದು ಕೇವಲ ವ್ರಜಭೂಮಿಯಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂಥದ್ದು. ಅದು ಕೃಷ್ಣ ಮಾತ್ರ ತನ್ನ ಶುದ್ಧ ಭಕ್ತರಿಗೆ ಮಾಡುವಂತ ಲೀಲೆ. ಇದು ಈ ಪರಕೀಯ ರಸದಲ್ಲಿ ತುಂಬಾ ಶ್ರೇಷ್ಠವಾದ ವ್ಯಕ್ತಿ ಅಂದ್ರೆ ಪ್ರೇಯಸಿ ಶ್ರೀಮತಿ ರಾಧಾರಾಣಿ.
ಯಾಕೆ ಶ್ರೀಮತಿ ರಾಧಾರಾಣಿ ಪರಕೀಯ ರಸದಲ್ಲಿ ತುಂಬಾ ಉತ್ಕೃಷ್ಟ ನಿಲ್ತಾಳೆ ಅಂದ್ರೆ, ರಾಧಾರಾಣಿ ಹೃದಯದಲ್ಲಿ ಕೃಷ್ಣನ ಪರಿಶುದ್ಧ ಪ್ರೇಮ ಬಿಟ್ಟು ಬೇರೆ ಏನು ಇರಲಿಲ್ಲ ಅವಳಲ್ಲಿ. ರಾಧಾರಾಣಿ ಹೃದಯದಲ್ಲಿ ಕೃಷ್ಣನ ಅಲೌಕಿಕ ಪ್ರೇಮ ಬಿಟ್ರೆ ಬೇರೆ ಏನೂ ಅವಳ ತಲೆಗೆ ಬರ್ತಿರ್ಲಿಲ್ಲ. ಆ ಭಾವದಲ್ಲಿ, ಅದಕ್ಕೆ ಗೋಪಿ ಭಾವದಲ್ಲಿ ಇದ್ರೆ ಮಾತ್ರ ನಾವು ಈ ರಸವನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ಅದಕ್ಕೆ ನಾವು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಪರಕೀಯ ರಸ ಅಂದ್ರೆ ಇಷ್ಟು. ಅದು ಅನೈತಿಕ ಅಲ್ಲ. ಅದು ಯಾಕೆ ಅನೈತಿಕ ಅಲ್ಲ? ಅದು ಕೃಷ್ಣನ ಅಂತರಂಗ ಶಕ್ತಿಯಿಂದ ಅಭಿವ್ಯಕ್ತಿಗೊಂಡ ರಾಧಾರಾಣಿಯ ವಿಸ್ತೃತ ಅಂಶಗಳು ಗೋಪಿಯರು. ಸೊ ಹೀಗೆ ರಾಧಾರಾಣಿ ತನ್ನ 3 ಬಗೆಗಳಲ್ಲಿ ವಿಸ್ತರಣೆ ಮಾಡ್ಕೊಳ್ತಾಳೆ. ಒಂದು ವೈಕುಂಠದ ಲಕ್ಷ್ಮಿಯರು, ದ್ವಾರಕಾ ರಾಣಿಯರು, ಮತ್ತೆ ವ್ರಜದ ಗೋಪಿಯರು. ರಾಧಾರಾಣಿ ಎಲ್ಲಾ ಲಕ್ಷ್ಮಿಯರಿಗೂ ಮೂಲ. ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ವೈಕುಂಠದಲ್ಲಿ ಅಸಂಖ್ಯಾತ ಲಕ್ಷ್ಮಿಯರಿದಾರಲ್ಲ, ಎಲ್ಲಾ ಕೋಟಿ 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 ಲಕ್ಷ್ಮಿಯರಿಗೆ ಮೂಲ ಶ್ರೀಮತಿ ರಾಧಾರಾಣಿ. ಅದನ್ನ ಹೇಳ್ತಾ ಇರೋದು. ನೀವು ರಾಧಾ ಕೃಷ್ಣರ ಪ್ರೀತಿ ಮಾಡಿದ್ರೆ, ಭಕ್ತಿ ಮಾಡಿದ್ರೆ, ಒಬ್ಬ ಲಕ್ಷ್ಮಿ ಅಲ್ಲ, ಅಷ್ಟಲಕ್ಷ್ಮಿ ಅಲ್ಲ, ಕೋಟ್ಯಾಂತರ ಲಕ್ಷ್ಮಿಯರ ಸೇವೆ ಮಾಡಿದ ಫಲ ಸಿಗುತ್ತೆ ನಮಗೆ. ಶ್ರೀಮತಿ ರಾಧಾರಾಣಿ ವೈಕುಂಠ ಲಕ್ಷ್ಮಿಯರಿಗೂ ತಾನೇ ಮೂಲ. ದ್ವಾರಕಾ ರಾಣಿಯರಿದಾರಲ್ಲ, ರುಕ್ಮಿಣಿ ಸತ್ಯಭಾಮಾದಿಗಳು, ಅವರಿಗೂ ಕೂಡ ರಾಧಾರಾಣಿ ಮೂಲ. ವ್ರಜದ ಗೋಪಿಯರಿಗೆ ರಾಧಾರಾಣಿನೇ ಮೂಲ. ಸೊ ಹೀಗೆ ರಾಧಾರಾಣಿ ಎಲ್ಲಾ ಸ್ತ್ರೀ ರೂಪದ, ಸ್ತ್ರೀ ಅಂಶದ ಮೂಲ ಶಕ್ತಿ. ಅದಕ್ಕೆ ಅವಳಿಗೆ ಅಹೋದೇವಿ ಅಂತ ಹೇಳ್ತಾರೆ. ಶ್ರೀಮತಿ ರಾಧಾರಾಣಿಗೆ ಇನ್ನೊಂದು ಹೆಸರು ಅಹೋದೇವಿ. ಅಹೋಬಲ ಅಂತ ಹೇಳ್ತೀವಲ್ವಾ? ಅಹೋಬಲ ಅಂತ ಯಾರಿಗೆ ಹೇಳ್ತೀವಿ ನಾವು? ಅಹೋಬಲೇಶ್ವರ. ಅದು ಕೃಷ್ಣನೇ ಅರ್ಥ. ಅಹೋದೇವಿ ಅಂದ್ರೆ ಭಗವಂತನು ಕೂಡ ಆಹಾ ಓಹೋ ಅನ್ನೋಷ್ಟು ಶಕ್ತಿ ಶ್ರೀಮತಿ ರಾಧಾರಾಣಿಗೆ ಬಿಟ್ರೆ ಬೇರೆ ಯಾರಿಗೂ ಇರಲಿಲ್ಲ. ಅಹೋದೇವಿ ಅವಳು. ಆ ಅಹೋದೇವಿಗೆ ಶಕ್ತಿ ಕೊಟ್ಟಿದ್ದು ಭಗವಂತನೇ. ಭಗವಂತ ಶಕ್ತಿವಂತ. ಅದಕ್ಕೆ ಅಹೋಬಲ ಅಂದ್ರೆ ಅದು ಕೃಷ್ಣ. ಸೊ ಎಲ್ಲ ವಿಸ್ತೃತಾಂಶಗಳಿಗೆ ಮೂಲ ಶ್ರೀ ರಾಧಾ ಕೃಷ್ಣರೇ. ಯಾವುದೇ ಧರ್ಮ ಗ್ರಂಥಗಳು ಯಾರನ್ನಾದ್ರೂ ಕೇಳಿ ಅಹೋಬಲ ಅಂದ್ರೆ ಏನು ಅಂತ, ಕೃಷ್ಣ ಅಂತ ಅರ್ಥ ಅಷ್ಟೇ, ನೇರವಾಗಿ. ಓಕೆ. ಹೀಗೆ ಭಗವಂತ ಆ ಪರಕೀಯ ರಸದಲ್ಲಿ ಅವರಿಂದ ಪ್ರೀತಿಯನ್ನ ಪಡ್ಕೊಳ್ತಾನೆ. ಈ ಕೃಷ್ಣನೇ, ಈ ಪರಕೀಯ ರಸದಲ್ಲಿ ಗೋಪಿಯರನ್ನ ಪ್ರೀತಿ ಮಾಡಿದ್ದ ಕೃಷ್ಣನೇ ಶ್ರೀ ಚೈತನ್ಯ ಮಹಾಪ್ರಭು. ಅದೇ ರಾಧಾರಾಣಿಯನ್ನೇ ಧರಿಸಿ ಬಂದಂತಹ ಶ್ರೀ ಚೈತನ್ಯ ಮಹಾಪ್ರಭು. ಎಷ್ಟು ಪ್ರೀತಿ ಇರ್ಬೋದಾಗದೆ, ಆ ಭಾವಕ್ಕೆ ಎಷ್ಟು ಔನ್ನತ್ಯ ಇದೆ, ಆ ಭಾವಕ್ಕೆ ಎಷ್ಟು ರೆಸ್ಪೆಕ್ಟ್ ಇದೆ. ಅದಕ್ಕೇನು ಹೇಳಕ್ಕೂ ಪದಗಳು ಸಿಗ್ತಾ ಇಲ್ಲ. ಅದಕ್ಕೆ ಕೃಷ್ಣ ಆ ಭೂಮಿಯನ್ನೇ ತಗೊಂಡು, ಆ ರಾಧಾರಾಣಿ ಭಾವನೇ ತಗೊಂಡು ಬಂದಿದ್ದು. ಯಾವ ಅವತಾರದಲ್ಲಿ ಬರುತ್ತೆ ಅದು? ಆತರ ಲೀಲೆ ಯಾವ ಅವತಾರದಲ್ಲಿ ಮಾಡಕ್ ಸಾಧ್ಯ? ಗೋಪಿಯರು ಹೇಗೆ ಪ್ರೀತಿ ಮಾಡಿದ್ರು ಕೃಷ್ಣನ್ನ? ಮದುವೆ ಆಗಿದ್ರು ಕೂಡ ಅನೈತಿಕ ಆಗೋದಿಲ್ವಾ ಅದು? ಮದುವೆಯಾದ ಗಂಡನ ಬಿಟ್ಟು ಇನ್ನೊಬ್ಬ ಗಂಡನ ಜೊತೆ ಸಂಬಂಧ ಇಟ್ಕೊಂಡ್ರೆ ಅದೇನಾಗುತ್ತೆ? ಅನೈತಿಕ ಆಗುತ್ತೆ. ಬಟ್ ಕೃಷ್ಣ ಅದನ್ನ ಹೇಗೆ ನಿಭಾಯಿಸ್ದ? ಗೋಪಿಯರು ಹೇಗೆ ನಿಭಾಯಿಸಿರೋದು ಪರಕೀಯ ರಸದಲ್ಲಿ ಅಂದ್ರೆ, ಅದಕ್ಕೆ ಉತ್ತರ ರಾಧಾರಾಣಿ ಮತ್ತು ಗೋಪಿಯರು ಕೃಷ್ಣನ ಆಂತರಿಕ ಶಕ್ತಿಯ ಅಭಿವ್ಯಕ್ತಿಗಳು. ಅನೈತಿಕತೆ ಅಂತ ಬರೋದು ಯಾವಾಗ? ಬಾಹ್ಯ ಶಕ್ತಿಯ ಅಧೀನಕ್ಕೆ ಬಂದಾಗ ಅನೈತಿಕತೆ ಆಗುತ್ತೆ. ಈಗ ನನ್ ಜೋಬಲ್ಲಿ ನಾನೇ ದುಡ್ಡು ತಗೊಂಡ್ರೆ ಅದು ಕಳ್ಳ ಅಲ್ಲ. ಬೇರೆಯವ್ರ ಜೋಬಿಂದ ತಗೊಂಡ್ರೆ ನಾನು ಕಳ್ಳ ಆಗ್ತೀನಿ. ಪರಕೀಯ. ಸ್ವಕೀಯ. ನನ್ನ ಪ್ಯಾಂಟಲ್ಲೇ ದುಡ್ಡು ತಗೊಂಡ್ರೆ ಅದು ನನ್ ಕಳ್ಳ ಅಲ್ಲ. ಬಟ್ ಕೃಷ್ಣ ಮದುವೆ ಆಗಿದಂತ ಇನ್ನೊಬ್ಬ ಹೆಂಡತಿ ಜೊತೆ ಪ್ರೀತಿಯನ್ನು ತಗೊಳ್ತಾನೆ, ಕಳ್ಳ ಯಾಕೆ ಆಗ್ತಾನೆ ಅವನು?
ಇನ್ನೊಬ್ಬರು ಅಂತ ಬಂದಾಗ ಕಳ್ಳ. ಅದಕ್ಕೆ ಭಗವಂತ ಮತ್ತೆ ತನ್ನ ಭಕ್ತರ ನಡುವಿನ ಸಂಬಂಧ ಅದು ನಿರಪೇಕ್ಷ ಸಂಬಂಧ, ಅದು ಸಾಪೇಕ್ಷ ಸಂಬಂಧ ಅಲ್ಲ. ನಮ್ಗೆ ಅರ್ಥ ಆಗಲ್ಲ ಅದು. ನೋಡಕ್ ಒಂದೇ ತರ ಕಾಣಿಸ್ಬೋದೇನೋ, ಭತ್ತದ ಒಟ್ಟು, ಆದ್ರೆ ವ್ಯತ್ಯಾಸ ಇದೆ. ಪರಕೀಯ ರಸ ಮತ್ತೆ ಸ್ವಕೀಯ ರಸದಲ್ಲಿ ತುಂಬಾ ಭೇದ ಇದೆ. ಸಾಪೇಕ್ಷ ಮತ್ತು ನಿರಪೇಕ್ಷ ನಡುವೆ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ, ವೈರುಧ್ಯ ಇದೆ, ಅಪೋಸಿಟ್. ಭಗವಂತ ಮತ್ತೆ ಭಗವಂತನಿಗೆ ಸಂಬಂಧಪಟ್ಟ ಯಾವುದೂ ಕೂಡ ಅದು ಭಗವಂತನೇ. ಭಗವಂತನ ಜನಿವಾರ, ಭಗವಂತನ ಪಾದರಕ್ಷೆ, ಅವನ ಕೊಳಲು, ಅವನ ನವಿಲ್ಗರಿ, ಅವನ ಜನಿವಾರ, ಅವನ ಉಡ್ದಾರ, ಅವನ ಧೋತಿ, ಎಲ್ಲವೂ ಕೂಡ ಭಗವಂತನೇ. ಅವನಿಗೆ ಸಂಬಂಧನೇ ಇಲ್ಲ ಯಾವುದಕ್ಕೂ. ಮತ್ತೆ ರುಕ್ಮಿಣಿ ಸತ್ಯಭಾಮ ಹೆಂಡತಿಯರು ಹೇಗಾಗ್ತಾರೆ? ಅದು ಭಗವಂತನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿಗಳು. ಮತ್ತೆ ಕೃಷ್ಣನಿಗೂ ಮತ್ತೆ ಕೃಷ್ಣನ್ ಸಂಬಂಧಪಟ್ಟಿದ್ದಲ್ಲಿ ವ್ಯತ್ಯಾಸನೇ ಇಲ್ಲ. ಮತ್ತೆ ರಾಧಾ ಬೇರೆ ಕೃಷ್ಣ ಬೇರೆ ಅಂತಾರಲ್ಲ. ಏಕಿ ಆತ್ಮ ಕೃಷ್ಣ, ರಾಧಾ ಕೃಷ್ಣ ಏಕಿ ಆತ್ಮ ದುಯಿ ದೇಹದರಿ. ನಮಗೆ ಇದು ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಜ್ಞಾನ, ಬುದ್ಧಿ, ಕೃಪೆ ಬೇಕು ಫಸ್ಟ್ ನಮಗೆ. ಇಲ್ಲಾಂದ್ರೆ ನಮಗೆ ಏನು ಅರ್ಥ ಆಗೋದಿಲ್ಲ. ಹೆಂಗ ಅರ್ಥ ಮಾಡ್ಕೊಳ್ಳೋದು? ಹ್ಮ್ ನಿಧಾನಕ್ಕೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಅರ್ಥ ಆಗುತ್ತೆ. ಭಗವಂತ ತನ್ನ ಶಕ್ತಿಗಳಿಗೆ ಒಂದು ರೂಪವನ್ನ ಕೊಡ್ತಾನೆ. ನಮ್ಗೆ ಹಂಗ್ ಕೊಡೋಕ್ ಬರೋದಿಲ್ಲ. ಈಗ ನಮ್ಗೆ ತೋಳಲ್ಲಿ ಬಲ ಇದೆ, ನಾನು 100 kg ಎತ್ತೀನಿ, ಇಲ್ಲಿ ಅದಕ್ಕೊಂದು ರೂಪ ಕೊಡಿ ನೋಡೋಣ. ಆಗಲ್ಲ. ಇಂಟ್ಯಾಂಜಿಬಲ್, ಅದ್ ಕಣ್ಣಿಗೆ ಕಾಣಿಸೋದಿಲ್ಲ, ಅದನ್ನ ಸ್ಪರ್ಶ ಮಾಡಕ್ಕಾಗೋದಿಲ್ಲ. ಬಟ್ ಕೃಷ್ಣ ಅವನ್ ಸರ್ವಶಕ್ತ, ತನ್ನ ಆಂತರಿಕ ಶಕ್ತಿಗೆ ಒಂದು ರೂಪವನ್ನ ಕೊಡ್ತಾನೆ. ತನ್ನ ಅಂತರಂಗ ಶಕ್ತಿಯಾದ ರಾಧಾರಾಣಿಗೆ ಒಂದು ಸ್ತ್ರೀ ರೂಪವನ್ನ ಕೊಡ್ತಾನೆ. ಯಾಕೆಂದ್ರೆ ಅದರಿಂದ ತಾನು ಕೂಡ ಪ್ರೀತಿಯನ್ನ ಪಡಿಬೇಕು, ಸವಿಬೇಕು ಅಂತ ಆಸೆಯಿಂದ. ನಾವಂಗ್ ಮಾಡಕ್ಕಾಗೋದಿಲ್ಲ. ಅದಕ್ಕೆ ನಾವು ಭಗವಂತನ ಅರ್ಥ ಮಾಡ್ಕೋಬೇಕಾದ್ರೆ ಫಸ್ಟ್ ನಾವು ಶರಣಾಗತಿಗೆ ಬರ್ಬೇಕು. ನನ್ಗೆ ಅರ್ಥ ಮಾಡಿಸಿ ಕೃಷ್ಣ, ನನ್ಗೆ ಅರ್ಥ ಮಾಡಿಸು, ನಾನು ದಡ್ಡ ಇದ್ದೀನಿ, ನಾನು ಅಜ್ಞಾನಿ ಇದ್ದೀನಿ, ನನ್ಗೆ ಗೊತ್ತಾಗ್ತಾ ಇಲ್ಲ. ಈ ಚರ್ಮದ ಕಣ್ಣಿಗೆ ಎಷ್ಟು ಕಾಣಿಸುತ್ತೋ ಅಷ್ಟೇ ಸತ್ಯ ಅಂತ ಅನ್ಕೊಂಡ್ಬಿಟ್ಟಿದೀನಿ. ಈ ಚರ್ಮದ ನಾಲಿಗೆಯಲ್ಲಿ ಎಷ್ಟು ಮಾತಾಡ್ಬೋದು ಅದೇ ಸತ್ಯ ಅನ್ಕೊಂಡ್ಬಿಟ್ಟಿದೀನಿ. ಆದ್ರೆ ಅದಕ್ಕೂ ಅತೀತ ನೀನು. ನಿನ್ನ ಅರ್ಥ ಮಾಡ್ಕೊಳಕ್ ಯಾರಿಗೂ ಸಾಧ್ಯ ಇಲ್ಲ, ನೀನೇ ಅರ್ಥ ಮಾಡಿಸ್ಬೇಕು. ಎಷ್ಟೋ ಜನಕ್ಕೆ ಇರುತ್ತೆ ಅಲ್ವಾ ಈ ಭಾವನೆ, ಈಗ್ಲೂ ಇರುತ್ತೆ ಅದು. ರಾಧಾಕೃಷ್ಣ ಸಂಬಂಧಕ್ಕೆ ಬಗ್ಗೆ ಏನೋ ನಮ್ ಹುಚ್ಚುಚ್ಚ ಕಲ್ಪನೆ ಮಾಡ್ಕೊಂಡು ಅನರ್ಥಗಳನ್ನ. ಅದಕ್ಕೆ ನಮ್ಗೆ ನಾವು ಉದ್ಧಾರ ಆಗ್ತಾ ಇಲ್ಲ, ಭಕ್ತಿ ಬೆಳೀತಾ ಇಲ್ಲ ನಮ್ಗೆ. ಭಕ್ತಿ ಹಂಗೆ ಒಣಗೋಗ್ತಾ ಇದೆ ಒಳಗಡೆ. ಅಪರಾಧ, ಭಗವಂತನ ಮೇಲೆ ನಾವು ಅಪರಾಧ ಮಾಡ್ತಾ ಇದ್ದೀವಿ. ಓಕೆ, ಇದು ಯೋಗಮಯ ಏನ್ ಕೆಲಸ ಮಾಡ್ತಾಳೆ ಅಂದ್ರೆ, ಆ ಗೋಪಿಯರ ಈ ಪರಕೀಯ ಭಾವ ಇದೆಯಲ್ಲ, ನನ್ ಗಂಡನ್ ಬಿಟ್ಟು ಬಂದೆ, ನನ್ ಮಕ್ಳನ್ ಬಿಟ್ಟು ಬಂದೆ, ನಮ್ಮ ಅಣ್ಣ ತಮ್ಮಂದ್ರನ್ ಬಿಟ್ಟು ಬಂದೆ ಅಂತ ಅನ್ಸುತ್ತೆ ಅವ್ರಿಗೆ. ಅನ್ನಿಸ್ಬೇಕು ಅವ್ರಿಗೆ. ಅನ್ನಿಸ್ದಾಗ್ಲೆ ತಾನೇ ಕೃಷ್ಣನ ಶ್ರೇಷ್ಠತೆ ಗೊತ್ತಾಗೋದು. ನೋಡ್ದ, ಕೃಷ್ಣಗೋಸ್ಕರ ನಾನು ಎಲ್ಲರನ್ನ ಬಿಟ್ಟು ಬಂದೆ, ನನ್ನ ಗಂಡನ್ನೇ ಬಿಟ್ಟು ಬಂದೆ, ನನ್ನ ಹೆಂಡತಿ ಮಗಳನ್ನೇ ಬಿಟ್ಟು ಬಂದೆ ಅಂತ ಗೋಪಿಯರಿಗೆ ಅನ್ನಿಸ್ಬೇಕು. ಆ ಅನ್ಸೋ ತರ ಮಾಡ್ತಾಳೆ ಯೋಗ ಮಾಯೆ. ಇಲ್ಲ ಅಂದ್ರೆ ಕೃಷ್ಣ ದೇವ್ರು ಅದಕ್ಕೆ ಬಂದೆ ಏನೀಗ ಅಂತ ಬಂದ್ಬಿಡುತ್ತೆ. ಹಂಗ ಅನ್ನಿಸ್ಬಾರದು. ಈಗ ಕೃಷ್ಣ ದೇವ್ರಂತ ಗೊತ್ತು ಮಾಡಿಸ್ಬಿಟ್ರೆ ಗೋಪಿಯರಿಗೆ ಏನ್ ಅನ್ಸುತ್ತೆ? ಕೃಷ್ಣ ದೇವ್ರು ಅದಕ್ಕೆ ಬಂದೆ, ಅದು ನಮ್ಮ ಭಾವ. ಕೃಷ್ಣ ದೇವ್ರು ಅದಕ್ಕೆ ಬಂದೆ. ಆಹಾ, ಕೃಷ್ಣ ದೇವ್ರಂತ ಗೊತ್ತೇ ಇಲ್ಲ ಅವರಿಗೆ. ಯಾವ್ದೋ ಪರಕೀಯ ವ್ಯಕ್ತಿ, ಇನ್ನೊಬ್ಬರ ಮನೆ ಹುಡುಗ ಅಷ್ಟೇ. ಗೋಪಿಯರ ದೃಷ್ಟಿಯಲ್ಲಿ ಇನ್ನೊಬ್ಬರ ಮನೆ ಹುಡುಗ, ನನ್ನ ಗಂಡನೇ ಬಿಟ್ಟು ಬಂದೆ, ನನ್ನ ಸಮಾಜ ಧರ್ಮ ಬಿಟ್ಟು ಬಂದೆ, ಸ್ತ್ರೀ ಧರ್ಮ ಬಿಟ್ಟು ಬಂದೆ ಅಂತಾರಲ್ಲ, ಅದು ಪ್ರೇಮ. ಅದೇ ಬೇಕಾಗಿರೋದು ಭಗವಂತನಿಗೆ. ಗೊತ್ತಾದ್ಮೇಲೆ ಎಲ್ರು ಮಾಡ್ತಾರೆ. ಓ ನೀವಾ, ಹಾಗಾದ್ರೆ ಬನ್ನಿ ಬನ್ನಿ ಅಂದ್ರೆ ಏನ್ ಅರ್ಥ ಅದು? ಅದಕ್ಕೆ ಹೇಳೋದು, ನಾವು ಭಗವಂತನ ಪ್ರೀತಿ ಮಾಡ್ಬೇಕು, ಗೊತ್ತಿಲ್ಲದೆ ಪ್ರೀತಿ ಮಾಡ್ಬೇಕು. ಈಗ ಯಾರೋ ಒಬ್ರು ಗಣ್ಯ ವ್ಯಕ್ತಿ ವೇಷ ಮರ್ಸ್ಕೊಂಡು ನಮ್ಮ ಮನೆಗೆ ಬರ್ತಾರೆ ಅಂತ ಇಟ್ಕೊಳ್ಳಿ, ಭಿಕ್ಷುಕನಾಗಿ ಬರ್ತಾರೆ.
ಭಿಕ್ಷುಕನ ವೇಷ ಧರಿಸಿ ಬರ್ತಾರೆ. ಗಣ್ಯ ವ್ಯಕ್ತಿ, ಇಡೀ ಜಗತ್ತಿಗೆ ಗೊತ್ತಿರುವಂತ ವ್ಯಕ್ತಿ. ನಮ್ಗೆ ಅದು ವೇಷ ಮರ್ಸ್ಕೊಂಡ್ ಬಂದಾಗ ಗೊತ್ತಾಗಿಲ್ಲ, ನಾವೇನ್ ಮಾಡ್ತೀವಿ, ಹೋಗ ಆಚೆ ಅಂತ ತಳ್ತೀವಿ. ಹಂಗಂದ ತಕ್ಷಣ ಆ ವ್ಯಕ್ತಿ ವೇಷವನ್ನ ಕಳಚಿ, ನಾನು ಸರ್ ನೀವ ಬನ್ನಿ ಬನ್ನಿ ಸರ್ ಬನ್ನಿ ಪ್ಲೀಸ್ ಒಳಗಡೆ ಬನ್ನಿ, ಸಾರಿ. ಅದು ಏನ್ ಪ್ರೀತಿ ಅದು? ಹಾಗಾದ್ರೆ ನಾನ್ ಯಾರು ಅಂತ ಗೊತ್ತಾದ್ಮೇಲೆ ಒಳಗೆ ಕರಿತಾ ಇದ್ದೀರಾ ನೀವು? ನನ್ ಗೊತ್ತು ಮಾಡ್ಸಲ್ಲ. ಯಾರಿಗೆ ಕೃಷ್ಣ ಗೊತ್ತಾಗೋದಿಲ್ವೋ, ಕೃಷ್ಣ ದೇವತ ಪರಮ ಪುರುಷ ಅಂತ, ಅವರು ಕ್ರಮೇಣ ವೈದಿ ಭಕ್ತಿಯಿಂದ ರಾಗ ಭಕ್ತಿಗೆ ಬರಕ್ ಆಗೋದಿಲ್ಲ. ಮೊದ್ಲು ನಾವು ತಿಳ್ಕೋಬೇಕು ಭಗವಂತನ, ಯಾಕಂದ್ರೆ ನಾವು ಅಜ್ಞಾನಿಗಳು. ಅದಕ್ಕೆ ಕೃಷ್ಣ ಹೇಳೋದು, ಧರ್ಮ ಗ್ರಂಥಗಳನ್ನ ಕೊಟ್ಟಿದ್ದೇನಕ್ಕೋಸ್ಕರ, ನಾನ್ ದೇವತಮ ಪರಮ ಪುರುಷ ಅಂತ ಫಸ್ಟ್ ತಿಳ್ಕೊಳ್ಳಿ. ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವ ಭಜಂತೆ ಮಾಂ ಬುಧ ಭಾವಸ್ಮನಿತಾಹ. 10.8. ನಾನು ಇರುವುದೆಲ್ಲದರ ಮೂಲಕ ಸೃಷ್ಟಿಕರ್ತ. ಅಹಂ ಸರ್ವಸ್ಯ ಪ್ರಭವ, ಪ್ರಭವ ಅಂದ್ರೆ ಹುಟ್ಟೋದು, ಸೃಷ್ಟಿ. ಪ್ರತಿಯೊಂದಕ್ಕೂ ನಾನೇ ಸೃಷ್ಟಿಕರ್ತ. ನಾವು ತಿಂದಿದ್ದ ಅನ್ನ ಜೀರ್ಣ ಆಗ್ಬೇಕು, ಜೀರ್ಣ ಆಗಿದ್ದು ಶಕ್ತಿಯಾಗಿ ಕನ್ವರ್ಟ್ ಆಗ್ಬೇಕು, ಆ ಕನ್ವರ್ಟರ್ ಯಾರು? ನಾನೇ. ನಾವು ತಿಂದಿದ್ದು ವೀರ್ಯ ಆಗ್ಬೇಕು, ಅದಕ್ಕೆ ಶಕ್ತಿ ಯಾರು? ಕೃಷ್ಣ. ನಾವು ತಿಂದಿದ್ದು ಬೆವರು ಮಲಮೂತ್ರ ರೂಪದಲ್ಲಿ ಹೊರಗೆ ಬರಬೇಕು, ಕಾರಣ ಯಾರು? ಕೃಷ್ಣ. ಪ್ರತಿಯೊಂದಕ್ಕೂ ಸೃಷ್ಟಿಕರ್ತ ಅವನೇ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಕ್ರಮೇಣ ಕ್ರಮೇಣ ನಾವು ರಾಗ ಭಕ್ತಿಗೆ ಬರ್ಬೋದು. ಸಂಬಂಧ ಗೊತ್ತಾಗುತ್ತೆ ಅವಾಗ, ಓಹೋ ನನಗೂ ಕೃಷ್ಣನಿಗೂ ಸಂಬಂಧ ಇದೆ. ಆ ಸಂಬಂಧ ಶಾಶ್ವತ ಸಂಬಂಧ. ಇವತ್ತು ಹೋಗಿ ನಾಳೆ ಬರುವಂತದ್ದು ಅಥವಾ ಇವತ್ತು ಟೆಂಪ್ರರಿ ಸಂಬಂಧ ಅಲ್ಲ, ಅದು ಅದು ಶಾಶ್ವತ ಸಂಬಂಧ. ಹೀಗೆ ಗೋಲೋಕದಲ್ಲಿ, ಗೋಕುಲದಲ್ಲಿ ಅಂದ್ರೆ ವೃಂದಾವನದಲ್ಲಿ ಕೃಷ್ಣ ಅನಂತ ಲೀಲೆಗಳನ್ನ ಮಾಡ್ತಿರ್ತಾನೆ, ನಿತ್ಯ ಲೀಲೆಗಳನ್ನ ಮಾಡ್ತಿರ್ತಾನೆ. ಈಗ್ಲೂ ಯಾವುದೋ ಬ್ರಹ್ಮಾಂಡದಲ್ಲಿ, ಈ ಬ್ರಹ್ಮಾಂಡ ಬಿಡಿ, ಇನ್ಯಾವುದೋ ಬ್ರಹ್ಮಾಂಡದಲ್ಲಿ, ಅಲ್ಲಿ ಶತಮುಖ ಬ್ರಹ್ಮ ಇರ್ಬೋದು, ಆ ಬ್ರಹ್ಮಾಂಡದಲ್ಲಿ ಅಲ್ಲೂ ಗೋಪಿಯರ ಜೊತೆ ಇನ್ಯಾವುದೋ ಒಂದು ಯುಗದಲ್ಲಿ, ಇವಾಗ ಇಲ್ಲಿ ಕಲಿಯುಗ ಇರ್ಬೋದು, ಇನ್ಯಾವುದೋ ಬ್ರಹ್ಮಾಂಡ ಇನ್ಯಾವುದೋ ಯುಗ ಇರ್ಬೋದು, ಅಲ್ಲಿ ಲೀಲೆ ಮಾಡ್ತಾನೆ, ನಿತ್ಯ ಲೀಲೆ ಮಾಡ್ತಾ ಇರ್ತಾನೆ. ಇವಾಗಲೂ ನರಸಿಂಹ ಯಾರ್ದು ಹಿರಣ್ಯಕಶಿಪು ಎದೆ ಬಗಿತಿರ್ಬೋದು, ರಾವಣನ್ ಯುದ್ಧದಲ್ಲಿ ಕೊಲ್ತಿರ್ಬೋದು, ಇನ್ನೆಲ್ಲೋ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡ್ತಿರ್ಬೋದು. ಏನೋ ಒಟ್ನಲ್ಲಿ ನಿತ್ಯ ಲೀಲೆ ಭಗವಂತ ಮಾಡ್ತಾನೆ ಇರ್ತಾನೆ. ಅದಕ್ಕೆ ಯಾವಾಗ್ಲೂ ನಾವು ಈ 4 ಅಂಶಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಭಗವಂತನ ತತ್ವ, ರೂಪ, ಗುಣ, ಲೀಲೆ. ಮೊದಲು ತತ್ವ. ನಮಗೆ ತತ್ವ ಏನು ಗೊತ್ತಿಲ್ಲ, ಸುಮ್ಮನೆ ಇಲ್ಲ ಏನೋ ಕೇಳಿಸ್ಕೊತೀವಿ, ನಮ್ಗೆ ಏನದು ಅಂದ್ರೆ ಅದು ತತ್ವ ಗೊತ್ತಾದ್ರೆ ಅದು ರುಚಿ ಬರೋದು. ಈಗ ಏನು ಗೊತ್ತಿಲ್ದಿರೋರಿಗೆ, ಈಗ ಹಳ್ಳಿಲಿ ಇರ್ತಾರ, ಏನು ಗೊತ್ತಿಲ್ಲ, 1 ಲಕ್ಷ ರೂಪಾಯಿ ಐಫೋನ್ ಕೊಟ್ರೆ ಅವ್ರಿಗೆ ಏನು, ಯಾವ್ದೋ ಫೋನ್ ಅಷ್ಟೇ, ಕಾಲ್ ಹೋಗುತ್ತೆ ಬರುತ್ತೆ, ಅಷ್ಟ್ ಬಿಟ್ರೆ ಬೇರೆ ಏನ್ ಗೊತ್ತಿಲ್ಲ ಅವ್ರಿಗೆ. ಅಂತವ್ರಿಗೆ 1,000 ರೂಪಾಯಿ ಫೋನ್ ಒಂದೇ, 1 ಲಕ್ಷ ರೂಪಾಯಿ ಫೋನ್ ಒಂದೇ. ಯಾಕೆ ಕಾಲ್ ಹೋಗುದು, ಅದ್ರೊಳಗೆ ಇರೋಂತ ಫೆಸಿಲಿಟಿ ನಾವು ಯೂಸ್ ಮಾಡಕ್ ಗೊತ್ತಿಲ್ಲ ಅಂದ್ರೆ, 1 ಲಕ್ಷ ಫೋನ್ ಆದ್ರೂ ಅಷ್ಟೇ, 1,000 ರೂಪಾಯಿ ಫೋನ್ ಆದ್ರೂ ಅಷ್ಟೇ ಅಲ್ವಾ? ಅದ್ರೊಳಗೆ ಏನೆಲ್ಲ ಮಾಡ್ಬೋದು, ಅಷ್ಟು ಕಾಸ್ಟ್ಲಿ 1 ಲಕ್ಷ 2 ಲಕ್ಷ ದುಡ್ಡು ಕೊಟ್ಟು ಯಾಕೆ ತಗೊಳ್ತೀವಿ ನಾವು, ಅದ್ರಲ್ಲಿ ಏನಿದೆ ಅಂತದ್ದು ಅಂತ ಗೊತ್ತಾಗುತ್ತೆ ತಾನೇ ನಮ್ಗೆ ಅದ್ರ ರುಚಿ ಬರುತ್ತೆ. ತತ್ವ ತಿಳ್ಕೋಬೇಕು. ಅದಕ್ಕೆ ಎಷ್ಟೋ ಜನ ಇಲ್ಲಿದಾರಲ್ವಾ, ನನ್ಗೇನು ಗೊತ್ತಿಲ್ಲ, ನೀವು ಹೇಳ್ತೀರಾ ಕೇಳಿಸ್ಕೊತೀವಿ ಅನ್ನೋರ್ಗು ನಾನು ಹೇಳ್ತಾ ಇರೋದು ಇಷ್ಟೇನೆ, ನಾವು ತತ್ವ ತಿಳ್ಕೊಳ್ಳೇಬೇಕು ಭಗವಂತನ ಬಗ್ಗೆ, ನಮ್ ಶಕ್ತಿ ಅನುಸಾರವಾಗಿ ಎಷ್ಟಾಗುತ್ತೋ ಅಷ್ಟು. ಇಲ್ಲ ಪ್ರಭುಜಿ ನನ್ಗೇನ್ ಗೊತ್ತಾಗಲ್ಲ, ನೀವು ಹೇಳ್ತೀರಾ, ನನ್ ಕೃಷ್ಣನ್ ಕತೆ ಕೇಳಿಸ್ಕೊತೀನಿ ಅಷ್ಟೇ. ಯಾರ್ ಕತೆ ಹೇಳಿದ್ರು ಕೇಳಿಸ್ಕೊತೀವಿ ನಾವು. ಒಂದ್ ಊರಲ್ಲಿ ಒಬ್ಬ ರಾಜ ಇದ್ದಂತೆ, ಅದು ಚೆನ್ನಾಗಿ ಕೇಳಿಸ್ಕೊತೀವಿ. ಬಟ್ ಭಗವಂತನ ಬಗ್ಗೆ ತತ್ವ ತಿಳ್ಕೊಂಡಾಗ ಅದ್ರಲ್ಲಿ ಹಿಡಿಯೋ ರುಚಿ ಇದೆಯಲ್ಲ, ಆ ರುಚಿ ಬೇಕು ನಮಗೆ. ಅದಕ್ಕೆ ಓದಕ್ ಬರ್ಲಿ ಬರ್ದೇ ಇರ್ಲಿ, ಯಾರನ್ನಾದ್ರೂ ಒಬ್ಬರನ್ನ ಮುಂದೆ ಕೂರಿಸಿ ಅವ್ರನ್ನ ಬುಕ್ ಓದಕ್ ಹೇಳಿ, ನೀವು ಒಂದೊಂದೇ ಒಂದೊಂದೇ ಅಕ್ಷರ, ಒಂದೊಂದೇ ಪದ ನೀವು ಅರ್ಥ ಮಾಡ್ಕೋಬೇಕು. ಭಗವಂತನ ಬಗ್ಗೆ ಎಲ್ರೂ ಶ್ರವಣ ಮಾಡ್ಲೇಬೇಕು. ಅದಕ್ಕೆ ಹಿಂದಿನ ಕಾಲದ ಏನ್ ಮಾಡ್ತಿದ್ರು, ಬಯಲ್ ನಾಟಕಗಳು ಮಾಡ್ತಾ ಇದ್ರು. ಈ ಬೀದಿಗಳಲ್ಲಿ ನಾಟಕ ಮಾಡೋರು ಅವಾಗ, ಕೃಷ್ಣಾರ್ಜುನ ಸಂವಾದ, ಭೀಮಾರ್ಜುನ, ಜರಾಸಂಧ ಭೀಮನ ಯುದ್ಧ ಅಂತ, ರಾಮ ರಾವಣ ಯುದ್ಧ ಅಂತ ಮಾಡೋರು. ಅಲ್ಲಿ ಏನೋ ಒಂದು ತತ್ವಗಳು ಚರ್ಚೆ ನಡೀತಾ ಇತ್ತು ಡೈಲಾಗ್ ಅಲ್ಲಿ, ರುಚಿ ಬರ್ತಾ ಇತ್ತು ನಮಗೆ. ಸೊ ಹಾಗೆ ನಾವು ಅವಾಗ
ಯಾರಿಗೂ ಅಷ್ಟು ಅಕ್ಷರ ಜ್ಞಾನ ಇರ್ಲಿಲ್ಲ ಏನೋ ಗೊತ್ತಿಲ್ಲ. ಹಾಗೆ ಬಟ್ ಈಗ ಎಲ್ರು ಯಾರಾದ್ರೂ ಮೇಲೆ ಓದೇ ಇರ್ತಾರಲ್ವಾ, ಎಲ್ರು ಅಕ್ಷರಸ್ಥರು ಇವಾಗ. ಅದು ತತ್ವ ಇಲ್ಲಿ ನಾವು ಶ್ರವಣ ಮಾಡಿರ್ತೀವಿ, ಓದ್ಬೇಕಾದ್ರೆ ನಮ್ಗೆ ಅದನ್ನ ಸಂಬಂಧ ಕಲ್ಪಿಸಿ, ಓಹೋ ಹಿಂಗ್ ಹೇಳಿದ್ರು ಕ್ಲಾಸ್ ಅಲ್ಲಿ, ಇದು ಹೀಗಂತೆ ಹಾಗಂತೆ ಅಂತ ನೆನಪು ಬರುತ್ತೆ. ಓಕೆ, ಇಲ್ಲಿ ಹೇಳ್ತಾರೆ ಹ್ಮ್ ಚೈತನ್ಯ ಮಹಾಪ್ರಭು, ಮುನಿನಾಂ ಸರ್ವಸ್ವಂ ಪ್ರಣತ ಪಟೀಲಾಂ ಮಧುರಿಮಾ ವಿನಿರ್ಯಾಸ ಪ್ರೇಷ್ಣೋ ನಿಖಿಲ ಪಶು ಪಾಲಾಂಬುಜ ದೃಶಾಂ. ಬರೀ ಯಾರು ವೃಂದಾವನದಲ್ಲಿ ಹಸು ಮೇಯಿಸ್ತಾ ಇದ್ನೋ ಅವನೇ ಶ್ರೀ ಚೈತನ್ಯ ಮಹಾಪ್ರಭು, ಬೇರೆ ಯಾರು ಅಲ್ಲ ಅಂತ. ಅಂದ್ರೆ ಈ ಕಲಿಯುಗದಲ್ಲಿ ಬಂದ ಕಾರಣ ರಸಸ್ತೋಮಂ ಹೃತ್ವ ಮಧುರಂ ಉಪಭೋಕ್ತುಂ ಕಮಪಿಯ. ರಸ ರಸಸ್ತೋಮಂ ಹೃತ್ವ ಮಧುರಂ, ಆ ಹೃದಯದಲ್ಲಿರುವಂತಹ ಪ್ರೇಮದ ರಸವನ್ನ ಉಪಭೋಕ್ತುಂ, ಎಂಜಾಯ್ ಮಾಡಬೇಕು ಅಂತ ಬಂದಿದ್ದು. ಇದು ಚೈತನ್ಯ ಮಹಾಪ್ರಭುಗಳ ಅವತಾರದ ಕಾರಣ. ಅಧ್ಯಯನ ಮಾಡಬೇಕು ಆ ದೈವನ್, ಅದನ್ನ ತಿಳ್ಕೊಂಡಾಗ್ಲೇ ನಮ್ಗೆ ಒಳಗಡೆ ದೈವೋನ್ಮಾದ ಬರೋದು. ಈ ಜಾತ್ರೆಗಳಲ್ಲಿ, ಅಣ್ಣಮ್ಮನ ಜಾತ್ರೆ, ಮಾರಮ್ಮನ ಜಾತ್ರೆಗಳಲ್ಲಿ ಈ ಡೋಲ್ ಬಾರ್ಸ ಢಗ 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 ಡಬ ಡಮ 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 ಅಂತ, ಅವ್ರಿಗೇನಿಲ್ಲ, ಒಂದು ಕ್ವಾರ್ಟರ್ ಕುಡಿಸ್ಬಿಟ್ರೆ ಎಷ್ಟೊತ್ತು ಬೇಕಾದ್ರೂ ಹೊಡಿತಾರೆ, ರಾತ್ರಿ ಎಲ್ಲ ಹೊಡಿತಾರೆ. ಇಲ್ಲ ಅಂದ್ರೆ ನೋಡಿರಿ, ಅಯ್ಯೋ ಇಲ್ಲ ಸುಸ್ತಾಗುತ್ತೆ ನಮ್ಗೇನಿದ್ರು ಒಳಗ್ ಸೇರಬೇಕು ಗುಂಡು, ಅವಾಗೆ ನಾವು ಹೊಡೆಯೋದು ಅಂತ. ಅದೇ ಉನ್ಮಾದ, ಹುಚ್ಚುತನ ಅದು. ಮತ್ತು ಕುಣಿಯರಿ ಅಂದ್ರೆ ಇಲ್ಲ ನಾಚಿಕೆ ಆಗುತ್ತೆ ನಮಗೆ ಕುಣಿಯೋದಕ್ಕೆ. ಕುಡಿಸ್ಬಿಟ್ರೆ ಎಷ್ಟ್ ಬೇಕಾ ಕುಣಿತಾರೆ ಅವರು. ಅದಕ್ಕೆ ಹೇಳ್ತಾರೆ ಇಲ್ಲಿ, ಅದೇ ದೈವನ್ಮಾದ ಒಬ್ಬ ಭಕ್ತನಲ್ಲಿ ಬಂದ್ರೆ ಅವ್ನು ಎಷ್ಟೊತ್ ಬೇಕಾದ್ರೂ ಕುಣಿತಾನೆ. ಚೈತನ್ಯ ಮಹಾಪ್ರಭುಗಳು ಮಾಯಾಪುರದಲ್ಲಿ ನದಿಯ ಶ್ರೀವಾಸ್ ಆಂಗನ್, ಶ್ರೀವಾಸ್ ಠಾಕೂರ್ ಅವ್ರ ಮನೆ ಇದೆ. ನಾವು ಎಲ್ಲಿ ಇದು ಏನಪ್ಪ ಅದು ಬೆಂಗಾಳಿ ಪದ ಬರ್ತದೆ, ಅದು ಹೊಡೆದೋಗಿರೋ ಮೃದಂಗ ಇದೆಯಲ್ಲ, ಕೋಲಾಭಂಗ, ಹಾ, ಹೊಡೆದೋಗಿರೋ ಮೃದಂಗ ಇದೆಯಲ್ಲ, ಅದು ಶ್ರೀವಾಸ್ ಠಾಕೂರ್ ಅವ್ರ ಮನೆ. ಅಲ್ಲಿ ಪ್ರತಿ ರಾತ್ರಿ ಕೀರ್ತನೆ ನಡೀತಾ ಇತ್ತು. ಪ್ರತಿ ರಾತ್ರಿ ನಡೀತಾ ಇತ್ತು. ಅಲ್ಲಿ ಎಲ್ರಿಗೂ ಪ್ರವೇಶ ಇರ್ತಿರ್ಲಿಲ್ಲ, ಕೇವಲ ತಮ್ಮ ಆಪ್ತ ಸಹಚರರು ಮಾತ್ರ ಸೇರ್ಕೊಂಡು ಉನ್ಮಾದ. ಚೈತನ್ಯ ಮಹಾಪ್ರಭುಗಳು ನೃತ್ಯ ಮಾಡ್ತಾ ಇದ್ರು, ಕುಣಿತಾ ಇದ್ರು. ಇದು ಎಷ್ಟು ಭಾವನ್ಮಾದ ಅಂದ್ರೆ ಇಡೀ ರಾತ್ರಿ ಒಂದೇ ಟ್ಯೂನಲ್ಲಿ ಹಾಡ್ತಾ ಇದ್ರು, ಅದ್ರ ರಸ ಹೆಚ್ಚುತ್ತಾ ಹೋಗ್ತಾ ಇತ್ತು. ಎಷ್ಟೋ ವರ್ಷಗಳ ಕಾಲ ಹಾಗೆ ಇಡೀ ರಾತ್ರಿ ನಿದ್ದೆ ಇಲ್ದಂಗೆ ಕೀರ್ತನೆ ಮಾಡ್ತಾ ಇದ್ರು. ಕೃಷ್ಣ ನಮ್ಗೆ ಏನ್ ತೋರ್ಸಕ್ ಬಂದಿದ್ದಾರೆ ಅಲ್ಲಿ? ಹೌದು, ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಭಗವಂತನೇ, ಅದರಲ್ಲಿ ಭಕ್ತನಾಗಿ ತಾನೇ ಬಂದಿದ್ದು. ಭಕ್ತನಾಗಿ ಬಂದ್ಮೇಲೆ ಭಕ್ತನ ತರನೇ ಇರ್ಬೇಕಲ್ವಾ. ಕೃಷ್ಣನು ಕೂಡ ವೃಂದಾವನದಲ್ಲಿ ದೇವ್ರು ಅನ್ಕೊಂಡ್ ಬರ್ಲಿಲ್ಲ, ಸಾಮಾನ್ಯ ದನಗಾಯಿ ಹುಡುಗನ್ ತರನೇ ಬಂದಿದ್ದು. ಅವನಿಗೂ ಹಸಿವಾಗ್ತಾ ಇತ್ತು, ಅವನಿಗೂ ಬಾಯಾರಿಕೆ ಆಗ್ತಾ ಇತ್ತು, ಹೇಳಿದ್ನಲ್ಲ ನಿನ್ನೆ. ಸೊ ಹಾಗೆ ಭಗವಂತ ಯಾವುದೇ ಅವತಾರದಲ್ಲಿ ಬಂದ್ರು ಇಲ್ಲಿ ಬಂದಾಗ ಭೌತಿಕ ಜಗತ್ತಿಗೆ ತಾನೂ ಕೂಡ ನಿಮ್ಮಲ್ಲಿ ಒಬ್ಬ ಅಂತ ಭಾವಿಸ್ಕೊಳ್ತಾನೆ. ಇಡೀ ರಾತ್ರಿ ಕೀರ್ತನೆ ತೊಡಗ್ತಾ ಇದ್ರು, ಅಲ್ಲಿಂದನೇ ಪ್ರಚಾರ ಆಗಿದ್ದು ಹರಿನಾಮ ಸಂಕೀರ್ತನೆ, ಇಡೀ ಜಗತ್ತಿಗೆ ಪ್ರಚಾರ ಆಯಿತು. ಸರ್ವತ್ರ ಪ್ರಚಾರ ಹೋಯ್ಬೆ ಮೋರ ನಾಮ, ಪೃಥಿವೀತೆ ಯಾಚೆ ಯಥಾ ನಗರಾದಿ ಗ್ರಾಮ, ಸರ್ವತ್ರ ಪ್ರಚಾರ ಹೋಯ್ಬೆ ಮೋರ ನಾಮ. ಇಡೀ ಭೂಮಿಯ ಗಲ್ಲಿಗಳಲ್ಲಿ ನನ್ನ ನಾಮ ಪ್ರಚಾರ ಆಗ್ಬೇಕು ಅಂತ ನಾಂದಿ ಹಾಕಿದ್ದು ಭಗವಂತ. ಕಲಿಯುಗದ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡೋಕ್ಕೋಸ್ಕರ ಬಂದಿದ್ದು ಭಗವಂತ. ಆ ಕಲಿಯುಗದ ಧರ್ಮನೇ ಹರೇ ಕೃಷ್ಣ ಮಹಾಮಂತ್ರ. ಭಾವ ಗ್ರಹಣೇರ ಹೇತು ಕೈಲ ಧರ್ಮ ಸ್ಥಾಪನ. ಧರ್ಮ ಸ್ಥಾಪನೆ ಮಾಡೋಕ್ಕೋಸ್ಕರ ಆ ಭಾವವನ್ನ ನಾನು ಆಹ್ವಾನ ಮಾಡ್ಕೋಬೇಕು. ಆ ಭಾವನೆಯನ್ನ ಸ್ವೀಕಾರ ಮಾಡಬೇಕು ಭಗವಂತ.
ಆ ದೈವೋನ್ಮಾದದ ಪ್ರೇಮವನ್ನ ಸ್ವೀಕರಿಸಿ ಅದನ್ನ ಎಕ್ಸಿಬಿಟ್ ಮಾಡಿದ್ದು, ತೋರಿಸಿದ್ದು ಜಗತ್ತಿಗೆ. ನೋಡಿ, ಇದು ಇದು ಕೃಷ್ಣ ಪ್ರೇಮ ಅಂದ್ರೆ, ಹೀಗೆ ಕುಣಿಬೇಕು, ಹೀಗೆ ಹಾಡಬೇಕು, ಹೀಗೆ ಹಳಬೇಕು ಅಂತ. ಭಾವ ಗ್ರಹಣೇರ ಹೇತು ಕೈಲ ಧರ್ಮ ಸ್ಥಾಪನ. ನಾವು ಮನೆಯಲ್ಲಿ ಆ ಮಕ್ಕಳಿಗೆ ಪಾಠ ಮಾಡ್ಬೇಕಾದ್ರೆ, ಅದು ಮಕ್ಕಳಿಗೆ ನಾವು ಮಾದರಿ ಆಗ್ಬೇಕಾದ್ರೆ, ನಾವು ಮಕ್ಕಳ ತರನೇ ಆಡ್ಬೇಕು ಅವ್ರ ಹತ್ರ, ಅಲ್ವಾ? ಟೀಚರು ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ತಾವು ಮಕ್ಕಳ ತರ ಬಿಹೇವ್ ಮಾಡ್ಬೇಕು. ಈಗ ಮಕ್ಳಿಗೆ, ಸಣ್ಣ ಮಕ್ಕಳಿಗೆ ಒಂದು ಹಾಡು ಹೇಳ್ಕೊಡ್ತಾ ಇರ್ತಾರೆ, ಆನೆ ಬಂತೊಂದ ಆನೆ, ತಾವು ಆನೆ ತರ ಮಾಡ್ಬೇಕು, ಹಿಂಗ್ ಸೊಂಡ್ಲೆತ್ತಿ ತೋರ್ಸ್ಬೇಕು, ಅನ್ಬೇಕು. ಮಕ್ಳಿಗೆ ಅರ್ಥ ಮಾಡ್ಸಕ್ಕೆ ತಾವು ಕೂಡ ಮಕ್ಕಳಾಗ್ಬೇಕು. ಭಾವ ಗ್ರಹಣೇರ ಹೇತು ಕೈಲ ಧರ್ಮ ಸ್ಥಾಪನ. ಇಲ್ಲ ಮಕ್ಕಳಿಗೆ ನಾವು ಹೇಳ್ಕೊಡಕ್ ಆಗೋದಿಲ್ಲ. ಟೀಚರ್ ಆನೆ ಅಂದ್ರೆ ಹೆಂಗಿರುತ್ತೆ ತೋರಿಸಿ, ತೋರ್ಸುದೇನೆ ಗೊತ್ತಾಗೋದು ಮಕ್ಕಳಿಗೆ. ಅದನ್ನೇ ಹೇಳಿದ್ದು. ನ ಬುದ್ಧಿ ಭೇದಂ, ಕೃಷ್ಣ ಗೀತೆಯಲ್ಲಿ, ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವ ಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರ. ನೀನ್ ತೋರ್ಸು ಮಾಡಿ. ಒಂದ್ಸಲ ಗುರು ಮಹಾರಾಜ್ ಕಿಚನ್ ಕ್ಲೀನ್ ಮಾಡ್ತಾ ಇದ್ವಿ. ಆ ಸೇವೆ ನಾನ್ ಮಾಡ್ತಾ ಇದ್ದೆ. ನಾನು ಇಷ್ಟ ಬಂದಂಗೆ ಮಾಡ್ತಾ ಇದ್ದೆ. ಏನು, ಮಾಪ್ ತಗೊಳ್ಳೋದು, ಕ್ಲೀನ್ ಮಾಡೋದು. ಹಾ, ಒಬ್ಬ ಡಿವೋಟಿ ಬಂದ್ರು, ಅವ್ರಂದ್ರೆ ಅವ್ರ ಸೆಕ್ರೆಟರಿ ಅಸಿಸ್ಟೆಂಟ್ ಬಂದ್ರು. ಆ ಬಟ್ಟೆ ತಗೊಂಡ್ರು ನನ್ನ ಕೈಯಿಂದ, ಏನು ಹೇಳಿಲ್ಲ, ತಗೊಂಡು ಅವ್ರು ಮಾಡಕ್ ಶುರು ಮಾಡಿದ್ರು. ನಾನ್ ಅನ್ಕೋಬೇಕು ಅವಾಗ, ಓ ನಾನ್ ಮಾಡ್ತಾ ಇದ್ದ ತಪ್ಪು, ಹಿಂಗ್ ಮಾಡ್ಬೇಕು ಅಂತ ತೋರಿಸ್ತಾ ಇದಾರೆ. ಅವ್ರು ನೇರವಾಗಿ ಬಂದು ನೀವ್ ಮಾಡ್ತಾರ ಸರಿ ಇಲ್ಲ, ಹಿಂಗ್ ಮಾಡ್ತಾ ಇದೀರಾ, ಹಂಗ್ ಮಾಡ್ತಾರ ಅಂತ ಹೇಳಿಲ್ಲ. ಅವರು ಆ ಬಟ್ಟೆ ತಗೊಂಬಂದು ಅದನ್ನ ಒರ್ಸಕ್ ಶುರು ಮಾಡಿದ್ರು. ನಾ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗಿನಾಂ. ನಾವು ಅಜ್ಞಾನದಿಂದ ಕ್ಲೀನ್ ಮಾಡ್ತಾ ಇದ್ದೆ ನಾನು. ಅದನ್ನ ಗುರು ಮಹಾರಾಜರು ಬಂದು ಹೇಳೋದಿಲ್ಲ ನಮ್ಗೆ, ಅದನ್ನ ಯಾರ ಮುಖಾಂತರನೂ ಹೇಳಿಸ್ತಾರೆ. ಜೋಷಯೇತ್ ಸರ್ವ ಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರ. ಕೃಷ್ಣ ಅದನ್ನೇ ಹೇಳಿದ ಗೀತೆಯಲ್ಲಿ. ಕೃಷ್ಣ ಏನ್ ಹೇಳ್ತಾರೋ ಅದನ್ನೇ ಗುರು ತೋರ್ಸೋದು, ಬೋಧನೆ ಮಾಡೋದು. ತಪ್ಪು ಮಾಡ್ತಿದ್ರೆ ಅದನ್ನ ನಾವು ಮಾಡಿ ತೋರಿಸ್ಬೇಕು. ಅವಾಗ ನೋಡಿ ಕಲಿತಾರೆ. ಯಾರು ನೋಡಿನೂ ಕೂಡ ಕಲ್ತಿಲ್ಲ ಅವ್ರು ಯೋಗ್ಯರಲ್ಲ ಅಂತ ಅರ್ಥ, ಕಲಿಯೋದಿಕ್ಕೆ ಅನರ್ಹರು ಅಂತ ಅರ್ಥ. ಅದನ್ನ ಇಲ್ಲಿ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಕಲಿತಿದ್ದಾರೆ. ತಾರ ಮುಖ್ಯ ಹೇತು ಕೈ ಶುನ ಸರ್ವ ಜನ. ಈ ಯುಗದ ಜನರಿಗೋಸ್ಕರ ಭಗವಂತನೇ ಭಕ್ತನಾಗಿ ಬಂದು ಏನ್ ಮಾಡ್ಬೇಕು ಅದು ಮಾಡಿದ, ತೋರಿಸ್ದ ಜನಕ್ಕೆ ಹೀಗೆ ಮಾಡ್ಬೇಕಪ್ಪ ಅಂತ. ಅದನ್ನೇ ಫಾಲೋ ಮಾಡ್ಬೇಕು. ಅದಕ್ಕೆ ಯಾಕೆ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳೋದು, ಇಲ್ಲಿ ಎಲ್ರಿಗೂ ಹೇಳಕ್ಕಾಗಲ್ಲ ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಂಗಿರ್ಬೇಕು, ತಲೆ ಮೇಲೆ ಸೆರಗ್ ಹಾಕೋಬೇಕು, ಯಾರನ್ನ ಬಂದಾಗ ತಲೆ ಬಗ್ಗಿಸ್ಬೇಕು, ಎದುರುಗಡೆ ನಿಂತ್ಕೋಬಾರ್ದು, ದೊಡ್ಡವ್ರು ಬಂದಾಗ ಪಕ್ಕಕ್ಕೆ ಸರಿಬೇಕು, ಬಂದ ತಕ್ಷಣ ನಮಸ್ಕಾರ ಮಾಡ್ಬೇಕು, ಇದೇನು ಗೊತ್ತಿಲ್ಲ ನಮ್ಗೆ. ಯಾರಿಗೆ ಪ್ರಣಾಮ ಮಾಡ್ಬೇಕು, ಏನ್ ಮಾಡ್ಬೇಕು, ಕ್ಲಾಸ್ ಮಧ್ಯೆಯಲ್ಲಿ ಮಾತಾಡ್ಬೇಕೋ ಬೇಡವೋ, ಕ್ಲಾಸ್ ಮಧ್ಯೆಯಲ್ಲಿ ಎದ್ದೋಗ್ಬೇಕೋ ಬೇಡವೋ, ಅದೆಲ್ಲ ನಾವು ನೋಡಿ ಕಲಿಬೇಕು. ಅದು ಹೇಳಿದ್ರೆ ಬರುವಂತದ್ದಲ್ಲ. ಅದಕ್ಕೋಸ್ಕರ ಇಸ್ಕಾನ್ ಒಂದು ವಿದ್ಯಾಸಂಸ್ಥೆ, ಯೂನಿವರ್ಸಿಟಿ, ಸ್ಪಿರಿಚುವಲ್ ಯೂನಿವರ್ಸಿಟಿ. ಬರೀ ದೇವಸ್ಥಾನ ಅಲ್ಲ ಇದು. ಬರೀ ದೇವಸ್ಥಾನ, ತೆಂಗಿನಕಾಯಿ, ಈಡುಗಾಯಿ, ಬೂದುಗುಂಬಳಕಾಯಿ ಅದು ಬೇರೆ ಬೇರೆ ಕಡೆ, ಅದು ನಮ್ಮ ಪದ್ಧತಿಲಿ ಇಲ್ಲ ಅದು. ಇಲ್ಲಿ ಈಡುಗಾಯಿ, ತೆಂಗಿನಕಾಯಿ ಹೊಡೆಯೋದಲ್ಲ ಅದು. ಅದರಿಂದ ಏನು ಪ್ರಯೋಜನ ಇಲ್ಲ. ನಾವು ನಮ್ಮ ಅಹಂಕಾರ ನೋಡಿಬೇಕು ಅಲ್ಲಿ. ನಮ್ಮೊಳಗಿರೋ ಹೃದಯ ಕಲ್ವಶವನ್ನ ಅಲ್ಲಿ ಹೊಡೆದ್ಬಿಟ್ಟು ಬರ್ಬೇಕು. ಈಡುಗಾಯಿ ಅಲ್ಲಿ ಬಂದಾಗ ನಾವು ನೋಡ್ತೀವಿ, ಈ ಭಕ್ತರು ಹೀಗಿದ್ದಾರೆ, ಓಹ್ ನಮಸ್ಕಾರ ಮಾಡ್ತಾ ಇದಾರೆ, ಅದೇನೋ ಹಂಗ್ ಮಾಡ್ತಾ ಇದಾರೆ, ಅದೇನೋ ಹಿಂಗ್ ಮಾಡಿದ್ರು. ಪ್ರಭುಪಾದ್ರ ಮುಂದೆ ಹೋಗ್ಬೇಕಾದ್ರೆ ನಾವು ಬಕ್ಕೊಂಡು ಹೋಗ್ಬೇಕು. ಪ್ರಭುಪಾದ್ರ ಫೋಟೋ ಇದ್ರೆ ನಾವು ಅವ್ರ ಮುಂದೆ ಹೋಗ್ಬೇಕಾದ್ರೆ ನಾವು ತಲೆ ಬಗ್ಸಿ ಹೋಗ್ಬೇಕು. ಹಿಂದೆ ಹೇಗಿತ್ತು ಅಂದ್ರೆ ಕಲ್ಚರು, ಈಗ ಒಂದ್ ಊರಲ್ಲಿ ಒಬ್ರು ವಿದ್ವಾಂಸರು, ಭಕ್ತರು, ಬ್ರಾಹ್ಮಣರು ಇದ್ರೆ ಅವ್ರ ಮನೆ ಮುಂದೆ ಹೋಗುವಂತ ಜನಗಳು ಚಪ್ಪಲಿ ಹಾಕೊಂಡು ಹೋಗ್ತಿರ್ಲಿಲ್ಲ. ಚಪ್ಪಲಿನ ಬಿಚ್ಬಿಟ್ಟು ಅದನ್ನ ಹಿಡ್ಕೊಂಡು ಕೈ ಬೆನ್ನ ಹಿಂದ್ಗಡೆ ಇಟ್ಕೊಂಡು ಹೋಗಿ ತಲೆ ಬಗ್ಸ್ಕೊಂಡು ಹೋಗ್ಬೇಕಿತ್ತು. ಅದು ಗೌರವ. ಅದು ಆ ಬ್ರಾಹ್ಮಣರು ಹೇಳ್ತಿರ್ಲಿಲ್ಲ, ನನ್ ಮುಂದೆ ತಲೆ ಬಗ್ಸ್ಕೊಂಡು ಹೋಗ್ಬೇಕು ನೀನು ಅಂತ. ಅದು ಕಲ್ಚರ್. ಅದು ಈಗೇನಾಗಿದೆ, ಅದೆಲ್ಲ ಆ ನಾಶ ಆಗಿದೆ, ಯಾರಿಗೂ ಗೊತ್ತಿಲ್ಲ. ಇದನ್ನ ತೋರ್ಸಕ್ಕೋಸ್ಕರ ಭಗವಂತ ಬರೋದು.
ಪ್ರತಿಯೊಂದನು ಒಂದ್ ಸಣ್ಣ ಸಣ್ಣ ವಿಷಯನು. ಈಗ ನೋಡಿ, ಚಾಂಟಿಂಗ್ ಮಾಡ್ತಾ ಕೂತಿರ್ತೀವಿ ನಾವು, ಯಾರೋ ಪಕ್ಕದಲ್ಲಿ ಬಂದ್ರು ಕಾಲ್ ಮೇಲೆ ಕಾಲ್ ಹಾಕೊಂಡು, ನಾನು ಚಾಂಟಿಂಗ್ ಕೈಲಿ ಚಾಂಟಿಂಗ್ ಬ್ಯಾಗ್ ಇರುತ್ತೆ, ಆ ಕಡೆ ಕಾಲ್ ತೋರ್ಸ್ಕೊಂಡು ಕೂತ್ಕೋತಾರೆ, ಕಾಲ್ ಮೇಲೆ ಕಾಲ್. ಇವ್ರಪ್ಪಂದು ಟ್ರೈನ್ ಮೆಟ್ರೋ, ಇವ್ರಪ್ಪನೇ ಇದಕ್ಕೆ ಇದು ಎಲ್ಲ ಫೈನಾನ್ಸ್ ಮಾಡಿದ್ದು ಅನ್ನೋ ತರ. ಕೆಲವರು ಜೋರಾಗಿ ಕಿರ್ಚಾಡ್ತಿರ್ತಾರೆ, ನೋಡಿರ್ಬೇಕು ನೀವು. ಕಾಮನ್ ಸೆನ್ಸ್ ಅಲ್ವಾ ಅದು? ಈಗ ಚಾಂಟಿಂಗ್ ಮಾಡ್ತಿರ್ತಾರೆ, ಓಕೆ ಆಯ್ತು, ನನ್ನ ಪಾಡಿಗೆ ನಾನು ಮಾಡ್ತಾ ಇರ್ತೀನಿ, ಕಾಲ್ ಮೇಲೆ ಕಾಲ್ ಹಾಕೊಂಡು ಬಂದು ಕೂತ್ಕೊಳ್ಳೋದು. ಏನ್ ಹಂಗಂದ್ರೆ ಅರ್ಥ? ಇದೆಲ್ಲ ಯಾರು ಹೇಳ್ಕೊಡ್ಬೇಕು? ಭಗವಂತನೇ ಬರ್ಬೇಕಾ ಇದಕ್ಕೆ ಹೇಳ್ಕೊಡೋದಕ್ಕೆ? ಹ್ಮ್. ಇದೆಲ್ಲ ಎಟಿಕೇಟ್ಸ್. ಅದಕ್ಕೆ ವೈಷ್ಣವ ಅಂತ ಅನ್ಸ್ಕೋಬೇಕಾದ್ರೆ ನಾವು ಏನ್ ಎಟಿಕೇಟ್ ಫಾಲೋ ಮಾಡ್ಬೇಕು ಅದ್ ಮಾಡ್ಬೇಕು. ನೀವು ನೋಡಿರ್ಬೇಕು, ಚಪ್ಪಲಿಗಳು ಎಲ್ಲಾನಲ್ಲಿ ಬಿಟ್ಟಿರ್ತಾರಲ್ಲ, ಅದನ್ನ ಕೈಯಲ್ಲಿ ತಗೊಂಬಂದು ಜೋಡಿಸಿ ಒಂದ್ರ ಪಕ್ಕ ಜೋಡಿಸಿ ಅದನ್ನ ಹೀಗೆ ಬಿಡ್ಬೇಕು ಚಪ್ಪಲಿ. ಅದ್ ಕಾಲಿಗೆ ಹಾಕೊಂಡಿರ್ಬೋದು, ಚಪ್ಪಲಿ ಆಚೆ ಬಿಟ್ಟು ಬರ್ಬೇಕಾದ್ರೆ ಹೀಗೆ ಬಿಡ್ಬೇಕು, ಇಷ್ಟ ಬಂದಂಗೆ ಬಿಡೋದಲ್ಲ. ಅದ್ ನೀವು ನೋಡಿರ್ಬೋದು, ಈ ವೈಕುಂಠ ಏಕಾದಶಿ ದೇವಸ್ಥಾನಗಳು ಬಂದಾಗ ಚಪ್ಪಲಿಗಳು ಗುಡ್ಡೆ ರಾಶಿ ಎಲ್ಲಾನಲ್ಲಿ ಎಸ್ಬಿಡ್ ಹೋಗ್ಬಿಡ್ತಾರೆ. ನಾವು ಬುಕ್ ಡಿಸ್ಕ್ರಿಪ್ಷನ್ ಮಾಡ್ತಿದೀವಿ ಟೆಂಪಲ್ ಅಲ್ಲಿ, ತೆಗೆದು ಬಂದು ಬುಕ್ಸ್ ಮುಂದೆನೆ ಚಪ್ಪಲಿ, ನಾವು ಚಪ್ಪಲಿ ಕಾಯೋರ್ ತರ ಚಪ್ಪಲಿನ ಮುಂದೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ನಾವೊಂದು ತೆಗೆದು ಸೈಡ್ಗೆ. ಇದೆಲ್ಲ ಎಟಿಕೇಟ್ಸ್ ಅಲ್ವಾ? ಇದರ ಎಟಿಕೇಟ್ಸ್ ನಾವು ಫಾಲೋ ಮಾಡಿಲ್ಲ ಅಂದ್ರೆ ಮತ್ತೆ ಕೃಷ್ಣನ್ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ನಾವು? ಭಾವಗ್ರಹಣೇರ ಹೇತು ಕೈಲ ಧರ್ಮ ಸ್ಥಾಪನಾ. ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ, ಅಲ್ಲಲ್ಲಿ ಎಲ್ಲಾ ಕಡೆ ಭಕ್ತರನ್ನ ಬಿಟ್ಬಿಡ್ತಾನೆ, ಹೋಗ್ರಿ ಪ್ರಚಾರ ಮಾಡ್ರಿ, ಹೇಳ್ಕೊಡಿ. ಪ್ರಭುಪಾದರು ಲಿಟ್ರಲಿ ಟಾಯ್ಲೆಟ್ಗೆ ಹೋಗಿ ಬಂದ್ಮೇಲೆ ಕೈಯೇ ತೊಳ್ಕೊಬೇಕು ಅಂತಾನು ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ. ಅದೇನ್ ಟಿಶ್ಯೂ ಪೇಪರ್, ಅದ್ ನಮ್ ಕಲ್ಚರ್ ಅಲ್ಲ, ಅದು ಕೈಯಲ್ಲೇ ತೊಳ್ಕೊಬೇಕು, ತೊಳ್ಕೊಂಡ್ ಬಂದು ಸ್ನಾನ ಮಾಡ್ಬೇಕು. ಒಬ್ಬ ಸನ್ಯಾಸಿ ಡಿವೋಟಿ ಅದನ್ನ ಒಂದು ಲೆಕ್ಚರ್ ಹೇಳ್ತಾ ಇದ್ರು. ಏನು ಗೊತ್ತಿಲ್ಲ ನಮಗೆ, ನಮ್ಗೆ ಏನು ಗೊತ್ತಿಲ್ಲ, ಅದೆಲ್ಲ ಹೇಳ್ಕೊಟ್ರು ನಮ್ಗೆ. ಧರ್ಮ ಸ್ಥಾಪನೆ ಅಂದ್ರೆ ಇದು ಒಂಥರ ಇದೆ. ಎಟಿಕೇಟ್ಸ್ ಸಾವಿರಾರು ಎಟಿಕೇಟ್ಸ್ ಇದೆ. ಅದನ್ನೆಲ್ಲ ಪ್ರಭುಪಾದರು ನಮ್ ಶಿಷ್ಯಂದ್ರಿಗೆ ಮನೆ ಒರೆಸ್ಬೇಕಾದ್ರೆ ಹೇಳ್ದಲ್ಲ ಆಗ್ಲೇ, ಮನೆ ಕಿಚನ್ ರೂಮ್ ಒರೆಸ್ಬೇಕಾದ್ರೆ ಹೀಗೆ ಒರೆಸ್ಬೇಕು. ಹೇಗೆ ಎಸ್ ಎಸ್ ಬರಿತೀವಲ್ಲ ನಾವು ಇಂಗ್ಲಿಷ್ ಅಲ್ಲಿ, ಆ ತರ ಹಾಗೆ ಮಾಡ್ಬೇಕು. ಒಂದ್ ಕಡೆಯಿಂದ ಒರೆಸ್ಕೊಂಡು ಬರ್ಬೇಕು. ಕಿಚನ್ ಸ್ಲಾಬ್ ಒರೆಸಿರೋ ಬಟ್ಟೆಯಲ್ಲಿ ಮತ್ತೆ ನೆಲ ಒರೆಸಬಾರ್ದು, ನೆಲ ಒರೆಸಿರೋ ಬಟ್ಟೆಯಲ್ಲಿ ಕಿಚನ್ ಸ್ಲಾಬ್ ಒರೆಸಬಾರ್ದು. ಯಾಕಂದ್ರೆ ಅಲ್ಲಿ ಭಗವಂತನಿಗೆ ನಾವು ತರಕಾರಿ ಕಟ್ ಮಾಡ್ತಿರ್ತೀವಿ, ಅಡಿಗೆ ಮಾಡಿದ ಪಾತ್ರೆಯಲ್ಲಿ ಬಡಿಸ್ಕೋಬಾರ್ದು, ಮುಟ್ಬಾರ್ದು ಅದನ್ನ ಎಂಜಿಲ್ ಕೈಯಲ್ಲಿ. ಅಡಿಗೆ ಮಾಡಿರ್ತೀವಲ್ಲ ಭಗವಂತನಿಗೆ ಪಾತ್ರೆ, ಅದೇ ಪಾತ್ರೆಯಲ್ಲಿ ಬಡಿಸ್ಕೋಬಾರ್ದು, ಎಂಜಿಲ್ ಕೈಯಲ್ಲಿ ಮುಟ್ಬಾರ್ದು ಅದನ್ನ ಅಂತ. ಅದಕ್ಕೆ ಸಪ್ರೇಟ್ ಇಡಬೇಕು. ಧೋತಿ ಕುರ್ತಾ ಹಾಕಿಲ್ಲ ಅಂದ್ರೆ ಅವರು ಅಡಿಗೆ ಮನೆಗೆ ಹೋಗಂಗಿಲ್ಲ. ಆಲ್ಟರ್ಗೆ ಬರೋದಲ್ಲ, ದೇವ್ರ ಮನೆ, ಆ, ಪೂಜಾ ಮನೆಗೆ ಬರೋದಲ್ಲ, ಅಡಿಗೆ ಮನೆಗೆ ಹೋಗಂಗಿಲ್ಲ ಧೋತಿ ಕುರ್ತಾ ಹಾಕಿಲ್ಲ ಅಂದ್ರೆ. ಇದೆಲ್ಲ ಎಟಿಕೇಟ್ಸ್ ನಾವು ಫಾಲೋ ಮಾಡ್ಬೇಕಾಗಿರುವಂತದ್ದು. ಓಕೆ, ಸೊ ಇದೆಲ್ಲ ಹೇಳ್ತಾರೆ, ಮತ್ತೆ ಟಾಪಿಕ್ ಎಲ್ಲೋ ಹೋಗುತ್ತೆ ಇದು. ಈಗ ಮತ್ತೆ ಪ್ರೇಮ ಸುಧೆಗೆ ಬರೋಣ. ರಾಧಾ ಕೃಷ್ಣ ಪ್ರಣಯ ವಿಕೃತಿರ್ ಲಾದಿನಿ ಶಕ್ತಿರಸ್ಮಾದ್. ರಾಧಾ ಕೃಷ್ಣರು ಪ್ರಣಯ ವಿಕೃತಿರ್ ಹಾದಿ. ವಿಕೃತಿ ಅಂದ್ರೆ ಆ, ಬದಲಾವಣೆ ಆಗುವಂಥದ್ದು. ಪ್ರಣಯ ವಿಕೃತಿ ಲಾದಿನಿ ಶಕ್ತಿರಸ್ಮಾದ್. ಸೊ ರಾಧಾರಾಣಿ ಯಾರು ಅಂದ್ರೆ ಭಗವಂತನ ಲಾದಿನಿ ಶಕ್ತಿಯ ವಿಕೃತಿ, ಪರಿವರ್ತನೆ. ಅದಕ್ಕೆ ಒಂದು ಸ್ತ್ರೀ ರೂಪವನ್ನ ಕೊಟ್ಟ, ಸುಂದರವಾದ ಸ್ತ್ರೀ ರೂಪವನ್ನೇ ಕೊಟ್ಟ ಭಗವಂತ. ಆ ರೂಪಕ್ಕೆ ಅಂದ್ರೆ ರಾಧಾರಾಣಿಯ ರೂಪಕ್ಕೆ ತಾನೇ ಮರಳಾದ. ಏಕಾತ್ಮನಾವಪಿ ಭುವಿ ಪುರ ದೇಹ ಭೇದಂ ಗತವತು. ಏಕಾತ್ಮನಾವ್, ಒಬ್ಬನೇ, ಒಂದೇ ಆತ್ಮ, ಒಂದೇ ಆತ್ಮ. ರಾಧಾಕೃಷ್ಣ ಬೇರೆ ಅಲ್ಲ, ಒಬ್ಬನೇ ರಾಧಾಕೃಷ್ಣ ಒಬ್ಬನೇ, ಆದ್ರೆ ಶಾಶ್ವತವಾಗಿ ಅವ್ರು ಬೇರೆ ಆದ್ರು. ಏನ್ ಅರ್ಥ ಮಾಡ್ಕೋಬೇಕು ಇವಾಗ ನಾವು? ಏನ್ ಅರ್ಥ ಆಯ್ತು? ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಪದಗಳ ಅರ್ಥ ಆಗಿರ್ಬೋದು, ಅದನ್ನ ಅನುಸಂಧಾನ ಮಾಡಿ ಅನುಭಾವಿಸಿ ಹೇಗೆ ಅಂತ. ಪದಗಳ ಅರ್ಥ ಆಗುತ್ತೆ, ಒಂದೇ ಆತ್ಮ ಎರಡು ದೇಹ ಅಂತ. ಹೇಗೆ ಒಂದೇ ಆತ್ಮ ಎರಡು ದೇಹ ಆಗುತ್ತೆ? ಎರಡು ದೇಹ ಅಂದ್ರೆ ಎರಡು ಆತ್ಮ ಇರ್ಬೇಕಲ್ವಾ? ಈಗ ನಾನೊಂದ್ ದೇಹ, ನನ್ ಮಗು ಒಂದ್ ದೇಹ, ಅದೊಂದು ಆತ್ಮ, ಅದು ಈ ಎರಡು ಆತ್ಮ. ರಾಧಾಕೃಷ್ಣ ಹೆಂಗ್ ಏಕಾತ್ಮನಾವಪಿ, ಹೇಗೆ ಅವ್ರು ಶಾಶ್ವತವಾಗಿ ಎರಡು ಆಗ್ಬಿಟ್ರು? ಮತ್ತೆ ಅರ್ಥ ಆಗ್ಲಿಲ್ಲ ನಮ್ಗೆ ರಾಧಾ ಭಾವ. ಅದಕ್ಕೆ ರಾಧಾ ಭಾವ ಬಂದಾಗ ಅರ್ಥ ಆಗುತ್ತೆ, ಕೃಷ್ಣಗೂ ಅರ್ಥ ಆಗಿಲ್ಲ ಅದು ಹೇಗೆ ಅಂತ.
ಎಷ್ಟು ದೊಡ್ಡದಲ್ವಾ ಪ್ರೇಮ ಹಾಗಾದ್ರೆ, ಭಕ್ತಿ ಎಷ್ಟು ದೊಡ್ಡದು ಅಲ್ವಾ ಹಾಗಾದ್ರೆ. ಭಗವಂತನೂ ಕೂಡ ಮರಳು ಮಾಡುವಂತಹ ಶಕ್ತಿ ಇದೆ ಅದಕ್ಕೆ, ಶಕ್ತಿಗೆ, ರಾಧಾರಾಣಿಗೆ. ಮತ್ತೆ ರಾಧಾರಾಣಿ ಶ್ರೇಷ್ಠ ಅಲ್ವಾ ಹಾಗಾದ್ರೆ. ರಾಧಾರಾಣಿ ಇಲ್ದೆ ನಾವು ಹೇಗೆ ಕೃಷ್ಣ ಪೂಜೆ ಮಾಡ್ಬೇಕು? ಯಾವ ಸಂಪ್ರದಾಯದಲ್ಲಿ ರಾಧಾರಾಣಿ ಬಿಟ್ಟು ಕೃಷ್ಣ ಪೂಜೆ ಮಾಡ್ತಾರೆ ನೋಡಿ. ರಾಧಾರಾಣಿ ಜೊತೆಗೆ ಯಾರು ಮಾಡ್ತಾರೆ ಸೇವೆ, ಭಕ್ತಿ, ಪೂಜೆ? ನಾವ್ ಯಾರಿಗೂ ಹೋಲಿಕೆ ಮಾಡಿ ಹೇಳ್ತಾ ಇಲ್ಲಪ್ಪ. ಕೆಲವರು ಮಾಧವದವರು ಕೃಷ್ಣನ ಭಕ್ತಿ ಮಾಡ್ತಾರೆ, ಆಯ್ತು ಭಗವಂತ. ನಿಮ್ಗೂ ಶ್ರೀ ಸಂಪ್ರದಾಯದವರು ಲಕ್ಷ್ಮೀನಾರಾಯಣರ ಪೂಜೆ ಮಾಡ್ತಾರೆ. ಆಮೇಲೆ ಸ್ಮಾರ್ತರು ಶಿವ ಪಾರ್ವತಿಯರ ಪೂಜೆ ಮಾಡ್ತಾರೆ. ಆದ್ರೆ ಎಲ್ಲದಕ್ಕೂ ಮೂಲ ರಾಧಾಕೃಷ್ಣ ಅವ್ರನ್ನೇ ನಾವು ಬಿಟ್ಬಿಡ್ತೀವಿ. ಕೃಷ್ಣನ ಒಬ್ಬನೇ ಇಡಬಾರ್ದು. ಕೃಷ್ಣ ಒಬ್ಬನೇ ಇರೋದಿಲ್ಲ. ಏಕಾತ್ಮನಾವಪಿ ಭುವಿ ಪುರ ದೇಹ ಭೇದಂ ಗತೌ. ದೇಹ ಬೇರೆ ಬೇರೆ ಇದೆ, ಆದ್ರೆ ಒಬ್ನೇ. ನೋಡಿ ನಮ್ಮ ದೇಹದಲ್ಲಿ ಎಷ್ಟು ಅಂಗಗಳಿದೆ, ಕೈ, ಕಾಲು, ತಲೆ. ಸಪರೇಟ್ ಮಾಡಿ ಇಟ್ರೆ ಏನಾಗುತ್ತೆ? ಹ್ಮ್ ಕೈ ಈಗ ನೋಡಿ ದೇಹದ ಜೊತೆಲೇ ಇದೆ, ಆಡ್ತಾ ಇದೆ. ಕೈ ಸಪರೇಟ್ ಮಾಡಿಟ್ರೆ ರಾಧಾ ಭಾವ ದಿತಿ ಸುವಲಿತಂ ನವಮಿ ಕೃಷ್ಣ ಸ್ವರೂಪಂ ನಮಾಮಿ. ನವಮಿ ನಾವು ನೋಮ್ತೀವಿ. ಏನ್ ನೋಮ್ತೀವಿ ಅಂದ್ರೆ ಏನರ್ಥ? ನಮಸ್ಕಾರ ಮಾಡ್ತೀವಿ ಅಂತ ನವಮಿ. ಯಾರಿಗೆ ನೋಮ್ತೀವಿ ನಾವು? ಯಾರ್ಯಾರಿಗೋ ಸಿಕ್ಸಿದ್ರಲ್ಲಿ ನೋಮ್ಕೊಂಬಂದ್ಬಿಡ್ತೀವಿ. ನಮಸ್ಕಾರ ಸರ್, ಸರ್ ನಮಸ್ಕಾರ ಸರ್ ಅಂತ. ನವಮಿ ಕೃಷ್ಣ ಸ್ವರೂಪಂ. ಕೃಷ್ಣ ಸ್ವರೂಪಂ ಅಂದ್ರೆ ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭುಗಳಿಗೆ ನಾವು ನವಮಿ. ಫಸ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಮ್ಗೆ ಏನು ಗೊತ್ತಿಲ್ಲ ಅಂತ. ನಮ್ಗೇನು ಗೊತ್ತಿಲ್ಲ, ಆದ್ರೆ ಆಡೋದೆಂಗೆ ನಾವು, ನಮ್ಗೆಲ್ಲ ಗೊತ್ತಿದೆ ಅಂತ. ಅದನ್ನೇ ಅರ್ಜುನನ್ಗೆ ಹೇಳಿದ್ದು ಕೃಷ್ಣ. ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ. ಓ, ದೊಡ್ಡ ಬುದ್ಧಿವಂತರ ಮಾತಾಡ್ತೀಯ ನೀನು. ದೊಡ್ಡ ಬುದ್ಧಿವಂತನ ನೀನು ಅಂತ ಛೇಡ್ಸೋತಾರ ಭಗವಂತ ನೋಡಿ ಭಕ್ತರನ್ನ. ಒಂದ್ ಸರಿ ದಾರಿಗೆ ತರೋದಕ್ಕೆ ಏನೆಲ್ಲ ಮಾಡ್ತಾನೆ. ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ್ ಅಗತಾಸೂಂಶನ ಅನುಶೋಚಂತಿ ಪಂಡಿತಾ. ದೊಡ್ಡ ಪಂಡಿತನ ತರ ಮಾತಾಡ್ತೀಯ ನೀನು, ಬುದ್ಧಿವಂತನ ತರ. ಸೊ ನಾವು ಹಾಗೇನೆ, ಏನು ಗೊತ್ತಿಲ್ಲ ಅದೆಲ್ಲ ಗೊತ್ತು ಅನ್ನೋ ತರ ನಾವು ಬಿಹೇವ್ ಮಾಡ್ತೀವಿ. ಅದನ್ನೇ ಮಹಾಪ್ರಭು ಹೇಳಿದ್ದು, ತೃಣಾದಪಿ ಸುನೀಚೇನ. ನಾನು ಒಬ್ಬ ನೀಚ ಅಂತ ನಾವು ತಲೆ ಬಗ್ಸ್ಕೊಂಡು ಓಡಾಡ್ಬೇಕು. ಯಾರ ಮುಂದೆ ತಲೆ ಬಗ್ಸ್ಬಾರ್ದು, ಭಗವಂತನ ಮುಂದೆ. ಯಾರ ಮುಂದೆ ಯಾಕೆ ತಲೆ ಬಗ್ಸ್ಬೇಕು? ಹ್ಮ್ ನಮ್ ಸಾಹೇಬರು ಬಂದ್ರಪ್ಪ, ನಮ್ ನಾಯಕರು ಬಂದ್ರಪ್ಪ. ನಮ್ಮ ನಾಯಕ, ನಮ್ ಸಾಹೇಬ ಅವನೇ. ಸಾಹೇಬನ ಮುಂದೆ ಮಾತ್ರ ನಾವು ತಲೆ ಬಗ್ಸ್ಬೇಕು. ನವಮಿ ಶ್ರೀಕೃಷ್ಣ ಸ್ವರೂಪಂ. ಭಗವಂತ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು, ಶಿರಸಾಷ್ಟಾಂಗ ನಮಸ್ಕಾರಗಳು. ಕಂಡವ್ರಿಗೆಲ್ಲ ನಮಸ್ಕಾರ ಹೊಡೆದು ನಮಸ್ಕಾರಗಳೆಲ್ಲ ಖಾಲಿ ಆಗೋಯ್ತು. ದಿನಕ್ಕೆ 100 ನಮಸ್ಕಾರ ಖಾಲಿ ಮಾಡ್ಕೊಂಡ್ ಬಂದೀವಿ ನಾವು ಅಲ್ವಾ. ಸಿಗ್ದವ್ರಿಗೆಲ್ಲ ನಮಸ್ಕಾರ 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 ಅಂತ. ಆದ್ರೆ ಭಗವಂತನಿಗೆ ಒಂದು ದಿನಾನು ನಾವು ಹೃದಯಪೂರ್ವಕ ನಮಸ್ಕಾರ ಹಾಕ್ಲಿಲ್ಲ. ಬನ್ರಿ, ಅದಕ್ಕೆ ದೇವಸ್ಥಾನಕ್ಕೆ ಬನ್ನಿ, ಸೆಂಟರ್ಗೆ ಬನ್ನಿ, ಎಷ್ಟು ಬೇಕಾದ್ರೆ ನಮಸ್ಕಾರ ಹಾಕಿ, ಇಡೀ ಕ್ಲಾಸ್ ಬೇಕಾದ್ರೆ ನಮಸ್ಕಾರ ಹಾಕೊಂಡು ಕೂತ್ಕೋಬಿಡಿ, ಪರವಾಗಿಲ್ಲ, ನಾನು ಕೇಳೋದಿಲ್ಲ. ಪ್ರಭು ಇವತ್ತು ಯಾಕೋ ನಾನು ಇಡೀ ಕ್ಲಾಸ್ ಪೂರ್ತಿ ನಮಸ್ಕಾರ ಹಾಕೋಬೇಕನ್ಸುತ್ತೆ, ಹಾಕೊಂಡು ಕೂತ್ಕೋಬಿಡಿ, ಏನು ಅಬ್ಜೆಕ್ಷನ್ ಇಲ್ಲ ನಮಗೆ. ಮಾಡ್ಬೇಕಾಗಿರೋದು ನಾವು ಅದನ್ನೇ ಬಿಟ್ಟು ಇನ್ನೆಲ್ಲ ಮಾಡ್ತಾ ಇದೀವಿ ನಾವು. ಅದು ಹೇಗ್ ಬರ್ಬೇಕು ನಮ್ಗೆ? ರಾಧಾ ಭಾವ ದಿತಿ ಸುವಲಿತಂ. ಪ್ರೇಮ ಭಾವದಲ್ಲಿ ಬರ್ಬೇಕು ನಮಸ್ಕಾರ. ಏನೋ ದುಡ್ಡು ಕಾಸು ಸಿಗುತ್ತೆ ಅಂದ್ಬಿಟ್ಟು ನಮಸ್ಕಾರ ಹಾಕೋದಲ್ಲ. ನಮಸ್ಕಾರ ಸಾರ್, ನೀವು ದೊಡ್ಡವ್ರು ಸಾರ್, ನೀವು ಅಂತವ್ರು ಸಾರ್, ಇಂಥ ಸಾರ್. ಏನ್ ಬೇಕಿದೆ ಹೇಳಿ ನಿನಗೆ? 100 ರೂಪಾಯಿ ಬೇಕಿತ್ತಾ? ತಗೋ. ಇಷ್ಟೆಲ್ಲ ನಾವು ಭಗವಂತನ ಮುಂದೆ ಮಾಡಬಾರ್ದು. ಅಷ್ಟು ಹೋಗಿ ತಲೆ ಬಗ್ಸ್ಬಿಟ್ಟು, ಅಪ್ಪಾ ಶಿವ, ತಂದೆ ಭಗವಂತ, ಶಿವ ಅಂದ್ರೆ ಕೃಷ್ಣನೇ ಅಲ್ಲಿ. ಏನಪ್ಪಾ ಇಂಥ ಮೂರ್ಖನ ಇನ್ನ ಬದುಕ್ಸಿದೀಯಾ? ಭೂಮಿಗೆ ಭಾರ ಆಗಿದ್ದೀನಲ್ಲ ನಾನು, ಏನೂ ಪ್ರಯೋಜನ ಇಲ್ಲ ನನ್ನಿಂದ. ಜಗತ್ತಿಗೆ ಒಂದು 3 ಪೈಸದ ಪ್ರಯೋಜನ ಆಗ್ತಿಲ್ವಲ್ಲ ನನ್ನಿಂದ. ಒಂದು ಗರಿಕೆ ಹುಲ್ಲಾದ್ರೂ ಪರವಾಗಿಲ್ಲ. ಅದು ಆ ಗರಿಕೆ ಹುಲ್ಲು ಕೀಟಗಳಿಗೆ ಆಹಾರ ಆಗ್ತದೆ. ನಾನು ಯಾರಿಗೆ ಆಹಾರ ಆಗ್ತಾ ಇದ್ದೀನಿ? ಮಲಮೂತ್ರ, ನನ್ನ ದೇಹವನ್ನ ತಿಂದಂತ ಹುಳಗಳ ಮಲಮೂತ್ರ ಹಾಕ್ತಾ ಇದ್ದೀನಿ ನಾನು. ಪ್ರಯೋಜನಕ್ಕೆ ಬರ್ಲಿಲ್ವಲ್ಲ ನಾನು ಯಾರಿಗೂ.
ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಬೆರಣಿ ಆದೆ, ಸುಟ್ಟರೆ ವಿಭೂತಿ ಆದೆ, ಏನು ಹೇಳ್ತಾರ, ನೀನ್ ಯಾರಿಗಾದೆ ಮಾನವ ಅಂತ. ಎಷ್ಟು ವ್ಯರ್ಥವಾಗಿ ಕಳೆದಿದೀವಿ ನಾವು. ವ್ಯರ್ಥ, ವೇಸ್ಟ್. ಮೋಘ ಸಪಾರ್ಥ ಜೀವತಿ, ಬದುಕಿದ್ದು ನಾವು ವೇಸ್ಟ್. ಅದಕ್ಕೆ ಹೇಳೋದು, ಬರಬೇಕು ಇಲ್ಲಿಗೆ, ಕೃಷ್ಣ ಪ್ರಜ್ಞೆ ಹಂತಕ್ಕೆ ಬರಬೇಕು, ಭಗವಂತನ ಆ ಸವಿಯನ್ನ, ರಸವನ್ನ ಸವಿಬೇಕು. ರಾಧಾ ಕೃಷ್ಣ ಏಕ ಆತ್ಮ ದುಹಿ ದೇಹದರಿ, ಆದ್ರೆ ಅನ್ಯೋನ್ಯ ವಿಲಸೆ ರಸ ಆಸ್ವಾದನೆ ಕರಿ. ಅರೆ, ಒಬ್ರೇ ಅಂತ ಹೇಳ್ತೀರಾ, ಮತ್ತೆ ಇಬ್ರಾದ್ರಲ್ಲ. ಇಬ್ರಾಗಿದ್ದೇನಕ್ಕೋಸ್ಕರ, ಅನ್ಯೋನ್ಯೇ ವಿಲಸೆ ರಸ ಆಸ್ವಾದನ ಕರಿ. ನಾನು ರಸ ಆಸ್ವಾದನೆ ಎಂಜಾಯ್ ಮಾಡ್ಬೇಕು, ಅದಕ್ಕೆ ನಾನು ಎರಡಾದೆ. ಹ್ಮ್. ಯಾಕ್ರಿ ಎರಡೆರಡು ನಾವು ಎಂಜಾಯ್ ಮಾಡ್ಬೇಕು, ಎರಡೆರಡು ಮನೆ ಎಂಜಾಯ್ ಮಾಡ್ಬೇಕು, ನಾವು ಎರಡೆರಡು ಮೊಬೈಲು ಎಂಜಾಯ್ ಮಾಡ್ಬೇಕು, ಎಲ್ಲ ಎರಡೆರಡು. ಭಗವಂತ ಯಾಕೆ ಆಗ್ಬಾರ್ದು? ರಸ ಆಸ್ವಾದನೆ ಕರಿ, ಅದು ಅಲೌಕಿಕ ರಸ. ನಾವು ಮಾಡೋದು ಭೌತಿಕ ರಸ. ರಾಧಾಕೃಷ್ಣ ಒಬ್ರೆ, ತನ್ನ ವಿಲಾಸಕ್ಕೋಸ್ಕರ ಭಗವಂತ ಎರಡು ದೇಹ ಧರಿಸ್ಬಿಡ್ತಾನೆ. ಸೊ ರಾಧಾರಾಣಿ ಕೃಷ್ಣನ ಅಂತರಂಗ ಶಕ್ತಿ. ಕೃಷ್ಣ ಶಕ್ತಿಯ ಅಪರಾವತಾರ. ಅಸಂಖ್ಯಾತ ಶಕ್ತಿಗಳಿದೆ ಭಗವಂತನಿಗೆ, ಒಂದಲ್ಲ ಎರಡಲ್ಲ, ಅಸಂಖ್ಯಾತ ಶಕ್ತಿಗಳಿದೆ. ಆ ಶಕ್ತಿಯ ಒಂದು ಸಣ್ಣ ತುಣುಕು ಅಷ್ಟೇ ಇಡೀ ಭೌತಿಕ ಜಗತ್ತು. ಕೃಷ್ಣನ ಶಕ್ತಿಯ ಒಂದು ಸಣ್ಣ ತುಣುಕು ಇಡೀ ಭೌತಿಕ ಜಗತ್ತನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಅಥವಾ ಬಹುನೈತೇನ ಕಿಂಚಾತೇನ ತವಾರ್ಜುನ ವಿಷ್ಟಭ್ಯಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್ತು. ಭಗವಂತನ ವೈಭವ, ಭಗವಂತನ ವಿಲಾಸ ಎಲ್ಲ ಸಕಲ ಬ್ರಹ್ಮಾಂಡಗಳಿಗೂ ಹರಡ್ಬಿಟ್ಟಿದೆ. ನಾವು ಹಿಂದೂಗಳು, ನಾವು ಮುಸ್ಲಿಮ್ಸ್, ನಾವು ಕ್ರಿಶ್ಚಿಯನ್ಸ್, ನಾವು ಗೀತೆ ಓದಬಾರ್ದು, ಹುಟ್ಟಬಾರ್ದು, ನಾವು ಅದನ್ನ ಆ ಕಡೆ ತಿರುಗು ತಲೆ ಹಾಕಿ ಮಲಗಬಾರ್ದು ಅಂತ ಹೇಳ್ತೀವಿ ನಾವು. ಆದ್ರೆ ಭಗವಂತನ ವಿಲಾಸ ಇಡೀ ಬ್ರಹ್ಮಾಂಡಕ್ಕೆ ಹರಡ್ಬಿಡಿ. ಅದು ಒಂದ್ ಸಣ್ಣ ಸೂಕ್ಷ್ಮ, ಒಂದ್ ಸಣ್ಣ ಅಂಶ. ಹೀಗೆ ಭಗವಂತ ಹ್ಮ್. ಸೊ ಅದಕ್ಕೋಸ್ಕರ ನಾವು ಸಾಪೇಕ್ಷ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಶಕ್ತ ಶಕ್ತಿ ಏನು ಸಂಬಂಧ ಇದೆ, ವ್ಯತ್ಯಾಸ ಇಲ್ಲ. ಶಕ್ತಿಗೂ ಶಕ್ತಿವಂತನಿಗೂ ಏನು ವ್ಯತ್ಯಾಸ ಇಲ್ಲ. ನಾವು ಸಾಪೇಕ್ಷ ದೃಷ್ಟಿಯಿಂದ ನೋಡಿದಾಗ ಅದು ವ್ಯತ್ಯಾಸ ತರ ಕಾಣಿಸುತ್ತೆ. ರಾಧಾ ಕೃಷ್ಣರಿಗೂ ಏನು ವ್ಯತ್ಯಾಸ ಇಲ್ಲ. ನಾವು ಇದು ರಾಧಾ ಇದು ಕೃಷ್ಣ ಅಂತ ನೋಡಿದ್ವಿ, ಅದಕ್ಕೆ ವ್ಯತ್ಯಾಸ ಆಗ್ತದೆ. ಸಾಪೇಕ್ಷ ಈ ಮಣ್ಣಿನ ಕಣ್ಣಿಂದ ನೋಡಿದ್ರೆ ಎಲ್ಲ ಭೇದ ಕಾಣಿಸುತ್ತೆ. ಒಂದೇ ನಾವು, ಆಕ್ಚುಲಿ ಒಂದೇ. ಒಬ್ನೇ ಸೂರ್ಯ ಹೇಗೆ ಬೇರೆ ಬೇರೆ ತರ ಕಾಣಿಸ್ತಾನೋ, ಹಾಗೆ ಸಾಪೇಕ್ಷ ದೃಷ್ಟಿಯಿಂದ ನೋಡಿದಾಗ ನಮ್ಗೆ ಬೇರೆ 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 ಕಾಣಿಸ್ತಾರೆ ಅಷ್ಟೇ. ರಾಧಾ ಕೃಷ್ಣ ಏಕ ಆತ್ಮ ದ್ವಿ ದೇಹದರಿ. ಯಾಕೆ ದ್ವಿ ದೇಹದರಿ, ಎರಡು ದೇಹ ಧರಿಸಿದ್ರು? ಅನ್ಯೋನ್ಯ ವಿಲಸೆ ರಸ ಆಸ್ವಾದನ. ಇದೆಲ್ಲ ಮಾಯಾವಾದಿಗಳಿಗೆ, ಶೂನ್ಯವಾದಿಗಳಿಗೆ, ನಿರಾಕಾರವಾದಿಗಳಿಗೆ, ಡೋಂಗಿಗಳಿಗೆ, ಕಳ್ಳ ಸಾಧುಗಳಿಗೆ, ಮೂರ್ಖರಿಗೆ, ಅಜ್ಞಾನಿಗಳಿಗೆ, ಚಂಡಾಳರಿಗೆ ಅರ್ಥವಾಗುವುದಿಲ್ಲ. ಮತ್ತೆ ಹೆಂಗಪ್ಪ ಅರ್ಥ ಮಾಡ್ಕೊಳ್ಳೋದು? ಮನುಷ್ಯನ್ ಆಗ್ಲೇ ಲೈಫ್ ಎಕ್ಸ್ಪೈರ್ ಆಗ್ತಾ ಇದೆಯಲ್ಲ, ವ್ಯಾಲಿಡಿಟಿ ಮುಗ್ದೋಗ್ತಾ ಇದೆ. ಬೇಗ ರೀಚಾರ್ಜ್ ಮಾಡ್ಕೋಬೇಕು ಇವಾಗ ನಾವು, ಇಲ್ಲಾಂದ್ರೆ ಸರ್ವಿಸ್ ಡಿಬಾರ್ ಆಗುತ್ತೆ. ಏನ್ ಮಾಡ್ಬೇಕು ಈಗ? ದಯವಿಟ್ಟು ಅದಕ್ಕೆ ಹೇಳ್ತಾ ಇರೋದು, ಸರ್ವಿಸ್ ಎಕ್ಸ್ಪೈರ್ ಆಗೋಕ್ ಮುಂಚೆ ನಾವು ಆದಷ್ಟು ಬೇಗ ರೀಚಾರ್ಜ್ ಮಾಡ್ಕೋಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಸ್ವಲ್ಪ ರೀಚಾರ್ಜ್ ಆಯ್ತು 1%. ಹಾಗೆ ಪ್ರತಿ ದಿನ 16, ಕಡಿಮೆ ಅಂದ್ರೆ 16 ರೌಂಡ್, 16, 20, 25, 30 ಈ ತರ ಚಾಂಟಿಂಗ್ ಮಾಡ್ತಾ ಇದ್ರೆ ಆಗುತ್ತೆ. ಇಲ್ಲಾಂದ್ರೆ ಏನೂ ಆಗೋದಿಲ್ಲ.
ರಾಧಾರಾಣಿ, ಈಗ ಅರ್ಥ ಆಯ್ತಲ್ಲ? ಶ್ರೀಮತಿ ರಾಧಾರಾಣಿ ಕೃಷ್ಣನ ಪ್ರೇಮದ ಪರಿವರ್ತಿತ ರೂಪ. ರಾಧಾರಾಣಿ ಯಾರು? ರಾಧಾರಾಣಿ ಕೃಷ್ಣನ ಪ್ರೇಮದ ಪರಿವರ್ತಿತ ರೂಪ, ಕೃಷ್ಣನ ಅಂತರಂಗ ಶಕ್ತಿ, ಕೃಷ್ಣನ ಹ್ಲಾದಿನಿ ಶಕ್ತಿ. ಶಕ್ತಿ ಮತ್ತೆ ಶಕ್ತಿಮಾನ್ ಅಥವಾ ಶಕ್ತ ಇಬ್ಬರಿಗೂ ಏನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಅದು ನಿರಪೇಕ್ಷ. ಭಗವಂತ ಹೇಳಿದೆ, ಭಗವಂತನ ಸಂಬಂಧ, ಭಗವಂತನಿಗೆ ಯಾವ್ದೆಲ್ಲ ಸಂಬಂಧಪಟ್ಟಿದ್ಯೋ, ತಲೆ ಮೇಲಿರೋ ನವಿಲ್ಗರಿಯಿಂದ ಹಿಡಿದು ಪಾದಕ್ಕೆವರೆಗೆ ಯಾವುದು ಕೂಡ ಭಗವಂತನಿಂದ ಬೇರೆ ಅಲ್ಲ, ಅದೆಲ್ಲವೂ ಭಗವಂತನೇ. ಭಗವಂತನಿಗೆ ಅರ್ಪಿಸಿದ ತುಳಸಿ ಮಾಲೆನೂ ಕೂಡ ಭಗವಂತನೇ. ತಗೊಂಡೋಗಿ ಡಸ್ಟ್ಬಿನ್ ಹಾಕ್ಬಿಡ್ತೀವಿ ನಾವು. ಇಲ್ಲ ಒಂದಿನ ಮಾಡಿದ್ರು ಆತರ ಕೆಲ್ಸ. ಏನ್ ಹೇಳ್ಬೇಕು? ಅಪ್ಪ ನಿಮ್ಗೊಂದು ದೊಡ್ಡ ನಮಸ್ಕಾರ, ನನ್ನ ದಯವಿಟ್ಟು ಪೂಜೆಗೆ ಕರಿಬೇಡಿ, ನಮ್ಗೆ ಆರತಿನೂ ಕೊಡಬೇಡಿ, ದಯವಿಟ್ಟು ಪ್ರಸಾದನೂ ಬೇಡ, ನಮಗೆ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಬಂದಂಗೆ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ಟಾರ್ಚರ್ ಮಾಡಬೇಡಿ ನನಗೆ. ಆ ಇದೆಲ್ಲ ನೋಡ್ಕೊಂಡು ಸಹಿಸ್ಕೊಂಡು ಕೂತ್ಕೋಬೇಕಾ ನಾವಿಲ್ಲಿ? ಇಷ್ಟ ಬಂದಂಗೆ ಮಾಡ್ತೀರಾ? ಅಲ್ಲಿ ಫ್ರೂಟ್ಸ್ ಕಟ್ ಮಾಡ್ತಾ ಇರ್ತಾರೆ ಭಗವಂತನಿಗೆ ಆಫರ್ ಮಾಡಕ್ಕೆ, ವಾಶ್ರೂಮ್ಗೆ ಹೋಗಿರ್ತಾರೆ, ಕೈ ತೊಳೆದಿರ್ತಾರೋ ಇಲ್ವೋ ಗೊತ್ತಿಲ್ಲ, ಬಂದು ಅದಲ್ಲೇ ಕಟ್ ಮಾಡಿ. ಏನಿದೆಲ್ಲ ನಿಮ್ ಕೆಲ್ಸಗಳು? ಆ ಹಿಂಗ ಮಾಡೋದು ಭಗವಂತನ ಸೇವೆ? ಮಾಡಕ್ಕಾಗಿಲ್ಲ ಅಂದ್ರೆ ಬಿಟ್ಬಿಡಿ, ಹೋಗ್ಲಿ. ಮಾಡಕ್ಕಾಗಲ್ಲ ಅಂತ ಮಾಡೋದೇ ಕರೆಕ್ಟಾಗಿ ಮಾಡಿ. ವಾಶ್ರೂಮ್ ಹೋಗಿ ಬಂದ್ರೇನೆ ಮಲಿನ ಅದು. ನೀವು ಹೋಗಿ ಮಾಡ್ತೀರಾ ಬಿಡ್ತೀರಾ, ಹಂಗೆ ಬಂದ್ರು ಅದು ಮಲಿನ ಆದ್ವಿ ಅಂತ ಅರ್ಥ. ಅರ್ಥನೇ ಆಗೋದಿಲ್ಲ. ಏನಪ್ಪ ಸುಮ್ಮನೆ ನಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಏನ್ ಭಕ್ತಿ ಮಾಡ್ಬೇಕು? ನಾನು ಕೇಳೋದಷ್ಟೇ. ಮುಂಚೆ ಹೆಂಗಿದ್ರೆ ಹಂಗೆ ಇದ್ಕೊಂಡು ಆರಾಮಾಗಿ ಪಿಕ್ಚರ್ ಗಿಚ್ಚರ್ ನೋಡ್ಕೊಂಡು ಬರ್ತಾ ದಾರಿಲಿ ಡಾಬಾದಲ್ಲಿ ಊಟ ಮಾಡ್ಕೊಂಡು ಬಂದ್ ಮನೇಲಿ ಮಲ್ಕೊಂಡ್ರಾಗಲ್ವಾ? ಒಟ್ಟಲ್ಲಿ ಏನಂದ್ರೆ ನಮ್ಗೆ ಅದೊಂದು ಏನು ಅಡ್ವಾಂಟೇಜ್, ಹೆಂಗ್ ಬೇಕಾದ್ರೆ ಇರ್ಬೋದು ನಾವು, ಹೆಂಗ್ ಬೇಕಾದ್ರೆ ಇರ್ಬೋದು. ಇಷ್ಟ ಬಂದ್ ಯಾರು ಕೇಳೋದು? ಹಬ್ಬ ಹರಿದಿನ ಬಂದಾಗ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಒಂದ್ ರೌಂಡ್ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರೆ ಮುಗಿದೋಯ್ತು. ಮತ್ ಇಲ್ಲ ನಮ್ಗೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲ, ಅದಕ್ಕೆ ಬರೀ ಕರಿತಾ ಇರೋದು ದೇವಸ್ಥಾನಗಳಿಗೆ ಬನ್ನಿ ಅಂತ. ಗೊತ್ತಿಲ್ಲ ಅಂದ್ಬಿಟ್ರೆ, ಗೊತ್ತಿಲ್ಲ ಅಂದ್ರೆ ಅಪರಾಧ. ಗೊತ್ತಿದ್ದು ಮಾಡಿಲ್ಲ ಅಂದ್ರೆ ಒಂದ್ ಅಪರಾಧ, ಗೊತ್ತಿಲ್ಲದೆ ಮಾಡಿದ್ರೆ ಡಬಲ್ ಡಬಲ್ ಅಫೆನ್ಸ್. ಈಗ ನಾವು ಹೇಳಿರ್ತೀವಿ ಹಿಂಗ್ ಮಾಡಿ ಅಂತ, ಅದು ಮಾಡಲ್ಲ, ಅದು ಒಂದ್ ಪನಿಷ್ಮೆಂಟ್. ಗೊತ್ತಿರುತ್ತೆ ಮಾಡಿಲ್ಲ, ಇಲ್ಲ ನಮ್ಗೆ ಗೊತ್ತೇ ಇಲ್ಲ ನೀವು ಹೇಳೇ ಇಲ್ಲ ಅಂದ್ರೆ ಇದು ಇನ್ನೊಂದು ಅಪರಾಧ. ಅದಕ್ಕೆ ಹೇಳಿ ಪ್ರಶ್ನೆ ಯಾಕೆ ಮಾಡ್ಬೇಕು ಅಂದ್ರೆ, ನಾಳೆ ದಿನ ಗೊತ್ತಿಲ್ಲ ನಮ್ಗೆ ಹೇಳಿಲ್ಲ ಅಂತ ಹೇಳ್ಬಾರ್ದು. ಪರೀಕ್ಷಿತ್ ಮಹಾರಾಜ್ ಹೆಂಗ್ ಕೇಳಿದ ಪ್ರಶ್ನೆ? ಎಲ್ಲ ಹೇಳಿ, ಸಮಂಜಸವಾಗಿ ಹೇಳಿ, ನಾನು ಕೇಳಿದ್ರೆ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡಿ, ಕೇಳಿದ್ರೆ ಉಳಿದಿರೋ ಪ್ರಶ್ನೆಗೂ ಉತ್ತರ ಕೊಡಿ ಅಂತ. ಸುಮ್ಮನೆ ಕೂತ್ಕೊಂಡು ಏನು ಕೇಳಿಸ್ಕೊಳ್ಳದೆ ತರ ಇದ್ಬಿಟ್ಟು ನಾಳೆ ದಿನ ಪ್ರಭು ಹೇಳಿಲ್ಲ ನಮಗೆ, ನೀವು ಕೇಳಿಲ್ಲ, ನಾನು ಹೇಳಿಲ್ಲ. ಅಲ್ಲಿ ಒನ್ ವೇ ಬೋರ್ಡ್ ಹಾಕಿದ್ರೆ ತಾನೆ, ಯಾಕೆ ನೋಡಿಲ್ಲ ನೀವು? ಬೋರ್ಡ್ ಹಾಕಿಲ್ಲ ಅಂದ್ರೆ ಏನೋ ಪ್ರಾಬ್ಲಮ್, ನಮ್ದೇ ಪ್ರಾಬ್ಲಮ್. ಬೋರ್ಡ್ ಹಾಕಿದ್ವಿ, ಒನ್ ವೇ ಇದೆ, ಪ್ರಶ್ನೆ ಇದೆ, ಕೇಳಿ ಕೇಳಿ, ಡೌಟ್ ಇದೆ ಕೇಳಿ ಅಂತ ಒನ್ ವೇ ಬೋರ್ಡ್ ಹಾಕಿರ್ತೀವಿ. ನುಗ್ಬಿಟ್ಟು ಇಲ್ಲ ನಾನು ನೋಡಿಲ್ಲ ಅಂದ್ರೆ ಅಲ್ಲಿ ಹಾಕಿಲ್ವಾ ಬೋರ್ಡು? ಒನ್ ವೇ ಬೋರ್ಡ್ ಇದ್ರೆ ಯಾಕೆ ನೋಡ್ಕೊಂಡ್ ಬಂದ್ರಿ ನೀವು ಈ ಕಡೆ? ಕಟ್ರಿ ಫೈನ್ ಅಂತಾರೆ. ಯಾರು ಹೇಳ್ಬೇಕಿತ್ತು? ಅಲ್ಲೇ ದಾರಿ ಹೋಗೋರು ಬರೋ ಹೇಳ್ಬೇಕಿತ್ತು ನಮಗೆ ಒನ್ ವೇ ಅಂತ. ಅವ್ರು ಯಾಕೆ ಹೇಳ್ಬೇಕು ನಿಮಗೆ? ಬೋರ್ಡ್ ಹಾಕಿದ್ವಿ ತಾನೇ ನಾವು. ಗೊತ್ತಿಲ್ಲ ಅಂದ್ರೆ ಡಬಲ್ ಅಫೆನ್ಸ್. ಅರೆ ಗೊತ್ತಿಲ್ಲ ರೀ, ನಮ್ಗೆ ಗೊತ್ತಿಲ್ಲದೆ ಮಾಡ್ಬಿಟ್ವಿ ತಪ್ಪು. ಯಾಕೆ ಗೊತ್ತಿರಲಿಲ್ಲ ನಿಮಗೆ? ಪ್ರಾಣಿಗಳಿಗಾದ್ರೆ ಗೊತ್ತಾಗಲ್ಲ, ರೋಡ್ ದಾಟಬೇಡಿ ಅಂತ ಇರುತ್ತೆ, ಓಕೆ ನಡೀತೆ. ನಮ್ಗೆ ಜೀಬ್ರಾ ಕ್ರಾಸಿಂಗ್ ಎಲ್ಲ ಇರುತ್ತೆ, ರೋಡ್ ದಾಟಬೇಡಿ ಅಂತಾನೆ ಇರುತ್ತೆ. ಗೊತ್ತಿಲ್ಲದೆ ಬಂದು ಗಾಡಿ ಸಿಗಾಕೊಂಡ್ಬಿಟ್ರೆ ಯಾರಿಗೆ ನಮ್ಗೆ ಕಾಂಪನ್ಸೇಷನ್ ಯಾರು ಕೊಡ್ತಾರೆ? ಗೊತ್ತಿರ್ಲಿಲ್ಲ ಅಂದ್ರೆ ಅರೆ ಗಾಡಿಗಳು ಓಡೋದು ಗೊತ್ತಾಗಲ್ವಾ ನಿಮಗೆ? ಅಲ್ಲಿ ಜೀಬ್ರಾ ಕ್ರಾಸಿಂಗ್ ಇರುತ್ತೆ, ಅಲ್ಲಿ ಗ್ರೀನ್ ಲೈಟ್ ಬಂದಿರುತ್ತೆ, ಅವಾಗ ದಾಟಬೇಕು ಅಂತ ಇರುತ್ತೆ, ಅದನ್ನ ದಾಟಬೇಕಿತ್ತು ನೀವು. ಗೊತ್ತಿಲ್ಲ ಅಂತ ಹೇಳ್ಬಾರ್ದು ಯಾರು. ಅರೆ ಗೊತ್ತಿಲ್ಲ ನಮ್ಗೆ, ಗೊತ್ತಿಲ್ಲ ಅಂತ ಹೇಳ್ಬಾರ್ದು. ಒಂದ್ ವೇಳೆ ಗೊತ್ತಿತ್ತು ಮಾಡಿಲ್ಲ ಅಂದ್ರೆ ಸುಮ್ಮನೆ ಬೈದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡ್ಕೊಳಕ್ಕೆ ತಾನೇ ಕರಿತಾ ಇರೋದು. ಕ್ಲಾಸ್ಗೆ ಬನ್ನಿ, ದೇವಸ್ಥಾನಕ್ಕೆ ಬನ್ನಿ, ಯಾತ್ರೆಗೆ ಬನ್ನಿ, ಭಕ್ತರ ಸೇವೆ ಮಾಡಿ, ಅದ್ ಮಾಡಿ ಇದ್ ಮಾಡಿ ಅಂತ.
ಗೊತ್ತಿಲ್ಲ ಗೊತ್ತಿಲ್ಲ. ಓ, ಊಟ ಮಾಡೋದು ಗೊತ್ತಿಲ್ಲ, ನಿದ್ದೆ ಮಾಡೋದು ಗೊತ್ತಿಲ್ಲ, ಸಂಸಾರ ಮಾಡೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನಮಗೆ. ಅವೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಇದು ಮಾತ್ರ ಗೊತ್ತಿಲ್ಲ. ಗೊತ್ತಿಲ್ಲ ಪ್ರಭುಜಿ, ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ. ಎಕ್ಸಾಮ್ ಇದೆಯಾ? ಎಕ್ಸಾಮ್ ಇರೋದು ಗೊತ್ತೇ ಇಲ್ವಲ್ಲ ನಮಗೆ. ಅರೆ ದೊಡ್ಡದಾಗ ಅನೌನ್ಸ್ ಮಾಡಿದ್ರಲ್ಲ, ಹಾಲ್ ಟಿಕೆಟ್ ಕೊಟ್ಬಿಟ್ಟು ಪೇಪರ್ ಎಲ್ಲ ಅನೌನ್ಸ್ ಮಾಡಿದ್ರು. ಅಲ್ಲ ನಾವು ನೋಡಿಲ್ಲ. ನಿಮ್ದೇ ತಪ್ಪು. ಲಾದಿನಿ ಕರಾಯ ಕೃಷ್ಣೆ ಆನಂದಾಸ್ವಾದನ, ಲಾದಿನೀರ ದ್ವಾರ ಕರೆ ಭಕ್ತರ ಪೋಷಣ. ಏನು ಲಾದಿನಿ ಶಕ್ತಿ ಅಂದ್ರೆ ಶ್ರೀಮತಿ ರಾಧಾರಾಣಿ ಭಗವಂತನ ಅದಕ್ಕೆ ಬರ್ಕೋಬೇಕು ಅಂತ ಹೇಳೋದು. ಬರ್ಕೊಳಕ್ ಗೊತ್ತಿಲ್ವಾ? ಬರ್ಕೋಪ ಅದೇನು ಹೇಳ್ತಾರೆ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ಗೊತ್ತಿಲ್ಲ, ಗೊತ್ತಾಗ್ಲಿಲ್ಲ, ಗೊತ್ತಾಗಿಲ್ಲ, ಅದು ಎಕ್ಸ್ಕ್ಯೂಸ್ ಆಗ್ಬಿಡ್ತು. ಗೊತ್ತಾಗಿಲ್ಲ ಗೊತ್ತಾಗಿಲ್ಲ. ಲಾದಿನಿ ಕರಾಯ ಕೃಷ್ಣ ಆನಂದಾಸ್ವಾದನ. ಲಾದಿನಿ ಏನ್ ಮಾಡ್ತಾಳೆ ಅಂದ್ರೆ ರಾಧಾರಾಣಿ ಕೃಷ್ಣನಿಗೆ ಸಂತೋಷ ಕೊಡ್ಬೇಕು. ಅವನಿಗೆ ಯಾಕ್ರಿ ಸಂತೋಷ? ಅವನ ಆನಂದ ಸಚ್ಚಿತ ಆನಂದ ಅಂತ ಹೇಳ್ತೀವಿ, ಅದೇ ಮಜಾ. ಈಗ ತಂದೆ ದುಡ್ದು ಸಂಪಾದನೆ ಮಾಡಿ ಮನೆಗೆ ಏನ್ ಬೇಕೋ ಭರಣ ಪೋಷಣ ಮಾಡ್ತಿರ್ತಾನೆ. ಸಂಬಳ ಆಯ್ತು, ಇವತ್ತು ಮೈಸೂರು ಪಾಕ್ ತಗೊಂಬಂದ ಅಂಗಡಿಯಿಂದ, ಮಗು ಕೈಲಿ ಕೊಟ್ಟ, ತಗೋ ಮಗು ಮೈಸೂರು ಪಾಕು ಅಂತ ಕೊಡ್ತಾನೆ ಅಪ್ಪ. ಮಗು ಏನ್ ಮಾಡುತ್ತೆ? ಅಪ್ಪ ಅಪ್ಪ ಇದ್ರಲ್ಲಿ ನೀನ್ ಅರ್ಧ ತಿನ್ನು, ನಾನು ಅರ್ಧ ತಿಂತೀನಿ ಅಂತ ಹೇಳುತ್ತೆ ಮಗು. ಅಪ್ಪನಿಗೆ ಏನಾಯ್ತು ಅವಾಗ? ಆನಂದ ಇಮ್ಮಡಿ ಆಯ್ತು. ಆಹಾ, ಎಂತ ಮಗು ರೀ ಇದು ನನ್ ಮಗು. ಅಪ್ಪ ನೀನ್ ತಂದಿದ್ದು ಫಸ್ಟ್ ನೀನ್ ತಿನ್ನು ಅಂತ ಕೊಡುತ್ತಲ್ಲ ನನಗೆ. ನಾನು ಇಂಥದ್ದು 10 ಪ್ಯಾಕೆಟ್ ತಿನ್ಬೋದಿತ್ತು ನನ್ ಬರೋ ಸಂಬಳದಲ್ಲಿ. ಆ ಮಗು ಕೊಡೋದು ಒಂದು ಕಾಳು ಇದೆಯಲ್ಲ, ಅದ್ರಲ್ಲಿ ಎಷ್ಟು ಆನಂದ ಇದೆ. ಭಗವಂತ ಆ ಆನಂದವನ್ನ ಪಡಿಬೇಕು ಅಂತಾನೆ ನಮ್ಗೆ ಹೇಳೋದು, ನೀವು ಕೊಡಿ ನನಗೆ ಪತ್ರಂ ಪುಷ್ಪಂ ಫಲಂ ತೋಯಂ, ನಾನು ಆನಂದ ಪಡ್ತೀನಿ ಅದರಲ್ಲಿ ಅಂತ. ಅದಕ್ಕೋಸ್ಕರ ಭಗವಂತ ತನ್ನದೇ ಶಕ್ತಿಯನ್ನ ಆ ಶಕ್ತಿ ಮೂಲಕ ತನಗೆ ಆನಂದವನ್ನ ಕೊಡ್ಬೇಕು ಅಂತ ಬಯಸ್ತಾನೆ. ಹ್ಲಾದಿನೀರ ದ್ವಾರ ಕರೆ ಭಕ್ತರ ಪೋಷಣ. ಸೊ ಈ ಶಕ್ತಿಯೇ, ಈ ಹ್ಲಾದಿನಿ ಶಕ್ತಿಯೇ ಭಕ್ತರನ್ನ ಪೋಷಣೆ ಮಾಡೋದು, ಇನ್ಯಾವುದು ಅಲ್ಲ. ಅರ್ಥ ಆಗ್ತಿದಿಲ್ಲ? ಆ ಹ್ಲಾದಿನಿ ಶಕ್ತಿ ಏನಿದೆಯೋ ಅದು ಆನಂದ, ಆಹ್ಲಾದ ಅಂತ ಹೇಳಿದೆಯಲ್ವ, ಆಹ್ಲಾದ, ವಾಹ್ ಆಹ್ಲಾದ ಅಂತೀವಲ್ಲ. ಸೊ ಆನಂದ, ಆ ಆನಂದವು, ಆನಂದವೇ ಭಕ್ತರನ್ನ ಪೋಷಣೆ ಮಾಡೋದು. ಪೂಜೆ ಪುನಸ್ಕಾರಗಳಲ್ಲ, ಆನಂದ. ಅದು ಆನಂದ ಹೇಗೆ ಸಿಗುತ್ತೆ? ಭಗವಂತನ ಸೇವೆ ಮಾಡೋದ್ರಿಂದ ಮಾತ್ರ ಸಿಗುತ್ತೆ ಆನಂದ. ಅದಕ್ಕೆ ಕನ್ಕ್ಲೂಷನ್ ಇಷ್ಟೇನೆ, ಭಕ್ತಿ ಸೇವೆ ಮಾಡಿ, ಅದರಿಂದ ಏನ್ ಆನಂದ ಬರುತ್ತೆ ಎಂಜಾಯ್ ಮಾಡಿ. ಪ್ರಾಫಿಟ್ ಶೇರಿಂಗ್ ಕೇಳ್ತಾರೆ ಯಾರಾದ್ರು? ನಿಮ್ಗೆ ಆನಂದ ಬಂದ್ರೆ ನಿಮ್ಗೆ ಆನಂದದಲ್ಲಿ 10% ನಾನು ಕೊಡಬೇಕು ಕಮಿಷನ್ ಅಂತ ಕೇಳ್ತಾರ? ಎಂಜಾಯ್ ಮಾಡಿ ನೀವು. ಯಾರು ಕೇಳ್ತಾರೆ ಆನಂದದಲ್ಲಿ ಕಮಿಷನ್ ಕೇಳ್ತಾರೆ? ಇದೆಲ್ಲ ಕಮಿಷನ್ ವ್ಯವಹಾರ ನಾವು ಮಾಡ್ತಾ ಇರೋದು ಲೌಕಿಕ ಜಗತ್ತಲ್ಲಿ. ನಿಮ್ಗೆ ಇಷ್ಟು ಲಾಭ ಬಂದ್ರೆ ನಮ್ಗೆ 10% ಈ ಕಡೆ ತಳಬೇಕು, ಈ ಪ್ರಾಜೆಕ್ಟ್ ಸಿಕ್ಕಿದ್ರೆ ನಮ್ಗೆ 20% ತಳಬೇಕು, ಬರೀ ಪರ್ಸೆಂಟೇಜ್ ಲೆಕ್ಕದಲ್ಲಿ. ಆದ್ರೆ ಲಾದಿನೀರ ದ್ವಾರ ಕರೆ ಭಕ್ತರ ಪೋಷಣ. ಭಕ್ತ ಏನ್ ಆನಂದ ಪಡ್ತಾನೆ ಭಗವಂತನ ಕಥೆ ಕೇಳ್ತಾ, ಗುಣಗಾನ ಮಾಡ್ತಾ, ಶ್ರವಣ ಮಾಡ್ತಾ, ಮಾಡ್ತಾ, ಸೇವೆ ಮಾಡ್ತಾ, ಅದೆಲ್ಲ ಆನಂದ ರಾಧಾರಾಣಿ ಕೊಡುವಂಥದ್ದು ಭಕ್ತನಿಗೆ. ಅದಕ್ಕೆ ನಾವು ರಾಧಾರಾಣಿ ಮೂಲಕ ಕೃಷ್ಣನನ್ನ ಸಂಧಿಸ್ಬೇಕೇ ಹೊರತು ನಾವು ನೇರವಾಗಿ ಕೃಷ್ಣ ಹತ್ರ ಹೋಗಬಾರದು. ನೇರವಾಗಿ ಕೃಷ್ಣ ಹತ್ರ ಹೋಗಕ್ ಆಗೋದು ಇಲ್ಲ. ಹೋದ್ರು ಅವ್ನು ಹೇಳೋದು ರಾಧಾರಾಣಿ ಸೇವೆ ಮಾಡ್ರಿ, ಆಮೇಲೆ ಬನ್ನಿ ನನ್ನ ಹತ್ರ ಅಂತಾನೆ ಹೇಳೋದು. ಅದಕ್ಕೆ ಮಾಧ್ವ ಸಂಪ್ರದಾಯದವರಾಗ್ಲಿ, ರಾಮಾನುಜ ಸಂಪ್ರದಾಯ, ಯಾರೇ ಸಂಪ್ರದಾಯದವರಾಗ್ಲಿ, ಕೃಷ್ಣ ಪ್ರೇಮದ ಬಗ್ಗೆ ಅವರು ಮಾತೇ ಆಡೋದಿಲ್ಲ. ಯಾಕಂದ್ರೆ ರಾಧಾರಾಣಿ ಮೂಲಕ ಹೋಗೋದಿಲ್ಲ ಅವರು, ಅವ್ರು ನೇರವಾಗಿ ಕೃಷ್ಣ ಹತ್ರ ಹೋಗ್ತಾರೆ. ಅದಕ್ಕೆ ಈ ಆನಂದ ಅವ್ರಿಗೆ ಬರೋದಿಲ್ಲ. ತತ್ವ ಇದೆ, ತತ್ವ ಹೇಳ್ತಾರೆ, ಫಿಲಾಸಫಿ ಹೇಳ್ತಾರೆ, ಎಲ್ಲ ಇದೆ, ಆದ್ರೆ ಆ ರಸ ಇದೆಯಲ್ಲ, ಆ ರಸ. ಹ್ಮ್. ಸೊ ರಾಧಾರಾಣಿ ಮೂಲಕ ನಾವು ಭಗವಂತನನ್ನ ಸೇವೆ ಮಾಡ್ಬೇಕು, ಪ್ರೇಮ ಸೇವೆ ಮಾಡ್ಬೇಕು. ಅವನ್ನ ಮಾತಾಡಿಸಿ, ನೀರ್ ಕೊಡ್ಬೇಕಾದ್ರೆ ಒಂದು ಗ್ಲಾಸ್, ಕೃಷ್ಣ ಇವತ್ತು ನೀರು ಸ್ವಲ್ಪ ಬಿಸಿ ಮಾಡಿಕೊಟ್ಟಿದ್ದೀನಿ, ಚಳಿ ಇದೆ, ಸ್ವಲ್ಪ ನೋಡ್ಕೊಂಡು ಕುಡಿ, ಸ್ವಲ್ಪ ತುಂಬಾ ಬಿಸಿ ಇದ್ರೆ ಆರನಲ್ಲಿ ಕುಡಿ, ತುಂಬಾ ಚಳಿ ಕೋಲ್ಡ್ ಇದ್ರೆ ಕುಡಿಬೇಡ, ಹಂಗೆ ಇಟ್ಟಿದ್ದು, ನಾನು ಸ್ವಲ್ಪ ಅದಕ್ಕೆ ಬಿಸಿನೀರು ಹಾಕೊಡ್ತೀನಿ, ಮಿಕ್ಸ್ ಮಾಡ್ಕೊಡ್ತೀನಿ. ನೀರ್ ಕುಡಿದ್ಮೇಲೆ
ನೀರ್ ಹೇಗಿತ್ತು? ಸಪ್ಪೆ ಸಪ್ಪೆ ಅಲ್ವಾ ಇವತ್ತು? ಕಾವೇರಿ ನೀರು ಬಂದಿರಲಿಲ್ಲ ಕೃಷ್ಣ ಇವತ್ತು. ಅದಕ್ಕೆ ಯಾವ್ದೋ ಫಿಲ್ಟರ್ ಬೇರೆ ನೀರ್ ತಂದು ಕೊಟ್ಟಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅವನ ಹತ್ರ ಮಾತಾಡ್ತಾ ಇದ್ರೆ. ಹೇಳ್ಕೊಡ್ಬೇಕಾ ನಾವು? ಹ್ಮ್. ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಮಾತಾಡಲ್ವಾ? ಹ್ಮ್. ಹೆಂಗಿರುತ್ತೆ? ಹಾಯ್ ಡ್ಯೂಡ್, ಹಾಯ್ ಡಿಯರ್, ಹಾಯ್ ಡಾರ್ಲಿಂಗ್, ಡ್ಯಾಶ್ ಡ್ಯಾಶ್ ಡ್ಯಾಶ್. ಕೃಷ್ಣ ಹತ್ರ ಮಾತಾಡ್ಬೇಕಾದ್ರೆ ಬರೋದೇ ಇಲ್ಲ ಅದು ನಮಗೆ. ಏನೋ ಕೆನ್ನೆ ತಟ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಬಂದ್ಬಿಡ್ತೀವಿ. ಅವನ ಹತ್ರ ಮಾತಾಡಿ ಅದೇ ತರ. ಹಾಯ್ ಡ್ಯೂಡ್, ಹೇಗಿದೆಯಾ ಇವತ್ತು? ಅಮ್ಮ ಬೆಣ್ಣೆ ಕೊಡ್ಲಿಲ್ವಾ ಇವತ್ತು? ಬಾ ನಮ್ಮ ಮನೆ ಕೊಡ್ತೀನಿ. ಆದ್ರೆ ಒಂದು ಪ್ರಾಬ್ಲಮ್ ಏನಂದ್ರೆ ನಂದಿನಿ ಬೆಣ್ಣೆ, ಪ್ಯೂರ್ ದೇಸಿ ಬೆಣ್ಣೆ ಇಲ್ಲ, ಹುಡುಕ್ತೆ ಸಿಕ್ಕಿಲ್ಲ. ದೇಸಿ ಹಸುನೇ ಇಲ್ಲ. ಏನ್ ಮಾಡಿ ನಾನು ನಂದಿನಿ ಅಂತ ತಗೊಂಬಂದಿದ್ದೀನಿ. ತಿಂತ್ಯಾ? ಕೊಡು, ತಿಂತೀನಿ. ನಾವು ಭಗವಂತನ ಏನೇ ಕೊಟ್ರು ತಿಂತಾನೆ. ಆದ್ರೆ ಪ್ರೀತಿಯಿಂದ ಕೊಡ್ಬೇಕಷ್ಟೇ. ಪ್ರೀತಿಯಿಂದ ಮಾತಾಡ್ಸ್ಬೇಕು. ನನ್ ಮಗ ಅನ್ಕೊಂಡ್ ಮಾತಾಡ್ಸಿ. ಮೋರಾ ಪುತ್ರ, ಮೋರಾ ಸಖ, ಮೋರಾ ಪ್ರಾಣಪತಿ. ನನ್ನ ಗಂಡ, ನನ್ನ ಸ್ನೇಹಿತ. ಹೇಗಿರುತ್ತೆ ಅದು? ಅದಕ್ಕೆ ನಾವು ಆ ಒಂದು ಪರಂಪರೆಗೆ ಸೇರ್ಬೇಕು. ಅಲ್ಲಿ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡ್ಬೇಕು. ಒಂದು ಲೈಫ್ ಅಷ್ಟೇನೆ. ಇದೊಂದು ಲೈಫ್. ನಾವು ಒಂದು ಕಷ್ಟಪಟ್ರೆ. ಹ್ಮ್. ಅಪ್ಪ ಹೇಳ್ದ ಮಗನಿಗೆ, ಏನಾದ್ರೂ ಮಾಡ ಒಂದ್ 35 ಮಾರ್ಕ್ಸ್ ತಗೊಂಡ್ಬಿಡಪ್ಪ, ನನ್ ಮರ್ಯಾದೆ ಉಳ್ಸು. ನೀನ್ 100ಕ್ಕೆ 100 ತಗೋ ಅಂತ ಹೇಳ್ತಾ ಇಲ್ಲ ನಾನು. 35 ತಗೊಂಡ್ ಪಾಸ್ ಆಗಿ ಏನೋ ದಾಟ್ ಬಿಡು ಹೋಗ್ಲಿ 10ನೇ ಕ್ಲಾಸ್ ಅಂತ ಹೇಳಲ್ವಾ? ನಾವು 100ಕ್ಕೆ 100 ತಗೊಳ್ಳೋಂತ ಸ್ಟೂಡೆಂಟ್ಸ್ ಅಲ್ಲ ನಾವು. 35 ಆದ್ರೂ ಏನಾದ್ರೂ ಮಾಡಿ ಕಷ್ಟಪಟ್ಟು ಏನೋ ಮಾಡಿ 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 ಕಾಪಿ ಹೊಡೆದು, ಇಲ್ಲಿ ಕಾಪಿ ಹೊಡಿಬಹುದು, ಏನ್ ತೊಂದ್ರೆ ಇಲ್ಲ. ಕ್ರಿಶ್ಚಿಯನ್ ಎಕ್ಸಾಮ್ ಯಾರನ್ನ ಕಾಪಿ ಹೊಡಿಬೇಕು ನೋಡ್ಕೊಂಡು ಹೊಡಿಬೇಕು ಅಷ್ಟೇನೆ. ಫೇಲ್ ಆಗೋರ್ನೆಲ್ಲ ಕಾಪಿ ಮಾಡ್ಬೇಕಾಗಿರೋದು ನಾವು. ಎದ್ದೆದ್ ಆಚರಿಸಿ ಶ್ರೇಷ್ಠ. ಆ ಭಕ್ತ ಮಾಡ್ತಾ ಇದಾರೆ, 14 ಚಾಂಟಿಂಗ್ ಮಾಡ್ದ, ನಾನು ಮಾಡ್ತೀನಿ. ಹಾ, ಅವ್ರು ಧೋತಿ ಕುರ್ತಾ ಹಾಕ್ತಾರೆ, ನಾನು ಹಾಕ್ತೀನಿ. ಹಾ, ಅವ್ರು ತಿಲ್ಕ ಹಚ್ಚಿದ್ರೆ ನಾನು ಹಚ್ತೀನಿ. ಅವ್ನು ಕುಡಿತಾನೆ, ನಾನು ಕುಡಿತೀನಿ. ಅವನು ಇದು ಮಾಡ್ತಾನೆ, ಅದು ನಾನು ಮಾಡ್ತೀನಿ. ಅವ್ನು ಮಾಂಸ ತಿಂತಾನೆ, ನಾನು ತಿಂತೀನಿ. ಅದಲ್ಲ, ಅದು ಫೇಲ್ ಆಗ್ಬಿಡ್ತೀವಿ ನಾವು. ಸ್ಪಷ್ಟವಾಗಿ ಹೇಳ್ತಾನೆ ಕೃಷ್ಣ, ಯದ್ಯದ್ ಆಚರತಿ ಶ್ರೇಷ್ಠ. ಶ್ರೇಷ್ಠರಾದವರು ಹೇಗೆ ಆಚರಣೆ ಮಾಡ್ತಾರೋ ಹಾಗೆ ನಾವು ಮಾಡ್ಬೇಕು. ತತ್ತದ್ ದೇವೇತರೋ ಜನ ಸ ಯತ್ ಪ್ರಮಾಣಂ ಕುರುತೆ. ಸ ಯತ್ ಪ್ರಮಾಣಂ ಕುರುತೆ. ಯಾವುದು ಪ್ರಮಾಣ ಅಂತ ತಿಳಿದು ಮಾಡ್ತಾರೋ ಅದನ್ನ ಲೋಕ ಫಾಲೋ ಮಾಡುತ್ತೆ. ಸೊ ಹಾಗೆ ನಾವು ಭಕ್ತರನ್ನ ಫಾಲೋ ಮಾಡ್ಬೇಕು. ಅವ್ರು ಮಾಡ್ತಾರೆ, ನಾವು ಮಾಡ್ಬೇಕಷ್ಟೇ. ಅವ್ರು ಹೇಳಿದ್ರೆ ನಾವು ಮಾಡ್ತಾ ಇದೀವಿ. ಗೊತ್ತಿಲ್ಲ ಅದೇನ್ ರಿಸಲ್ಟ್ ಬರುತ್ತೆ ಅಂತ. ಅವ್ರು ಭಕ್ತರು ಹೇಳಿದರೆ ನಾವು ಮಾಡ್ತಾ ಇದೀವಿ ಇಷ್ಟೇ. ಇದನ್ನೇ ಪ್ರಚಾರ ಅಂತ ಹೇಳುದು. ಇದನ್ನೇ ಪರಂಪರೆ ಅಂತ ನಾವು ಹೇಳೋದು. ಹೊಸದಾಗಿ ನಾವೇನು ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಆಲ್ರೆಡಿ ಇದೆ, ಅದನ್ನ ಫಾಲೋ ಮಾಡ್ಬೇಕಷ್ಟೇ. ಓಕೆ, ಸೊ ಇಲ್ಲಿಗೆ ನಿಲ್ಸೋಣ. ಏನಾದ್ರು ಇನ್ನೊಂದು ಕ್ಲಾಸ್ ಮಾಡಿ ನೆಕ್ಸ್ಟ್ ಚಾಪ್ಟರ್ ಹೋಗೋಣ. ತುಂಬಾನೇ ಇದೆ ಇದರಲ್ಲಿ. ಇಷ್ಟೊಂದು ಇಲ್ಲೇ ನಿಂತಿದೀವಿ ಇನ್ನ. ಅದೇ ಹೇಳದಲ್ಲ, ಮುಂದಕ್ಕೆ ಹೋಗಕ್ಕೆ ಬಿಡ್ತಾ ಇಲ್ಲ. ನಮ್ ತಪ್ಪಲ್ಲ ಅದು. ಓಕೆ, ಏನಾದ್ರು ಪ್ರಶ್ನೆ ಹೇಳಿದ್ರಿ ಕೇಳಿ. ಚರ್ಚೆ ಮಾಡೋಕೆ ವಿಷಯ ಆಗಿದ್ರೆ ಕೇಳ್ಬೋದು. ಪ್ರಶ್ನೆ ಏನಿಲ್ವಾ? ಓಕೆ. ಓಕೆ, ಎಲ್ರೂ ಕೃಷ್ಣ ಪ್ರಜ್ಞೆಗೆ ಬನ್ನಿ. ಭಗವಂತನ ಸೇವೆ ಮಾಡಿ, ಪ್ರೇಮ ಬೆಳೆಸ್ಕೊಳ್ಳಿ. ಇಷ್ಟೇ, ಇನ್ನೇನಿಲ್ಲ ಹೊಸದಾಗಿ ಹೇಳುವಂಥದ್ದು. ದಿನ ಹೇಳೋದೇ ಹೇಳ್ತಾ ಇರೋದು ಅಷ್ಟೇ. ಅದೇ ಟಾಪಿಕ್. ಎಷ್ಟು ಡೌಟ್ಸ್ ಕ್ಲಿಯರ್ ಆಗುತ್ತೆ ಅಲ್ವಾ ಓದ್ತಾ ಓದ್ತಾ? ಹ್ಮ್. ಸೊ ಪಂಚತತ್ವ ಈಗ ನಾವು ಕಲಿಯುಗದಲ್ಲಿ ಆಚರಣೆ ಮಾಡ್ಬೇಕಾಗಂತ ಕೃಷ್ಣನ ಪಾರ್ಷದರು ಅಥವಾ ಕೃಷ್ಣನ ತತ್ವಗಳು. ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣ, ನಿತ್ಯಾನಂದ ಪ್ರಭು ಸ್ವಯಂ ಅಂಶ ಅಂದ್ರೆ ಸ್ವಾಂಶ ವಿಸ್ತರಣೆ, ಅದ್ವೈತಾಚಾರ್ಯ ಅವತಾರ ಅಂದ್ರೆ ವಿಷ್ಣು ಮತ್ತೆ ಸದಾಶಿವ, ಗದಾಧರ ಪಂಡಿತ್
ಅವರು ರಾಧಾರಾಣಿ ಅಂದ್ರೆ ಅಂತರಂಗ ಶಕ್ತಿ, ಶ್ರೀವಾಸ್ ಠಾಕೂರ್ ನಾರದ ಮುನಿ, ಭಕ್ತ ತತ್ವ. ಸೊ 5 ತತ್ವಗಳನ್ನ ಒಳಗೊಂಡು ಪಂಚತತ್ವ, ಅದಕ್ಕೆ ಪಂಚತತ್ವ ಅಂತ ಹೇಳುದು. ಈಗ ನೋಡಿ ಆರತಿ ಶುರು ಆಯ್ತಲ್ಲ, ಫಸ್ಟ್ ಪಂಚತತ್ವ ಆರತಿ ಮಾಡಿದ್ರು, ಆಮೇಲೆ ರಾಧಾ ಮಾಧವ್ ಅಷ್ಟಸಖಿ ಓಪನ್ ಆಯ್ತು. ಹೌದಾ? ಯಾರು ನೋಡಿಲ್ಲ? ಯಾರು 7:45 ಮೇಲೆ ಬಂದ್ರು ಅವ್ರು ನೋಡಿರಲ್ಲ. ಫಸ್ಟ್ ಪಂಚತತ್ವ ಆರಾಧನೆ ಮಾಡಿದ್ರು, ಆಮೇಲೆ ರಾಧಾ ಮಾಧವ್ ಪೂಜೆ ಮಾಡಿದ್ರು. ಪಂಚತತ್ವ. ಓಕೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಪ್ರಭುಪಾದ ಕಿ ಜೈ. ನಿತಾಯ ಗೌರ್ ಪ್ರೇಮಾನಂದೇ. ಹರಿ ಹರಿ बोल. हरे कृष्णा प्रभु जी। हरे कृष्ण. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಜೈ ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. हरे कृष्ण प्रभु प्रणाम। हरे कृष्ण. हरे कृष्ण. प्रणाम. ಹರೇ ಕೃಷ್ಣ ಪ್ರಭುಜಿ. हरे कृष्ण. हरे कृष्ण प्रभु जी। हरे कृष्ण प्रभु जी। हरे कृष्ण. जय हो. हरे कृष्ण. हरे कृष्ण जी. हरे कृष्ण प्रभु. हरे कृष्ण प्रभु जी, थैंक यू. हरे कृष्णा प्रभु। हरे कृष्णा जी बनता है।